ಏನ್ ಹುಡುಗರಪ್ಪ, ಅವನ್ ಪಾಪಗಳನ್ನ ತೊಳ್ಕೊಳಕ್ ಅವ್ನ್ ಮಾಡ್ತಾ ಇರ್ತಾನೆ ಹೊರತು ನಾವು ನಮ್ ಬಾಯ್ ಜೊತೆ ಮಾತಾಡೋದು ಅದರಿಂದ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ಆ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ಬೇಕು. ಅಲೆಕ್ಸಾ ವಾಶ್ ಮೈ ಬಂಬರ್ಗೂ ಸೊ ಹೊಸ ಟ್ರೆಂಡ್ ಹುಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಟ್ರೆಂಡ್ ಕಟ್ ಮಾಡ್ಕೊಂತಾರೆ. ಸೋರಲ್ಲಿ ನೀರ್ ಬರ್ತಾ ಇಲ್ಲ ಅಂತ. So, do we all think the same? Episode 2, boys. First questions. Ready? Yeah. Spirituality. ಪ್ರಪಂಚಕ್ಕೆ ಈಗ ಬೇಕಿರೋದು ಸ್ಪಿರಿಚುಯಾಲಿಟಿ, ರಿಲಿಜನ್ ಅಲ್ಲ. What the world needs is spirituality, not religion. ಎಲ್ಲ agree. So basically ನಾವು ಸನಾತನ ಧರ್ಮ, which is not even a religion. So ನಾವು as Indians ನಾವು ಮೊದ್ಲಿಂದಾನು ನಮ್ದು it is a land of seekers, not believers. ನಮ್ದು ಇದ್ರನವ್ರು ಯಾರು ಏನು ನಂಬುದವರಲ್ಲ ಮಚ್ಚ, ಹುಡುಕಕ್ ಹೋದವ್ರು. ಇದೇನಕ್ಕೆ ಇದಲ್ಲ, ದೇವ್ರಂದ್ರೆ ಏನು, ಇನ್ನ ಏನ್ ಹುಡುಕ್ಬೋದು ನಾನು, ಇನ್ನ ಡೆಪ್ತ್ ಹೋಗಿ ನಮ್ದು ಇಷ್ಟು ವಾಸ್ಟ್ ಇರೋದು ನಾಲೆಜ್. ಸೊ ಇಫ್ ನಾವು ನಂಬಿಟ್ಟಿದ್ರೆ ದೇವ್ರಿಗೆ ಮುಗೀತು ಅಂದಿದ್ರೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಸ್ಟಾಪ್ ಆಗ್ಬಿಡ್ತಾರೆ. ಹಾ, ನಾವ್ ಯಾವಾಗ್ಲೂ ಹುಡ್ಕೊಂತ ಹೋದವ್ರು, ಲ್ಯಾಂಡ್ ಆಫ್ ಸೀಕರ್ಸ್. ರಿಲಿಜನ್ ಅಂದಾಗ ಏನಾಗ್ಬಿಡತ್ತೆ, ಒಂದ್ ಬಿಲೀಫ್ ಇದೆ, ಅದೇ ಎಲ್ಲಾರು ಇದ್ ಹಿಂಗೆ ಯೋಚನೆ ಮಾಡ್ಬೇಕು, ಇದೇ ನಿಮ್ದು ಅಷ್ಟೇ ಅದಕ್ಕೆ ಮೇಲೆ ಥಿಂಕ್ ಮಾಡಂಗಿಲ್ಲ. ಹಾ, ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ಯು ಆರ್ ಫ್ರೀ ಟು ಥಿಂಕ್ ವಾಟ್ ಎವರ್ ಯು ವಾಂಟ್, ಬಟ್ ನಾವೆಲ್ಲರೂ ಒಂದ್ ಗೋಲ್ ಹೋಗ್ತಿದೀವಿ, ದಟ್ ಈಸ್ ಅಲ್ಟಿಮೇಟ್ ಲಿಬರೇಷನ್ ಆರ್ ಮೋಕ್ಷ ಅಂದ್ಬಿಟ್ಟು ಒಂದ್ ಹೇಳಿಸ್ಕೊಡೋದು. ಸೊ ಏನಕ್ ಸ್ಪಿರಿಚುಯಾಲಿಟಿ ಬೇಕು ಪ್ರಪಂಚಕ್ಕೆ ಅಂತ ಹೇಳಿದ್ರೆ, ಇವಾಗ ನಮ್ದೇ ನೋಡಿದ್ರೆ ಎಷ್ಟು ಕೊಡುಗೆಗಳಿಲ್ಲ ನಮ್ ದೇಶದ. ಸೊ ಬಿಕಾಸ್ ದಟ್ ಕೇಮ್ ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್ ಆಫ್ ಸೀಕಿಂಗ್. ಸೊ ಯಾವಾಗ ಒಬ್ಬ ರಿಲಿಜಿಯಸ್ ಇರೋನು ತುಂಬಾ ಭಕ್ತಿ ಮಾಡ್ತಾನೆ, ತುಂಬಾ ಪೂಜೆ ಮಾಡ್ತಾನೆ, ಅದು ಇದು ಮಾಡ್ತಾನೆ, ಅವ್ನ್ ಒಳ್ಳೆಯವನಿದಾನೆ ಅಂತ ಹೇಳಕ್ ಆಗಲ್ಲ. ಅವನ್ ಪಾಪಗಳನ್ನ ತೊಳ್ಕೊಳಕ್ ಅವ್ನ್ ಮಾಡ್ತಾ ಇರ್ತಾನೆ ಹೊರತು ಅವ್ನ್ ತುಂಬಾ ದೇವ್ರ ಭಕ್ತಿ ಇದ್ ಮಾಡ್ತಿದಾನೆ ಅಂತ ಹೇಳಕ್ ಆಗಲ್ಲ. ಎಲ್ಲಾ ರಿಲಿಜಿಯಸ್ ಇದ್ದವರು ಒಳ್ಳೆಯವ್ರು ಇರಲ್ಲ. ಎಷ್ಟೋ ಜನರಿಗೆ ಸುಮ್ನೆ ಅದೊಂದ್ ಕ್ರೇಜ್ ಇದ್ ಮಾಡೋದು. ಬಟ್ ಸ್ಪಿರಿಚುಯಾಲಿಟಿ ಒಂದು ವೇ ಆಫ್ ಲಿವಿಂಗ್. ನಾನ್ ಹಿಂಗೆ ಬದುಕ್ಬೇಕು, ಇದು ಮಾಡ್ಬೇಕು, ಈ ಪ್ರಿನ್ಸಿಪಲ್ಸ್ ಇಟ್ಕೊಂಡ್ ಬದುಕೋದು ಅಂದ್ಬಿಟ್ಟು. ಅಫ್ಕೋರ್ಸ್ ಅದ್ರಲ್ಲೂ ಸರಿ ಇಲ್ದೇ ಇರೋರು ಬಂದಿದ್ದಾರೆ, ಹಾಳ್ ಮಾಡಿರೋರು ಬಂದಿದ್ದಾರೆ, ಅದ್ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ. ಬಟ್ ಆ ಒಂದ್ ನಂಬಿಕೆ ಇಟ್ಕೊಂಡು, ಒಂದ್ ಪ್ರಿನ್ಸಿಪಲ್ ಇಟ್ಕೊಂಡ್ ಬದುಕಿದ್ರೆ ಎಲ್ಲಾ ದೇಶಕ್ಕೂ ಅದು ಒಳ್ಳೇದು. ಸೊ ಪ್ರಪಂಚಕ್ಕೆ ಸ್ಪಿರಿಚುಯಾಲಿಟಿ ಇನ್ಕ್ರೀಸ್ ಆಗಿ, ಇಫ್ ಎವ್ರಿ ಒನ್ ಸೀಸ್ ಎಲ್ಲಾರು ನಾವು ಒಂದೇ, ಎಲ್ಲಾರ್ಗು ಒಳ್ಳೇದಾಗ್ಬೇಕು, ನಾನು ನೀನು ಆ ಡಿಫ್ರೆನ್ಸಿಯೇಷನ್ ಇಲ್ಲ, ನಾವೆಲ್ಲರೂ ಒಂದೇ, ಎಲ್ಲಾರ್ಗು ಒಂದೇ ಆಗ್ಬೇಕು, ಇದು ಎಲ್ಲಾರ ಮೈಂಡ್ ಅಲ್ಲಿ ಕೂತು ಅಂತ ಹೇಳಿದ್ರೆ ಪಕ್ಕ ಸೂಪರ್ ಆಗೇ ಆಗುತ್ತೆ. ಅಂಡ್ ಇವಾಗ ನಾನು ಕೆಲವೊಂದ್ಸತಿ ಅದೇ ಯೋಚನೆ ಮಾಡೋದು, ಇವಾಗ ಆಗಿನ ಕಾಲದಲ್ಲಿ ಈಗ ನೀನ್ ಇವಾಗ ಏನಂತಾರೆ, ಇವಾಗ ದಿ ಕಾನ್ಸೆಪ್ಟ್ ಆಫ್ ದೇವಸ್ಥಾನ, ಈಗ ನಾವ್ ಅದ್ ಹೆಂಗಾಗಿದೆ ಅಂದ್ರೆ, ನೀನ್ ಅಲ್ಲಿ ಹೋಗ್ಬಿಟ್ಟು ನಾವು ಬೇಡ್ಕೊಂತೀವಿ, ಕಷ್ಟ ಆಗಿಷ್ಟ ಅದಿದೆಲ್ಲ ಹೇಳ್ತೀವಿ. ಆವಾಗ ಅವ್ರು ಯಾವ ಲೆವೆಲ್ ಇದ್ರು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಲ್ಲಿ ಎಲ್ಲ ವೈಬ್ರೇಷನ್ ಇದೆ, ಅಲ್ಲಿ ಮಾತ್ರ ದೇವಸ್ಥಾನ ಕಟ್ಟಬೇಕು. ಸೊ ಅದು ಮೆಡಿಟೇಟಿವ್ ಸೆಂಟರ್ಸ್ ಆಗಿತ್ತೆ ಹೊರತು ದೇವಸ್ಥಾನ ಆಗಿರ್ಲಿಲ್ಲ. ಆ ಕಾನ್ಸೆಪ್ಟ್ ನೀನ್ ಬೆಳಿಗ್ಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತಲ್ಲಿ ಕೂತ್ರೆ ನಿನ್ ವೈಬ್ರೇಷನ್ ಅದಕ್ಕೆ ಅಲೈನ್ ಆಗುತ್ತೆ. ಸೊ ನೀವ್ ಖುಷಿ ಆಗಿರ್ತಿ. ಇವಾಗ ನಮ್ ದೇವಸ್ಥಾನಗಳೇ ಚಕ್ರಗಳ ತರ 7 ಮೇನ್ ದೇವಸ್ಥಾನ ಲೈನ್ ಅಲ್ಲಿ ಇದೆ. ಸೊ ಇದೆಲ್ಲ ಆವಾಗ್ಲೇ ವಿದೌಟ್ ಇವನ್ ಏನು ಯೋಚನೆಗಳು ಅವ್ರು, ಅಂದ್ರೆ ಈ ತರ ಟೆಕ್ನಾಲಜಿ ಇಲ್ದೆ, ಗೂಗಲ್ ಮ್ಯಾಪ್ಸ್ ಇಲ್ದೆ, ಏನೋ ಇಲ್ದೆ ಆವಾಗ್ಲೇ ಅಷ್ಟ್ ಮಾಡಿದ್ರು. ಇನ್ನೊಂದು, ಇವಾಗ ನೀನ್ ಆಗಿದ್ ದೇವಸ್ಥಾನಗಳೇ ನೋಡು, ಇವಾಗ ಶಿಲೆಕಲ್ಲು ಮೇಲ್ಗಡೆ ಅಷ್ಟು ಅದು ಇದು ಕ್ರೇನ್ ಇಲ್ಲ, ಏನಿಲ್ಲ, ಹೆಂಗ್ ಕಟ್ಟಿದ್ರಪ್ಪ ಅನ್ಸುತ್ತೆ, ಅಷ್ಟು ಕೆತ್ತಿರೋದಾಗಿರ್ಬೋದು. ಅಂಡ್ ಇಡೀ ಅವ್ರ ಲೈಫ್ ಅವರು ಇದಕ್ಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ ಮಚ್ಚ, ಇಡೀ ಲೈಫ್. ಬಿಕಾಸ್ ಅವ್ರಿಗೆ ಏನೋ ಒಂದ್ ಇದ್ರಲ್ಲಿ ಇದೇ ಪವರ್ ಅಂತ ಗೊತ್ತಿದ್ದಿರುತ್ತಾನೆ ಅವ್ರು ಸ್ಪೆಂಡ್ ಮಾಡಿದ್ದು. ಸೊ ಯಾರೇ ಇನ್ವೇಷನ್ ಬಂದವನು ಅವ್ನ್ ಅಟ್ಯಾಕ್ ಮಾಡ್ತಿದ್ದಿದ್ದೆ ದೇವಸ್ಥಾನಗಳಿಗೆ, ಬಿಕಾಸ್ ಅವನಿಗೆ ಗೊತ್ತು ಇದನ್ನ ಹೊಡೆದಷ್ಟು ಇವ್ರ ಬಿಲೀಫ್ಸ್, ಇವ್ರು ಒಟ್ಟಿಗಿರೋದನ್ನ ನಾವು ಹೊಡಿಬಹುದು ಅಂತ. ಸೊ ಸ್ಪಿರಿಚುಯಾಲಿಟಿ ಎಷ್ಟು ಸ್ಟ್ರಾಂಗ್ ಅಂತ ಆಗಿನ ಇರೋರು ಗೊತ್ತಿದ್ದಕ್ಕೆ ಅವ್ರು ಅದನ್ನ ಮಾಡ್ತಾ ಇದ್ದಿದ್ದು. ಓನ್ಲಿ ದ್ಯಾಟ್ ಕ್ಯಾನ್ ಯುನೈಟ್ ದ ವರ್ಲ್ಡ್. ಅದು ಮುರಿತಾ ಹೋದಂಗು ಡಿವಿಷನ್ ಆಗ್ತಾನೆ ಹೋಗುತ್ತೆ. ಸೊ ಪ್ರಪಂಚಕ್ಕೆ ಅದೇ ಬೇಕಿರೋದು. ಅದೇ ಬೀಯಿಂಗ್ ಸ್ಪಿರಿಚುವಲ್ ಅಂದ್ರೆ ಒಂಥರ ಡೆಮೊಕ್ರೆಟಿಕ್ ತರ, ನಿನಗೆ ಫ್ರೀಡಮ್ ಇದೆ, ಯು ಆರ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಡೂ ದಿಸ್, ಬಿಲೀವ್ ದಿಸ್ ಓನ್ಲಿ. ಪ್ರಿನ್ಸಿಪಲ್ಸ್ ಎಸ್ ಹೌದು, ಎಥಿಕ್ಸ್ ಎಸ್ ಹೌದು, ಇದೆಲ್ಲ ಇರುತ್ತೆ. ಬಟ್ ಅದೇ ನಿಂಗೆ ಎಂಡ್ ರಿಸಲ್ಟ್ ಇದೆ, ಪಾತ್ ನೀನ್ ಚೂಸ್ ಮಾಡಿ. ರಿಲಿಜಿಯಸ್ ಅಲ್ಲಿ ಒಂಥರ ಹೆಂಗಂದ್ರೆ ಒಂಥರ ಡಿಕ್ಟೇಟರ್ಶಿಪ್ ತರ, ಇದೇ ಪಾತ್, ಇದೇ ಎಂಡ್ ಗೋಲ್, ಇದನ್ನೇ ಮಾಡ್ಬೇಕು ಅಂತ. ಸೊ ಯಾ, ಲೆಟ್ಸ್ ಆಲ್ ಫಾಲೋ. ಬೇಕಿವ ಸ್ಪಿರಿಚುವಲಿಸಂ ಬೇಕಿವ. On to the next. ಆನಿಮೆದಲ್ಲಿ ತುಂಬಾ ಡೆಪ್ತ್ ಅಂಡ್ ಮೀನಿಂಗ್ ಇದೆ. ಇಫ್ ಸೀನ್ ಥ್ರೂ ಅ ಡಿಫ್ರೆಂಟ್ ಲೆನ್ಸ್, ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಅದು ಬರೀ ಒಂದು ಕಾರ್ಟೂನ್ ಅಲ್ಲ. ನಾನೇ ಕೊಟ್ಟಿದ್ದೀನಿ. ಸಾರಿ.
ಕಮೆಂಟ್ಸ್ ಫ್ಲಡ್ ಆಗ್ಬಿಟ್ಟಿರೋದು Actually- ರೆಕ್ಟಿಫೈ ಮಾಡಿರ್ಲಿಲ್ಲ ಅಂತಿದ್ರೆ ಓಕೆ ಸೊ ಸೊ ಒಂದ್ ಮೇನ್ ಮೀನಿಂಗ್ ಇದೆ, ಬಟ್ ಹೆಂಗ್ ಗೊತ್ತಾ ಮಚ್ಚ, ಎಲ್ಲದಕ್ಕೂ ರೈಟ್ ಏಜ್ ಅಂತ ಹೇಳ್ತಾರೆ. ಹೌದು ಸೊ ಇವಾಗ ನಾವ್ ಚಿಕ್ಕವರಿದ್ದಾಗ್ಲೂ ಗೋಕುನ್ ಅವಾಗ ಬರ್ತಾ ಇತ್ತು, ಗೋಕು ಫಸ್ಟ್ ಆನಿಮೆ ನಾವು ನೋಡ್ತಿದ್ದಿದ್ದು. ಅದ್ರ ಸ್ಟೋರಿ ಕೇಳಿದ್ರೆ ಏನು ನೆನಪಿಲ್ಲ ನಮ್ಗೆ. ಇವಾಗ ಯಾವ್ದೋ ಚಿಕ್ಕ ಹುಡುಗಂಗೆ ನಾವು ಹೋಗಿ ನರುಟೋ ತೋರ್ಸಿದ್ರು, ಅವ್ನ್ ಬರೀ ಆ ಪವರ್ ಗಿವರ್ ರಾಸಿಂಗನ್ ಅದಿದೆ ನೋಡ್ತಾನೆ ಹೊರತು ಡೆಪ್ತ್ ಅವ್ನಿಗೆ ಅರ್ಥ ಆಗಲ್ಲ. ಒಂದ್ ಏಜ್ ಬಂದು ನಿನಗೆ ಅವ್ನ್ ರೈಟರ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾನೆ ಅಂತ ನೋಡ್ದಾಗ ಮಾತ್ರ ನಿನಗೆ ಅನಿಮೆದಲ್ಲಿ ಏನ್ ಡೆಪ್ತ್ ಇದೆ ಅಂತ ಗೊತ್ತಾಗೋದು. ಸೊ ಆವಾಗ ಯಾರ್ಯಾರು ಕಾರ್ಟೂನ್ ಅದನ್ನೇನ್ ನೋಡ್ತೀಯ ಅಂತಾರೆ, ಒಂದೇ ಅವ್ರು ನೋಡೇ ಇರಲ್ಲ, ಆರ್ ದೇ ಆರ್ ನಾಟ್ ಇನ್ ಏಜ್ ವೇರ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್. ಎರಡೇ ಇರೋದು. ಸೊ ತುಂಬಾ ಡೆಪ್ತ್ ಇದೆ, ತುಂಬಾ ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಏನೇನು ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ, ರಿಯಲ್ ಲೈಫ್ ಇಶ್ಯೂಸ್, ಅದನ್ನ ಅವ್ರು ತಗೊಂಡ್ ಆ ಸ್ಟೋರಿನಲ್ಲಿ ಎಷ್ಟ್ ಬ್ಯೂಟಿಫುಲಿ ಅದನ್ನ ಕಂಬೈನ್ ಮಾಡಿರ್ತಾರೆ ಅಂದ್ರೆ ನಿಂಗೆ ಗೊತ್ತೂ ಆಗಲ್ಲ ಅವ್ನ್ ಏನ್ ಗುರು ಇಷ್ಟ ಸಿಂಪಲ್ ಆಗಿ ಇಷ್ಟ ಡೆಪ್ತ್ ಇರೋದ್ ಏನೋ ಒಂದ್ ಹೇಳ್ಸ್ಕೊಟ್ಟು ಹೋಗ್ಬಿಟ್ನಲ್ಲ ನನಗೆ ಅಂದ್ಬಿಟ್ಟು. ಇವಾಗ ಒನ್ ಪೀಸ್ ಅಲ್ಲಿ ನಾನು ಎಕ್ಸಾಂಪಲ್ ತಗೊಂಡ್ರೆ, ನಿನಗ್ ಸ್ಲೇವರಿಯಿಂದ ಹಿಡಿದು ರೇಸಿಸಮ್ ಇಂದ ಹಿಡಿದು ನಿಂಗೆ ಒಬ್ಬ ನಾನ್ ಈ ಹೈಯರ್ ರೇಸ್ ಅಲ್ಲಿ ಇರೋನು, ನೀನ್ ಬೇರೆಯವ್ರನ್ನ ಹೆಂಗ್ ಟ್ರೀಟ್ ಮಾಡ್ಬೇಕಿಂದ ಹಿಡಿದು ಕಂಪ್ಲೀಟ್ ಎಲ್ಲಾದ್ನು ಅವನು ಒಂದ್ ಸ್ಟೋರಿನಲ್ಲಿ ಹಾಕ್ಬಿಡಿದಾನೆ ನಿನಗೆ ಹೇಳಿಸ್ಕೊಡಕ್ಕೆ ಸಿಂಪಲ್ ಆಗಿ. ಅಟ್ಯಾಕ್ ಆನ್ ಟೈಟನ್ ತಗೊಂಡ್ರೆ ನಿನಗೆ ಸರಿ, ನಾನ್ ಒಂದ್ ಬಿಲ್ಡಿಂಗ್ ಒಂದ್ ಪ್ರಪಂಚದ ಒಳಗಡೆ ನಾನ್ ಕೂತ್ಬಿಟ್ಟಿದೀನಿ, ಒಂದ್ ವಾಲ್ ಒಳಗಡೆ, ವಾಲ್ ಈಚೆ ನಾನು ಏನು ಇಲ್ಲ ಅಂತ ನಾನ್ ಅನ್ಕೊಂತಿದೀನಿ, ಬಟ್ ಹೊರಗಡೆ ಏನೋ ಒಂದ್ ಇರ್ಬೋದು. ಇವಾಗ ನಮ್ಗೆ ಅರ್ಥ ಹೊರಗಡೆ ಏನು ಇಲ್ಲ ನಾವ್ ಅನ್ಕೊಂತಿರೋದು, ಹೊರಗ್ ದೊಡ್ಡ ಪ್ರಪಂಚನೇ ಇರ್ಬೋದು. ಅಂಡ್ ಅವ್ನ್ ಲಾಸ್ಟ್ ಅಲ್ಲಿ ಎಲ್ಲಾ ಸಾಲ್ವ್ ಮಾಡಿದಾಗ್ಲು ಏನ್ ತೋರ್ಸಿದಾರೆ ಅಂದ್ರೆ ಅಟ್ಯಾಕ್ ಆನ್ ಟೈಟನ್ ಎಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ ಹ್ಯೂಮನ್ಸ್ ಅಲ್ಲಿ, ಯಾವ್ದೇ ಟೈಟನ್ ಅಲ್ಲ. ಬಿಕಾಸ್ ಇವ್ರ ಮೈಂಡ್ ಸೆಟ್ ನೀನ್ ಎಷ್ಟೇ ಸಾಲ್ವ್ ಮಾಡಿದ್ರು ಅದೇ ಮೈಂಡ್ ಸೆಟ್ ಇದ್ರೆ ಆ ಪ್ರಾಬ್ಲಮ್ಸ್ ಮತ್ತೆ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಆರ್ ನರುಟೋ ತಗೊಂಡ್ರೆ, ನೀನ್ ಏನು ಇಲ್ದಾಗ ಜನ ನಿನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ನೀನ್ ಎಲ್ಲ ಆದ್ಮೇಲೆ ನಿನ್ನ ಜನ ಹೆಂಗ್ ಟ್ರೀಟ್ ಮಾಡ್ತಾರೆ. ಸೊ ನೀನ್ ಏನು ಇಲ್ದಾಗ ನಿನ್ನ ಕೇರು ಮಾಡ್ತಾ ಇರಲ್ಲ, ನಿನಗೆ ಒಂದ್ ಕನಿಕರನೂ ಇರಲ್ಲ ಒಬ್ಬ ಚಿಕ್ಕ ಹುಡುಗ ಅಂದ್ಬಿಟ್ಟು. ಬಟ್ ಅದೇ ನೀನ್ ಫುಲ್ ಎಲ್ಲ ಪ್ರೂವ್ ಮಾಡಿ ತೋರ್ಸಾದ್ಮೇಲೆ ನೀನೇ ಗ್ರೇಟ್. ಸೊ ಎವ್ರಿಥಿಂಗ್ ತೋರಿಸ್ಬಿಡ್ತಾರೆ ಅವ್ರ ಲೈಫ್ ಅಂದ್ರೆ ಏನು ಅನ್ನೋದನ್ನ ಒಂದ್ ಸಿಂಪಲ್ ಒಂದ್ ಸ್ಟೋರಿ ಲೈನ್ ಅಲ್ಲಿ ತೋರಿಸ್ಬಿಡ್ತಾರೆ. ಸೊ ಬೇಸಿಕ್ ನಿಮ್ಗೆ ಆನಿಮೆ ಏನ್ ಗೊತ್ತಾಗ್ಬೇಕಂದ್ರೆ ನನ್ ಪ್ರಕಾರ ಒಂದ್ 2-3 ಸ್ಪೀಚ್ ಸಾಕು. ಒಂದ್ ಮಾದರ ಸ್ಪೀಚ್, ಒಂದು ಡಾಫ್ಲಮಿಂಗೋ ಸ್ಪೀಚ್, ಆಮೇಲೆ ಇತಾಚಿ ಲೈಫ್ ಸ್ಟೋರಿ, ಲೈಫ್ ಸ್ಟೋರಿ, ಸ್ಯಾಕ್ರಿಫೈಸಸ್, ಅದು ಇದು ಹೆಂಗ್ ಇದಾಗತ್ತೆ ಅಂದ್ಬಿಟ್ಟು. ಸೊ ಹೆವಿ ಡೆಪ್ತ್ ಇದೆ, ಮೋಟಿವೇಶನ್ ಅಲ್ಲ, ಮತ್ತೆ ಗೂಸ್ ಬಂಪ್ಸ್ ಬರುತ್ತೆ, ನೆವರ್ ಗಿವ್ ಅಪ್ ಅನ್ನೋ ತರ ಆಟಿಟ್ಯೂಡ್ actually. ಬರುತ್ತೆ. ಅದು ಸೊ ಯಾವತ್ತೇ ನಿಮ್ ಲೈಫ್ ಅಲ್ಲಿ ನೀವು ಡೌನ್ ಫೀಲ್ ಆಗ್ತಾ ಇದ್ರೆ, ಏನ್ ಗುರು ಏನು ನಡೀತಾ ಇಲ್ಲ, ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ತರ ಒಂದ್ ಕ್ಯಾರೆಕ್ಟರ್ ನೋಡಿದಾಗ, ಲೂಫಿ ಅಥವಾ ನರುಟೋ ತರದ ಒಂದ್ ಕ್ಯಾರೆಕ್ಟರ್ ನೋಡಿದಾಗ, ಏನ್ ಗುರು ಬಿಡ್ಲಿಲ್ಲ ಅಂದ್ರೆ ಏನು, ಆಸ್ ಲಾಂಗ್ ಆಸ್ ಯು ಆರ್ ಅಲೈವ್ ಥೌಸಂಡ್ಸ್ ಆಫ್ ನಿಮಗೆ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ, ಏನೋ ಒಂದ್ ಒಳ್ಳೆ ಔಟ್ಕಮ್ ಆಗೇ ಆಗತ್ತೆ. ಇಲ್ಲ ಅಲ್ಲಿವರೆಗೂ ಸ್ಟ್ರೈವ್ ಮಾಡ್ತಾನೆ ಇರು ಅನ್ನೋದನ್ನ ಅದು ಹೇಳಿಸ್ಕೊಡುತ್ತೆ. ಸೊ ಬಟ್ ಅದೇ ರೈಟ್ ಏಜ್ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕು. ಏಜ್ ಇದ್ದು ಕೆಲವರಿಗೆ ಆ ಕೆಪಾಸಿಟಿ ಇರಲ್ಲ, ದಟ್ ಏನ್ ಹೇಳ್ತಿದಾರಲ್ಲ ಸುಮ್ನೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಅದು ಇದ್ರೆ ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಾರ್ಮ್ಸ್ ಆಫ್ ಆರ್ಟ್ ದಟ್ ಯು ಕ್ಯಾನ್ ವಾಚ್ ರೈಟ್ ನಾವ್. ಏನೇನೋ ಬೇಡದೇ ಇರೋದು ಹೆಂಗೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಂಟರ್ನೆಟ್ ಅಲ್ಲಿ, ಏನೇನೋ ಬೇಡದೇ ಇರೋದು ನೋಡೋ ಬದಲು ಅಟ್ಲೀಸ್ಟ್ ಇದನ್ನಾರು ನೋಡ್ಬೋದು. ಅಂಡ್ ಅಟ್ಲೀಸ್ಟ್ ಪೇಷನ್ಸ್ ಹೇಳ್ಸ್ಕೊಡುತ್ತೆ ಗುರು, ಸಾವಿರ ಎಪಿಸೋಡ್ ಕುತ್ಕೊಂಡು ನೋಡ್ಬೇಕು. ಫ್ರೆಂಡ್ಸ್ ಜೊತೆ ಮಾತಾಡೋದು ಬಾಯ್ಸ್ಗೆ ಬೆಸ್ಟ್ ಥೆರಪಿ ಇನ್ ದ ವರ್ಲ್ಡ್. ಯೂತ್ ಅಸೋಸಿಯೇಷನ್ ಕಡೆಯಿಂದ ಅಲ್ಲ, ಏನಕ್ಕೆ ಅಂದ್ರೆ ಗುರು ಅದನ್ನ ಕೇಳಿದ್ರೆ, ಇವಾಗ ಕೆಲವೊಂದು ನನ್ಗೇನಾದ್ರೂ ಒಂದು ನಿನ್ನೆ ವೀಕ್ನೆಸ್ ಇರುತ್ತೆ ಅಂತ ಅನ್ಕೋ, ಅಂದ್ರೆ ವೀಕ್ನೆಸ್ ಅದು ನಾನು ಎಲ್ಲಾರ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಹೇಳಿದ್ರೆ ಆಡ್ಕೊಂಡ್ಬಿಡ್ತಾರೆ. ಅದೇ ನನ್ ಫ್ರೆಂಡ್ ಹತ್ರ ಹೇಳ್ಕೊಳಕ್ಕೆ ಅವ್ನು ನಾಳೆ ದಿವಸ ನಂದು ವೀಕ್ನೆಸ್ ಏನೇ ಹೇಳ್ಕೊಂಡಿದ್ರು, ನನ್ಗೆ ಹಿಂಗ ಆಯ್ತು ಮಗ ಅಂತ ಏನ್ ಹೇಳ್ಕೊಂಡು ನಾಳೆ ದಿವಸ ಅವ್ನ ಅದನ್ನ ಹೇಳ್ ತೋರ್ಸಲ್ಲ. ಇವಾಗ ನಾನು ಇವನ ಹತ್ರ ಒಂದು 5,000 ರೂಪಾಯಿ ಇಸ್ಕೊಂಡಿದ್ದೆ ಅಂತ ಅನ್ಕೋ, ನಾಳೆ ದಿವಸ ನನ್ನ ಹತ್ರ ನಾನ್ ಚೆನ್ನಾಗ್ ಆದ್ಮೇಲೆ ಅವ್ನ್ ನನ್ನ ಹತ್ರ 5,000 ರೂಪಾಯಿ ಇಸ್ಕೊಂಡಿದ್ದ ಅಂತ ಹೇಳಲ್ಲ. ಆ ಸಿಚುಯೇಷನ್ ಅಲ್ಲಿ ನಾನ್ ಕೆಳಗಡೆ ಬಿದ್ದಾಗ್ಲೂ ಇಸ್ಕೊಂಡಿದ್ದೆ ಅಂತ ಹೇಳಲ್ಲ. ಮತ್ತೆ ಕೆಲವೊಂದು ಏನಂದ್ರೆ ನನ್ಗೆ ಸಜೆಷನ್ಸ್ ಬೇಕಿರತ್ತೆ. ಇವಾಗ ನಮ್ಮ ಅಪ್ಪನ ಹತ್ರ ಹೋಗಿ ನಮ್ಮ ಅಪ್ಪ ಅಮ್ಮ ಹತ್ರ ಹೇಳಕ್ ಆಗಲ್ಲ ಅಂತ ಒಂದು ಕಾನ್ವರ್ಸೇಷನ್ಸ್ ಎಲ್ಲ ಫ್ರೆಂಡ್ ಹತ್ರ ಹೇಳ್ಕೊಂಡಾಗ, ಅವಾಗ ಅವ್ನ್ ನಮಗೆ ಕೊಡೋ ಸಲಹೆ ಅದು ಆ ಫೋರಮ್, ಆ ಕಂಫರ್ಟ್ ಝೋನ್ ಇದೆಯಲ್ಲ, ಅದಕ್ಕೆ ಫ್ರೆಂಡ್ ಹತ್ರ ಮಾತಾಡೋದು ಬೇಕೇ ಬೇಕು. ನಾನ್ ಹೇಳೋದೇನಂದ್ರೆ, ನಾವು ಚಿಕ್ಕವರಿದ್ದಾಗ್ಲಿಂದನೂ ನಮ್ ಹುಡುಗರಿಗೆ ಬೇಸಿಕ್ಲಿ ಇಂಡಿಯಾದಲ್ಲಿ ನಾನ್ ನೋಡಿರೋ ಪ್ರಕಾರ, ನೀನ್ ಹಂಗ್ ಮಾಡ್ಬಾರ್ದು, ನೀನ್ ವೀಕ್ನೆಸ್ ತೋರ್ಸ್ಕೊಂಬಾರ್ದು, ಅಳ್ಬಾರ್ದು, ಅದು ಇದು. ನಾವು ಮನುಷ್ಯರಪ್ಪ, ನಾವೆಲ್ಲಿ ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಸೊ ಅವಾಗ ಫ್ರೆಂಡ್ಸ್ ಅಥವಾ ಫ್ರೆಂಡ್ ಅನ್ನೋ ಒಬ್ಬ ಇರ್ತಾನೆ, ಅವ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ನೀನ್ ಎಷ್ಟೇ ಏನೇ ಹೇಳು ಜಡ್ಜ್ ಮಾಡಲ್ಲ. ಸೊ ಅವಾಗ ನಮ್ಗೇನೋ, ನಾವು ನಮ್ಮಲ್ಲಿರೋ ನಮ್ ಟ್ರೂ ಸೆಲ್ಫ್ ಅನ್ನ ನಾವ್ ಅವಾಗ ತೋರ್ಸ್ಕೊಂಡಾಗ ನಾವು ಮನುಷ್ಯರಾಗಿದ್ದೀವಿ ಅಂತ ನಮಗ್ ಅವಾಗ ರಿಯಲೈಸೇಷನ್ ಆಗುತ್ತೆ.
ಇಲ್ಲ ಅಂದ್ರೆ ನೀನ್ ರೋಬೋಟ್ ತರನೇ ಇಲ್ಲ ಇಲ್ಲ ಅಂತೆಲ್ಲ ಸುಮ್ನೆ ಹಿಂಗ್ ಕೈ ಕಟ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ರೆ ಆಗದೇ ಇಲ್ಲ. ಒಳಗಿಂದಾನೇ ಸತ್ತೋಗ್ತಾನೆ ಮನುಷ್ಯ, ಆಚೆ ಇರ್ಲಿ. ಅದೇ men die at 27 and are buried at 72 ತರ. ಸೊ ಅದೇ ಇವಾಗ ಇದ್ದಿದೆಯಲ್ಲ ಮಚ್ಚ, ನಮಗೆ ಇವ್ನು ಹೇಳ್ದಂಗೆ ಚಿಕ್ಕವರಿದ್ದಾಗಿಂದಾನು ರೋಡಲ್ಲೆಲ್ಲ ಕ್ರಿಕೆಟ್ ಎಲ್ಲ ಆಟ ಆದ್ಮೇಲೆ ಡೈರೆಕ್ಟ್ ಮನೆಗೆ ಯಾವತ್ತೂ ಹೋಗ್ತಿರ್ಲಿಲ್ಲ. ಮುಗ್ದ್ಮೇಲೆ ಅಲ್ಲಿ ಕೂತ್ಕೊಂಡು ಸರ್ಕಲ್ ಅಲ್ಲಿ ಸುಮ್ನೆ ಮಾತಾಡೋದು. Discussion. ಇವತ್ತು ಆ ಶಾರ್ಟ್ ನೋಡ್ದ, ಹೆಂಗಾಯ್ತು, ಇವತ್ತು ಇದ್ ನೋಡ್ದ, ಆಮೇಲೆ ಅದು ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ಏರಿಯಾದ ಟಾಕ್ಸ್, ಆಂಟಿ ಮನೆ ಸೊ ನಾವು ಲೈಫ್ ಬಗ್ಗೆ ಕಲಿತಿದ್ದು ಆಗ್ಲಿ, ಇನ್ ಸೆನ್ಸ್ ಆಫ್ ಇವಾಗ ಎಷ್ಟೋ ಥಿಂಗ್ಸ್ ಇವಾಗ ಮನೆಯಲ್ಲಿ ಹೇಳ್ಕೊಡಕ್ ಆಗ್ತಾ ಇರ್ಲಿಲ್ಲ, ಅವ್ರಿಗೆ ಹೇಳಕ್ ಆಗಲ್ಲ, ಅದಾಗಲ್ಲ. ನೀನೊಂದ್ ಏಜ್ ಬಂದ್ಮೇಲೆ ನಿನ್ ಕೆಲವು ರಿಯಲೈಸೇಷನ್ ಆಗದ್ ಬಿಡು. ಬಟ್ ನಮ್ಗ ಅವಾಗ ಏನಾಗೋದು, ನಮ್ಗಿಂತ ದೊಡ್ಡವ್ರ ಜೊತೆ ಆಡ್ತಿದ್ವಿ, ನಮ್ಗೆ ಚಿಕ್ಕವ್ರ ಜೊತೆ ಆಡ್ತಿದ್ವಾ, ಅವ್ರಿಗೆ ನಾವು ಡೈರೆಕ್ಟ್ ಕೇಳ್ಬಿಡೋದು, ಏನಿದು ಹೆಂಗೆ ಅದು ಇದು. ಸೊ ನಿನಗ್ ಬೇಗ ನೀನ್ ಮೆಚೂರು ಆಗ್ತಾ ಇದ್ದೆ, ನಿಂಗ್ ಗೊತ್ತು ಆಗ್ತಿತ್ತು ಸೋಷಿಯಲೈಸಿಂಗ್ ಅಂದ್ರೆ ಏನಂತ ನಾವು ಕಲ್ತಿದ್ದೆ ಅಲ್ಲಿ. ಅಂಡ್ ಇವಾಗ ಅದೇನೋ ಏನು ಆಕ್ಸ್ಫರ್ಡ್ ಇವರು ಇದ್ ಮಾಡಿದಾರಲ್ಲ ರಿಸರ್ಚ್, according to them every boy needs 2 boy nights in a week to stay mentally and physically healthy. ಬಿಕಾಸ್ ಅದು ನ್ಯಾಚುರಲಿ ಪ್ರೂವ್ ಆಗಿದೆ ಮಚ್ಚ. ಯಾಕೆ ಅಂತ ಹೇಳಿದ್ರೆ ಇವ್ನು ಹೇಳ್ದಂಗೆ ಎಷ್ಟೋ ಥಿಂಗ್ಸ್ ನಮ್ಗೆ ಹೇಳ್ಕೊಬೇಕಂತಿರೋದ್ ನಾವೇ ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗಲ್ಲ, ಯಾರ ಹತ್ರ ಹೇಳಕ್ಕಾಗಲ್ಲ. ಫ್ರೆಂಡ್ ಜೊತೆ ಏನು ನೀನ್ ಮುಚ್ಚುಮರ ಇಲ್ದೆ ಏನ್ರ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದಲ್ಲ ನೀನು. ಇದು ಆಯ್ತು ಮಚ್ಚ, ಅದು ಆಯ್ತು, ಏನ್ ಬೇಕಾದ್ರೆ ಹೇಳ್ಕೊ, ನೀನ್ ಕಷ್ಟನೂ ಹೇಳ್ಕೊಂತೆ, ಇದನ್ನು ಹೇಳ್ಕೊಂತೆ, ಎಲ್ಲ ಹೇಳ್ಕೊಂತ್ಯ. ಅಂಡ್ ಇವಾಗ ನಾವೇ ಆಗ್ಲಿ, ನಾನ್ ಇವ್ನಿಗೆ ಅವನ ಫೇಸ್ ನಾವ್ ಎಷ್ಟೇ ಕಾಡಿಸ್ಬೋದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು. ಬೇರೆಯವ್ನ್ ಮಾಡ್ತೀವಿ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ಬೇರೆಯವ್ರ ಮುಂದೆ ಹೋಗಿ ನಾವ್ ಅವ್ರಿಗೆ ಹೇಳಲ್ಲ, ಅವ್ರಿಗೆ ನಾವ್ ಏನೋ ರೇಗಿಸ್ಕೊಂತೀವಿ. ಸೊ ಅದೇ ನಮಗ್ ಆ ಕಂಫರ್ಟ್ ಝೋನ್. ಸೊ ಇನ್ನೊಂದು ನಮಗ್ ಯಾವ ಲೆವೆಲ್ ಅಡಿಕ್ಟ್ ಆಗ್ಬಿಡುತ್ತೆ ಅಂದ್ರೆ, ಅವ್ನ್ ಇವಾಗ ಒಂದ್ ಏನು ಬೈದೇ ಇಲ್ಲ ಅಂದ್ರೂ ಒಂಥರ ಬೇಜಾರಾಗ್ತದೆ, ಏನು ಇವತ್ತು ಯಾಕೋ ಬೇರೆ ತರ ಏನು ಅರ್ಥ ಇಲ್ಲ. ಸೊ ಅದಕ್ಕೆ ಕೆಲವೊಂದ್ಸತಿ ಸಿಕ್ಕದಾಗ್ಲೇ ಫಸ್ಟ್ ಇಂಟ್ರೊಡಕ್ಷನ್ ಹೆಸರು ಹೇಳಿ ಕರೆಯೋದೇ ಇಲ್ಲ ನಾವು. ಸೊ ಅದು ಬೇಕೇ ಬೇಕು ನಮ್ಗೆ. ಅದಿಲ್ಲ ಇಲ್ಲ ನಿಂಗೆ ಏನೋ ಒಂದ್ ಮಿಸ್ಸಿಂಗ್ ಅನ್ಸುತ್ತೆ ಮಚ್ಚ ಲೈಫ್ ಅಲ್ಲಿ. ಆ ಕಾನ್ವರ್ಸೇಷನ್ಸ್ ಇಲ್ಲ, ಏನು ಇಲ್ಲ, ಪಕ್ಕ ಮೆಂಟಲ್ ಹಿಡ್ದೋಗುತ್ತೆ. ಬಿಕಾಸ್ ನಿನ್ಗೆ ಎಷ್ಟೊಂದ್ ನಿನ್ ತಲೆನಲ್ಲಿ ಓಡ್ತಾನೆ ಇರುತ್ತೆ, ಈ ಹೇಳ್ಕೊಬೇಕು ಅದನ್ನ ತಡ್ಕೊಂಡು ಅದಕ್ಕೊಂದು ಔಟ್ಲೆಟ್ ಬೇಕು. ಇಲ್ಲಿ ಕೂತ್ಕೊಂಡು ಹೇಳ್ದಾಗ ಸೊಲ್ಯೂಷನ್ ಸಿಕ್ಕದೇ ಇರಬಹುದು, ಬಟ್ ಆ ರಿಲೀಫ್ ಸಿಗುತ್ತೆ. ಏನೋ ಆಗುತ್ತೆ ಬಿಡು ನೋಡೋಣ. ಅವ್ನ್ ಕೂರ್ಸ್ಕೊಂಡೆ, ಅವನೇ ದೊಡ್ಡ ಮೋಟಿವೇಟರ್ ಅಂತಲ್ಲ, ಅವ್ನ್ ಕೂರ್ಸ್ಕೊಂಡ್ ಹೇಳ್ದೆ ಏನೋ ಆಗುತ್ತೆ ಬಿಡು, ಅದು ಬಿಡು, ನಿನ್ನ ಹತ್ರ ಅದಿಲ್ವೇನೋ, ನನ್ನ ಹತ್ರ ಇದು ಇಲ್ಲ, ನನ್ಗಿಂತ ಒಬ್ಬ ವರ್ಷ ನೆಮ್ಮದಿ. ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ವಾ, ಮಚ್ಚ 6 ತಿಂಗಳಿಂದ ಕಟ್ಟಿಲ್ಲ, ಮನೆ ಹತ್ರ ಅವ್ರ ಹೇಳೋದು ಮೋಟಿವೇಶನ್. ಸೊ ಅಂಡ್ ಇವ್ನ್ ಹೇಳ್ದಂಗ ಅದೇ ಮಚ್ಚ, ಇವಾಗ ನಿನ್ ಹೆವಿ ನಿನ್ ಕಷ್ಟದಲ್ಲಿ ಇರುತ್ತೆ, ದುಡ್ಡೇ ಇರಲ್ಲ, ಎಷ್ಟೋ ಸತಿ ನೀನ್ ಕೇಳು ಇರಲ್ಲ, ಅವನೇ ಕಳ್ಸಿರ್ತೀನಿ ನಿಂಗೆ ಮುಚ್ಕೊಂಡು ಇಟ್ಕೊಂಡಿರು, ಸುಮ್ನೆ ಇದ್ ಮಾಡ್ಬೇಡ, ಓವರಾಗ್ ಆಡ್ಬೇಡ, ಅದು ಇದು. ನಿನಗ್ ಯಾರೋ ಇನ್ನೊಬ್ಬನ್ ಹೋಗೋದ್ ಕೇಳಕ್ ನಿಂಗ ಆ ಕಂಫರ್ಟ್ ಝೋನ್ ಇರಲ್ಲ ಮಚ್ಚ. ಅದ್ ನಿನಗ್ ಬೇಕೇ ಬೇಕು, ಏನೇ ಇದ್ರು ನಿಂಗೆ ಹೇಳ್ಕೊಳಕ್ ಆಗ್ಲಿ, ಏನೇ ಇದ್ರು. ಸೊ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಅದ್ ಫ್ರೆಂಡ್ಶಿಪ್ ಹೋಗ್ಬಿಟ್ಟು ಬ್ರದರ್ಹುಡ್ ಆಗ್ಬಿಡುತ್ತೆ. ಗೊತ್ತೇ ಇಲ್ದೆ ನಮಗೆ ಏನೋ ನಿನಗ್ ಮುಚ್ಚುಮರ ಮಾಡ್ಬೇಕು ಅನ್ನೋದ್ ನಿನ್ ತಲೆಗ್ ಬರೋದು ಇಲ್ಲ. ನಿಂಗ್ ಗೊತ್ತಿಲ್ದೇನೆ ಮಾತಾಡ್ತಾ ಹೇಳ್ಬಿಡ್ತೆ ಬೇಡ ಅಂದ್ರು. ಸೊ ಅದ್ ಹಂಗ ಆಗತ್ತದ. ಅಂಡ್ ಬಾಯ್ಸ್ ಬೇಕೇ ಬೇಕು, ಗರ್ಲ್ಸ್ ಹೆಂಗೋ ಗೊತ್ತಿಲ್ಲ, ಬಟ್ ಬಾಯ್ಸ್ ಅಂತೂ ಇಲ್ಲ, ಮಾತಾಡಕ್ ಇಲ್ಲ ಅಂದ್ರೆ ಮೆಂಟ್ಲ ಹಿಡಿದು ಹೋಗ್ಬೋದು. ಇಲ್ದಿರೋರು ಯಾರು ಇಲ್ಲ ಅನ್ಸುತ್ತೆ ನನ್ ಪ್ರಕಾರ. ಥೆರಪಿ ಸೆಷನ್ ಅಂದ್ರೆ ಏನಿದ್ದು ಒಳ್ಳೇದಾಯ್ತು ಅದಲ್ಲ, ಏನ್ ಡೌನ್ ಫಾಲ್ ಆಯ್ತು, ಏನೋ ಸರಿಗ್ ನಡೀತಿಲ್ಲ, ಯಾರ ತಮ್ಮ ಏನೋ ಹೇಳ್ಕೊಬೇಕಂತ ಇರುತ್ತೆ. ಸೊ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಅವ್ರು ಜಡ್ಜ್ ಮಾಡಲ್ಲ ನಮ್ನ, ಏನೋ ಹೇಳಿದ್ರು ಅಷ್ಟೇ ನಮ್ಮ ಮಗ ಇಷ್ಟಕ್ಕಲ್ಲೇ ಆಗ್ತಲೇ ಕಟ್ಸ್ಕೊತೀಯ ಬಾ ಅಂತ ಕರೀತಾರೆ. ಹೆಂಗ್ ಮಾಡ್ತಾರೆ ಅಂದ್ರೆ ಆ ಝೋನ್ ಇಂದ ಈಚೆ ತರ್ತಾರ ನಮ್ನ. ದೇ ವೋಂಟ್ ಲೆಟ್ ಅಸ್ ಟು ಸಫರ್ ಇನ್ ದಟ್ ಝೋನ್. ಇದೇನಿಲ್ಲ ಮಚ್ಚ ಬಾ ಅಂತ ಒಂಥರ ಮೂಡೇ ಚೇಂಜ್ ಮಾಡ್ತಾರೆ. ಜೊತೆ ಏನ್ ಮಾಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾನ್ ನೋಡ್ತೇನೆ ದಟ್ ಸೊಲ್ಯೂಷನ್ ಮೈಟ್ ನಾಟ್ ಬಿ ಯೂಶುವಲಿ ಆಪ್ಷನ್ಸ್ ಕೊಡ್ತಾರೆ. ಸೊಲ್ಯೂಷನ್ ಬಾ ಮಚ್ಚ ಮುಂದೆ ಡ್ಯಾಶ್ 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 ಗೊತ್ತಿರುತ್ತೆ, ಬಾ ಮಚ್ಚ ಒಂದು ಬಾ ಮಚ್ಚ ರಾತ್ರಿ ಸೊ ಅದು ಎಲ್ಲದಕ್ಕೂ ಅದೇ ಸೊಲ್ಯೂಷನ್ ಮಚ್ಚ. ಸೆಷನ್ಸ್ ಇರುತ್ತೆ, ನಮ್ದು ಬಾಯ್ಸ್ ಸೆಷನ್ಸ್ ನಡೆಯುತ್ತೆ. ಸೊ ಯಾ ವಿಲ್ ಬೌನ್ಸ್ ಬ್ಯಾಕ್ ಅಗೇನ್. ನಾವು ನಮ್ ಬಾಯ್ಸ್ ಜೊತೆ ಮಾತಾಡೋದು ಅದರಿಂದ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ಲ. ನೀನ್ ಹೇಳ್ದಂಗೆ ಯೂನಿವರ್ಸಲ್ಲಿ ಎಲ್ಲಾರ್ಗು ಅವ್ರದೇ ಆದಂತ ಒಂದ್ ಬಾಯ್ಸ್ ಗ್ರೂಪ್ ಇದ್ದೇ ಇರುತ್ತೆ. ಅದು ನಂಬರ್ಸ್ ಡಿಫರ್ ಆಗ್ಬೋದು, ಕೆಲವ್ರಿಗೆ 3 ಜನ, ಕೆಲವ್ರಿಗೆ 2 ಇರ್ಬೋದು, ಕೆಲವ್ರಿಗೆ 10 ಜನ ಇರ್ಬೋದು, 12 ಜನ ಇರ್ಬೋದು. ಬಟ್ ಅವ್ರದೇ ಆದಂತ ಕ್ಲೋಸ್ ಒಂದ್ ಸರ್ಕಲ್ ವಿತ್ ಹೂಮ್ ದೇ ಶೇರ್ ಎವ್ರಿಥಿಂಗ್, ಎಲ್ಲ ಇದ್ ಮಾಡೋದು, ಆ ಗ್ರೂಪ್ ಇದ್ದೇ ಇರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಬದುಕಕ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅಂಡ್ ಯೂನಿವರ್ಸಲ್ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ ನಮ್ದು ಎಲ್ಲದಕ್ಕೂ. ಏನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದ್ರೂ ಲೆಟ್ಸ್ ಗೋ. ಕೆಲವರು ಕ್ವಶನ್ ಮುಂಚೆನೆ ಅವ್ನ ಮುಖ ನೋಡ್ಬಿಟ್ಟು ಹೇಳ್ತಾರೆ, ಏನು ಮುಖದಲ್ಲೇ ಮಾತು ಆಡಲ್ಲ ಕೆಲಸದಿ ಮುಖ ಕೆಲವ್ರು ಬರೀ ಸಿಗ್ನಲ್ಸ್ ಎಲ್ಲ ಮಾಡ್ಬಿಡ್ತಾರೆ, ಮಾತು ಇಲ್ಲ. ಅಲ್ಲ ಫೋನ್ ಮಾಡ್ದಾಗ್ಲೂ ಅಷ್ಟೇ, ನಿಮ್ ಮನೆ ಕೆಳಗ್ ಬಂದೆ, ಇವ್ನ ಏನಕ್ಕೆ ಕೇಳ್ತಾನೆ ಕೇಳಲ್ಲ. ಬಂದೆ
ಇನ್ನೊಂದು ಡೀಪ್ ಕ್ವಶನ್ ಬಾಯ್ಸ್. ಒಂದು ಫನ್ ಆದ ತಕ್ಷಣ ಫುಲ್ ಸೀರಿಯಸ್ ಆಗೋಣ ಅಂತೀವಿ. ಹ್ಮ್. ನಲಂದಾ ಯೂನಿವರ್ಸಿಟಿನ ಸುಟ್ಟು ಹಾಕಿದ್ದು ವಾಸ್ ದ ಗ್ರೇಟೆಸ್ಟ್ ಡಿಸಾಸ್ಟರ್ ಈ ಕಂಟ್ರಿ. ನಮ್ಮ ಕಂಟ್ರಿದು ಬಿಗ್ಗೆಸ್ಟ್ ಡಿಸಾಸ್ಟರ್ ವಾಸ್ ಬರ್ನಿಂಗ್ ಡೌನ್ ಆಫ್ ನಲಂದಾ ಯೂನಿವರ್ಸಿಟಿ. ನಾನೇನಾ? ಓಕೆ, ನನಗೆ ಅಷ್ಟು ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಿಲ್ಲ ನಳಂದ ಬಗ್ಗೆ, ಬಟ್ ಐ ನ್ಯೂ ದಟ್ ಇಟ್ ವಾಸ್ ಒನ್ ಆಫ್ ದಿ ಫಸ್ಟ್ ಗ್ರೇಟೆಸ್ಟ್ ಯೂನಿವರ್ಸಿಟಿ. ಅಂಡ್ ನನಗೆ ಏನ್ ಅನ್ನಿಸ್ತು ಅಂದ್ರೆ, ನಾನು ಕೆಲವು ರಿಸರ್ಚ್ ಎಲ್ಲ ನೋಡಿದಾಗ, ಇಟ್ ಹ್ಯಾಡ್ ನಳಂದಾಲ್ ಇದೆ ಲೈಬ್ರರಿಯಲ್ಲಿ, ಅಲ್ಲಿ ಬರೀ ಕಾನ್ಸೆಪ್ಟ್ಸ್ ಥಿಯರೀಸ್ ಈ ತರ ಇರ್ಲಿಲ್ಲ. ಇಟ್ ಹ್ಯಾಡ್ ಐಡಿಯಾಲಜಿ, ಗ್ರೇಟ್ ಪರ್ಸನಾಲಿಟೀಸ್, ಗ್ರೇಟ್ ಮಾಂಕ್ಸ್, ಗ್ರೇಟ್ ಲೆಕ್ಚರರ್ಸ್, ಇವ್ರದೆಲ್ಲ ಐಡಿಯಾಲಜಿ ಇತ್ತು. ಈಗ ಏನಂದ್ರೆ ನಿಮ್ಗೊಂದು ಥಾಟ್ ಬರದೆ, ಇಟ್ಸ್ 1 in a million, ಒನ್ ಆಫ್ ದಿ ಗ್ರೇಟೆಸ್ಟ್ ಥಾಟ್ಸ್. ಆತರ ಎಷ್ಟೊಂದು ಥಾಟ್ಸ್ ಅವ್ರಿಗೆ ಏನೇನಿತ್ತು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ರಲ್ಲಿ. ಸೊ ಅಂತ ಒಂದು ಐಡಿಯಾಲಜಿ ನಮಗ್ ಸಿಕ್ಕಿದ್ರೆ ಇಟ್ ವುಡ್ ಹ್ಯಾವ್ ಹೆಲ್ಪ್ ಅಸ್ ಟು ಅಚೀವ್ ಇವನ್ ಫಾಸ್ಟ್. ಒಂದು ಚಿಕ್ಕ ಥಾಟ್, ಒಂದ್ ಸ್ಪಾರ್ಕ್, ಕ್ಯಾಟಲಿಸ್ಟ್ ಆಗಿ ಯೂಸ್ ಆಗಿರೋದು. ಒಂದು ಸ್ಮಾಲ್ ಸ್ಪಾರ್ಕ್ ಇಸ್ ಎನಫ್ ಟು ಎನ್ಹಾನ್ಸ್ ದಿ ಫ್ಲೇಮ್ ಅಲ್ವಾ. ಸೊ ದಟ್ಸ್ ವೇರ್ ಐ ಥಿಂಕ್ ಅದೊಂದು ನಮ್ಗೊಂದು ಲಾಸ್ ಆಗಿದೆ ಅಲ್ಲಿ. ನನಗೆ ಏನಕ್ಕೆ ಅಂತ ಹೇಳಿದ್ರೆ ಮಚ್ಚ, ವರ್ಲ್ಡ್ ಅಲ್ಲಿ ಐ ಥಿಂಕ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ ನಾಲೆಜ್. ಸೊ ಯಾವುದೇ ಈಗ ನಮ್ ಕಾಲದಲ್ಲಿ ಪ್ರಾಬ್ಲಮ್ಸ್ ಇರೋದು ಈಸ್ ಓನ್ಲಿ ಬಿಕಾಸ್ ಆಫ್ ಇಗ್ನೋರೆನ್ಸ್ ಆರ್ ನಾಟ್ ನೋಯಿಂಗ್ ವಾಟ್ ದ ಸೊಲ್ಯೂಷನ್ ಇಸ್. ಸೊ ನಾಲೆಜ್ ಇದ್ದಷ್ಟು ನಿನಗೆ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಸೊ ಇವಾಗ ನಮಗೆ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಮಗ್ ಹೇಳಿಸ್ಕೊಟ್ಟಿದ್ದೆ ಯಾವ್ದು ನಮಗ್ ಬೇಕಾಗಿದ್ದು ಹೇಳಿಸ್ಕೊಡ್ಲೇ ಇಲ್ವಲ್ಲ. ಸೊ ನಿನಗೆ ಆ ಸೆನ್ಸ್ ಆಫ್ ಪ್ರೈಡ್ ದಟ್ ನಾನು ಈ ದೇಶದವನು, ಇಂಥವ್ರು ಇದ್ರು, ಇದ್ ನಿನ್ನಲ್ಲಿ ಬರಕ್ ಬಿಡ್ಲೇ ಇಲ್ಲ ಅವ್ರು. ಸೊ ನಿನಗ್ ಟ್ರೂ ನಾಲೆಜ್ ಇದ್ದಿದ್ರೆ ನೀನ್ ಯಾವ್ದಕ್ಕೂ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಅಂಡ್ ನಲಂದಾ ಆದ್ಮೇಲೆ ಫ್ಯೂಚರ್ ಅಲ್ಲಿ ಆಗಿದ್ ಎಷ್ಟೋ ಪ್ರಾಬ್ಲಮ್ಸ್ ಪ್ರಾಬಬ್ಲಿ ಆಗ್ತಾನೆ ಇರ್ಲಿಲ್ಲ. ಕರೆಕ್ಟ್. ಸೊ ನನ್ ಪ್ರಕಾರ ಬಿಗ್ಗೆಸ್ಟ್ ಡಿಸಾಸ್ಟರ್ ವಾಸ್ ಬರ್ನಿಂಗ್ ಡೌನ್ ಆಫ್ ನಲಂದಾ ಅಂಡ್ ತಕ್ಷಶಿಲಾ. ಅಂಡ್ ದೆನ್ ವಾಸ್ ಬ್ರಿಟಿಷ್ ಇದ್ರ ಕಾಲದಲ್ಲಿ ಈ ಡಿವಿಷನ್ ಆನ್ ಕಾಸ್ಟ್. ಸೊ ಅದು ಬಿಗ್ಗೆಸ್ಟ್ ಡಿಸಾಸ್ಟರ್ ನಮ್ದು ಈ ದೇಶದ. ಬಿಕಾಸ್ ಅಲ್ಲೂ ಅಷ್ಟೇ, ನಿನಗೆ ಟ್ರೂ ನಾಲೆಜ್ ಗೊತ್ತಿದ್ರೆ ಕಾಸ್ಟ್ ಅನ್ನೋದು ನಮ್ದು ಏನು ಇರ್ಲೇ ಇರ್ಲಿಲ್ಲ. ಆಕ್ಯುಪೇಷನ್ ತಕ್ಕಂಗ ಅದೊಂದು ಕೊಟ್ಟಿದ್ದಷ್ಟೇ ಆ ಹೆಸರುಗಳು ಅನ್ನೋದು. ಇವ್ರು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರು ಬಿಕಾಸ್ ಇವ್ರಿಗೆ ಗೊತ್ತಿಲ್ಲ. ದಡ್ನನ್ ಮಕ್ಕಳು ಸರಿ, ಇವ್ರಿಗೆ ತಲೆಗ್ ತುಂಬಿಸ್ಬಿಡೋಣ, ಇವ್ರ ಮಧ್ಯೆ ತಂದು ಹಾಕೋಣ. ಅದ್ ವೈ ವರ್ ದೇ ಏಬಲ್ ಟು ಡೂ ಇಟ್ ಬಿಕಾಸ್ ನಮಗ್ ನಾಲೆಜ್ ಇಲ್ಲ. ಸೊ ನಮಗ್ ಟ್ರೂ ನಾಲೆಜ್ ಇದ್ರೆ ಯಾರು ನಮ್ಮನ್ನ ಅಲ್ಲಾಡ್ಸಕ್ ಆಗಲ್ಲ. ಅಂಡ್ ಯಾರೇ ಆಗ್ಲಿ ಮಚ್ಚ, ಇಫ್ ಐ ಆಮ್ ಯುವರ್ ಅಪೋನೆಂಟ್, ನಾನ್ ನಿಂದು ಸ್ಟ್ರೆಂತ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಫಸ್ಟ್, ಅದು ನೋಡ್ದಾಕ್ ಬಿಡೋಣ ಅಂತ ಹೊರತು ವೀಕ್ನೆಸ್ ಮೇಲೆ ಫಸ್ಟ್ ಹೋಗಲ್ಲ. ಇದು ತೆಗೆದು ಬಿಟ್ರೆ ಆಮೇಲೆ ಈಸಿ ಮ್ಯಾಚ್ ಅಂದ್ಬಿಟ್ಟು. ಸೊ ಯಾಕೆ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಆಯ್ತು, ಯಾಕೆ ಇಂತಿಂತ ಇನ್ಸ್ಟಿಟ್ಯೂಷನ್ ಮೇಲೆ ಅಟ್ಯಾಕ್ ಆಯ್ತು, ಒಳಗ್ ಹೋಗಿ ನೋಡವ್ರೆ, ಇದು ಪ್ರಪಂಚನೇ ಬದಲಾಯಿಸ್ಬಿಡುತ್ತೆ, ಏನ್ ಗುರು ಇದು ಹಿಂಗಿದೆ ಅಂದ್ಬಿಟ್ಟು. ಇವ್ರನ್ನ ಹಿಂಗೆ ಬಿಟ್ರೆ ದೇ ವಿಲ್ ನೋ ಒನ್ ವಿಲ್ ಬಿ ಇವನ್ ಕ್ಲೋಸ್ ಟು ದಿಸ್ ಪೀಪಲ್. ಇವ್ರನ್ನ ನಾವು ಕೆಳಗ್ ಇಡ್ಬೇಕು ಅಂದ್ರೆ ಇಂಥದ್ನೆಲ್ಲ ನಾವು ತೆಗಿಲೇಬೇಕು. ಸೊ ಅದಕ್ಕೆ ಅಲ್ಲಿ ಅಟ್ಯಾಕ್ ನಡೆದಿದ್ದು. ಅಂಡ್ ಹೇಳ್ತಾರಲ್ಲ ಮಚ್ಚ, ಇಟ್ ಟುಕ್ ಮಂತ್ಸ್ ಟು ಬರ್ನ್. ಅಂದ್ರೆ ಎಷ್ಟು ಇರ್ಬೋದು ಯೋಚನೆ ಮಾಡು ನಾಲೆಜ್. ಅಂಡ್ ನೀನ್ ಹೇಳ್ದಂಗೆ ಈ ಮಾಂಗ್ಸ್ ಅವ್ರು ಇವ್ರು ಯಾರೇ ಆಗ್ಲಿ, ಎನ್ಲೈಟನ್ಮೆಂಟ್ ಆದಾಗ ಅದ್ ಹೆಂಗಾಗತ್ತೆ ಅಂದ್ರೆ ಮಚ್ಚ, ಇವಾಗ ನಾವು ನಮ್ ಊರಲ್ಲಿರೋ ಅಜ್ಜಿಗ್ ಹೋಗ್ಬಿಟ್ಟು ಮುಂದೆ ಎಲ್ಲ AI ಬರುತ್ತೆ ಅಜ್ಜಿ ಅದು ಇದು ಅಂದ್ರೆ ಅವ್ರಿಗೆ ನಾನ್ ಇಂಟೆಲಿಜೆಂಟ್ ಅನ್ಸಲ್ಲ, ನಾನ್ ಹುಚ್ಚ ಅನ್ನಿಸ್ತೀನಿ. ಯಾಕಂದ್ರೆ ಅವ್ರಿಗೆ ಅದೇನು ಗೊತ್ತಾಗ್ತಾ ಇಲ್ಲ. ಹಂಗೆ ಇವಾಗ ಯಾರೋ ಒಬ್ರು ಎನ್ಲೈಟನ್ ಆಗೋರ್ ಬಂದ್ಬಿಟ್ಟು ಅವ್ರ ಪಾಯಿಂಟ್ಸ್ ನಮ್ಗೆ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ನನಗದು ಆದ್ರೆ ಮಾತ್ರ ಅರ್ಥ ಆಗೋದು. ಸೊ ಅವ್ರು ಅದನ್ನೆಲ್ಲ ಅದ್ರಲ್ಲಿ ಬರ್ತಿದ್ರು. ಪ್ರಾಬಬ್ಲಿ ದಟ್ ಮುಂದ್ ಯಾವಾಗ ನಿನಗೊಂಚೂರು ರಿಯಲೈಸೇಷನ್ ಆದಾಗ ನಿನಗೊಂದ್ ಸೊಲ್ಯೂಷನ್ ಸಿಗಕ್ಕೆ ಹೆಲ್ಪ್ ಆಗ್ಲಿ, ಏನೋ ಒಂದ್ ಆಗ್ಲಿ ಅಂದ್ಬಿಟ್ಟು. ಯಾವಾಗ ಅದ್ ಯಾವ್ದು ರಿಟರ್ನ್ ಡಾಕ್ಯುಮೆಂಟ್ಸ್ ಇರಲ್ಲ ಮಚ್ಚ, ಅದ್ ಹೆಂಗಾಗ್ಬಿಡುತ್ತೆ, ಈಗ ಅದೊಂದ್ ಗೇಮ್ ಆಡಿಸ್ತಾರೆ ನೋಡಿ, 7 ಜನರು ನಿಲ್ಸ್ಬಿಟ್ಟು ಒಬ್ಬ ಫಸ್ಟ್ ಹಿಂದೆ ಇರೋನ್ ಒಬ್ಬ ಏನೋ ಹೇಳ್ತಾನೆ, ಅವ್ನ್ ಮುಂದೆ ಇರೋನ್ಗೆ ಹೇಳ್ತಾನೆ, ಚೈನೀಸ್ ವಿಸ್ಪರ್ ಏನೋ ಅದು ಲಾಸ್ಟ್ ಅಲ್ಲಿ ಬರೋ ಅಷ್ಟ್ರೊಳಗ್ ಫುಲ್ ಏನೇನೋ ಆಗೋಗಿರುತ್ತೆ. ಸೊ ಇವಾಗ ನಮ್ ಹಿಸ್ಟ್ರೀಸ್ ಅದು ಇದು ಪುರಾಣ ಸ್ಟೋರಿಗಳೇ ಯಾರಿಗೋ ಹೇಳಿದ್ರು, ಈಗ ನಮ್ಮಲ್ಲಿ ಬರೋ ಅಷ್ಟ್ರೊಳಗಡೆ ಅದು ಏನೋ ಆಗೋಗಿದೆ. ಅದು ರಿಯಾಲಿಟಿನೇ ಅಲ್ಲ, ಎಸೆನ್ಸ್ ಇದೆ ಅಷ್ಟೇ ಬಿಟ್ರೆ ರಿಯಾಲಿಟಿ ಇಲ್ಲ. ಬಿಕಾಸ್ ಮಸಾಲ ಹಾಕೋದ್ ಎಲ್ಲಾರ್ಗು ಇಷ್ಟ. ಒಬ್ಬನ ಜೊತೆ ಜಗಳ ಆಡಿದ್ರೆ ಇವ್ನು 100 ಅಂದಿರ್ತಾನೆ, ನೆಕ್ಸ್ಟ್ ಅವನಿಗೆ ಸರಿನಾ, ಇಲ್ಲಿ ನನಗ್ ಬರೋ ಅಷ್ಟ್ರೊಳಗೆ 1 ಲಕ್ಷ ಆಗಿದೆ ಅದು. ಸೊ ಇಫ್ ದೇರ್ ವಾಸ್ ರಿಟರ್ನ್ ಡಾಕ್ಯುಮೆಂಟ್ಸ್, ನಮಗ್ ರಿಯಾಲಿಟಿ ಏನು ಅಂತ ಗೊತ್ತಿರ್ತಿತ್ತು. ವಿ ವುಡ್ ಹ್ಯಾವ್ ಬಿನ್ ಎಲ್ಲೋ ಇರ್ತಿತ್ತೇನೋ ನಮ್ ದೇಶ. ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನಲಂದಾ ತಕ್ಷಶಿಲಾ ಇದ್ದಿದ್ರೆ ಪ್ರಾಬಬ್ಲಿ ನಾವ್ ಎಲ್ಲಿ ಇರ್ತಿದ್ವೋ ಅಂತಾನು ಇಲ್ಲ. ಸೊ ಐ ಥಿಂಕ್ ಅದ್ರಕ್ಕಿಂತ ಬಿಗ್ ಡಿಸಾಸ್ಟರ್ ಇನ್ನ ಆಗಕ್ ಸಾಧ್ಯನೇ ಇಲ್ಲ. ಬಿಕಾಸ್ ನಾಲೆಜ್ ಮುಂದೆ ಏನಿದೆ ಮಚ್ಚ, ಈಗ್ಲೂ ಅಷ್ಟೇ ದ ಮೋಸ್ಟ್ ನಾಲೆಜಬಲ್ ಪೀಪಲ್ ಕ್ಯಾನ್ ರೂಲ್ ದಿಸ್ ವರ್ಲ್ಡ್. ಸೊ ಅದು ಗೊತ್ತಿತ್ತು ನಮ್ಮ ಅಪೋನೆಂಟ್ಸ್ ಗೆ, ಇದಿದ್ರೆ ಮುಗೀತು, ಇವ್ರ ಹತ್ರನು ಯಾರು ಬರಕ್ ಆಗಲ್ಲ. ಅಂಡ್ ಅವ್ರು ಒಳ್ಳೆ ಅಡ್ವಾಂಟೇಜ್ ತಗೊಂಡ್ರು, ಏನನ್ನ ಇದ್ ಮಾಡ್ಬೇಕಿತ್ತು ದೇ ವರ್ ಏಬಲ್ ಟು ಡೂ ಇಟ್. ಅಂಡ್ ವಿ ವೇರಂಟ್ ಏಬಲ್ ಟು ಸೇವ್. ನಮ್ಗೆ ಏನ್ ಉಳಿಸ್ಕೋಬೇಕಿತ್ತು ನಾವು ಉಳಿಸ್ಕೊಳಕ್ ಆಗಿಲ್ಲ. ಸೊ ಈಗೀಗ ನೋಡಿ, ಈಗೀಗ ನಮ್ಗೆ
ಛತ್ರಪತಿ ಶಿವಾಜಿ ಮಹಾರಾಜದ ಮೂವೀಸ್ ನೋಡ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಅವ್ರಿಗೆ yes. ಏನಪ್ಪಾ ಅಂದ್ಬಿಟ್ಟು. ಶಾಂಭಾಜಿ ಮಹಾರಾಜ್ ಮೂವಿ ನೋಡ್ ಗೊತ್ತಾಗುತ್ತೆ. ಚೌಳ ಡೈನೆಸ್ಟಿ ಬಗ್ಗೆ ನಮ್ಗೆ ಹೇಳಿಸ್ಕೊಟ್ಟೇ ಇಲ್ಲ. ಹೌದು. ಅವ್ರು ಇವಾಗ ನೀನ್ ಬಾಲಿಗೆ ಹೋದ್ರು ಅಲ್ಲೆಲ್ಲ ನಮ್ದೇ ದೇವ್ರುಗಳಿದೆ ಬಿಕಾಸ್ ಅವ್ರ ಇನ್ಫ್ಲೂಯೆನ್ಸ್. ಹೌದು. ನಮಗ್ ಅವ್ರ ಬುಕ್ಸ್ ಅಲ್ಲಿ ಅವ್ರ ಬಗ್ಗೆ ಇಲ್ಲವೇ ಇಲ್ಲ. ನಮಗ್ ಹೇಳಿಸ್ಕೊಟ್ಟಿದ್ದ ಯಾರು ಈ ತರ ಸುಟ್ಟದವ್ರ ಬಗ್ಗೆನೇ ಹೇಳಿಸ್ಕೊಟ್ಟಿದ್ದು. ಮುಗಲ್ದು ಹೋದ್ರಿ ಹಾಳ್ ಮಾಡ್ದವ್ರ ಬಗ್ಗೆ actually. ಬರೀ ಹಾಳ್ ಮಾಡ್ದವಂತ ಹೇಳಿಸ್ಕೊಟ್ಟಿದ್ದು. ಏನು ಸರಿ ಗುರು, ಓಕೆ ಹಿಂಗ್ ಹಾಳ್ ಮಾಡದ ಇದ್ರಿಂದ ನಾನ್ ಕಲಿಬೇಕು, ನಾನು ಒಪ್ಕೊಂತೀನಿ. ಅದನ್ನ ಬಿಟ್ಬಿಟ್ಟು ಅವ್ರು ಹಾಳ್ ಮಾಡ್ದವನ್ನೇ ನೀನ್ ಆಂಪ್ಲಿಫೈ ಮಾಡ್ಕೊಂಡು ಅವನ್ನೇ ದೇವ್ರು ಮಾಡ್ಬಿಟ್ರು ನಮ್ಗೆ. ಸೊ ದಟ್ ಇಸ್ ದ ಪ್ರಾಬ್ಲಮ್ ಅಲ್ಲ ಮಚ್ಚ. ಅದನ್ನ ಮಾಡಿದ ಅವರೇ ಅಲ್ವಾ, ಹಾ, ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ತಂದಿರೋದೇ ಅವ್ರೆ. ಹೌದು. ಅವ್ರಿಗೆ ನಮ್ ರಿಯಲ್ ಹೀರೋಸ್ ಯಾರಂತ ರಿವೀಲ್ ಮಾಡಕ್ ಇಷ್ಟ ಇರ್ಲಿಲ್ಲ. ಬಿಕಾಸ್ ದಟ್ ವಿಲ್ ಯುನೈಟ್ ಯುವರ್ Right, right. ಸ್ಪಿರಿಚುಯಾಲಿಟಿ, ಮೋಟಿವೇಶನಲ್ ಅವ್ರ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ಸ್ ಯಾವತ್ತಿದ್ರು ನೀನು ಒಟ್ಟು ತರುತ್ತೆ ನಿನಗೆ. ಹೌದು, ಅವ್ರು ನಮ್ಗೋಸ್ಕರ ಹಿಂಗ್ ಮಾಡಿದ್ರು, ನಾವು ಎಲ್ಲ ಹಿಂಗಿರ್ಬೇಕು ಅಂದ್ಬಿಟ್ಟು. ಇವ್ರಿಗೆ ಅದೇ ಬೇಡ ಇದ್ದಿದ್ದಲ್ಲ, ಡಿವೈಡ್ ಮಾಡ್ಬೇಕಿದ್ದಿದ್ದು. ಸೊ ನಾಲೆಜ್ ಐ ಥಿಂಕ್ ಅದಕ್ಕಿಂತ ಡಿಸಾಸ್ಟರ್ ಯಾವ ಕಂಟ್ರಿಗೂ ಆಗಲೇಬಾರ್ದು. ಬಿಕಾಸ್ ಅದೇ ಅವಾಗಿನ ಮಾಂಕ್ಸ್ ಅವರೇ ಅಲ್ಲ, ಈ ಆಸ್ಟ್ರಾನಮಿ ಇದೆಲ್ಲ ಅಂತವ್ರೆ ಡೆವಲಪ್ ಅನ್ನೋದಕ್ಕಿಂತ ದೇವರ್ ದ ಒನ್ ಹೂ ಬಾಟ್ ಇಟ್ ಇನ್ ಟು ಯೂಸ್ ಪ್ರಾಕ್ಟಿಸ್ ವಾಟ್ ಎವರ್ ಇಟ್ ಇಸ್. ಸೊ ಅದನ್ನೇ ನಾವೀಗ ಫಾಲೋ ಮಾಡ್ತಾ ಇರೋದು. ಸೊ ನೋಡಿ, ಅವಾಗೆಲ್ಲ ಅವ್ರಿಗೆ ಏನು ಟೆಕ್ನಾಲಜಿ ಇಲ್ದೇನೆ ಅವ್ರು ಅವಾಗ್ಲೇನೆ ಪ್ಲಾನೆಟ್ಸ್ ನೆಲ್ಲ ಪೊಸಿಷನ್ ನ ಅರ್ಥ ಮಾಡ್ಕೊಂಡಿರೋರು. ಸೊ ಇನ್ನ ಯಾವ ಲೆವೆಲ್ ಅವ್ರ ನಾಲೆಜ್ ಈ ಟೈಮ್ಗೆ ಇದಾಗುತ್ತೆ. ಹೆಂಗೆ ಅದು ಇವಾಗ ಟೆಲಿಸ್ಕೋಪ್ ಇದ್ದು ಇಷ್ಟು ಕಷ್ಟ ಏನು ಇಲ್ದೆ ಹೆಂಗೆ? ಓನ್ಲಿ ಬಿಕಾಸ್ ದಿ ಕಾನ್ಸೆಪ್ಟ್ ಆಫ್ ಹೊರಗಿರೋದು ಒಳಗಿರೋದು ಎರಡು ಒಂದೇ. ದೇ ವೆಂಟ್ ಇಂಟರ್ನಲ್, ದೇ ಡಿಡೆಂಟ್ ಗೋ ಸರ್ಚಿಂಗ್. ಹೊರಗ್ ಬಿಡ್ಕೊಂತ ಹೋಗ್ಲಿಲ್ಲ, ಅವ್ರು ಒಳಗ್ ಹೋದ್ರು. ಅವ್ರು ಇವಾಗ ಬುದ್ಧಂದು ಒಂದ್ ಇದಿತ್ತು ಮಚ್ಚ. ಗೌತಮ ಬುದ್ಧ ವೇರ್ ಅವರು ಹೇಳ್ತಾರಂತೆ ದಟ್ ಪರ್ ಮಿನಿಟ್ ಎಷ್ಟೋ ಮಿಲಿಯನ್ ಟೈಮ್ಸ್ ನನ್ ಬಾಡಿ ಫ್ಲಿಕರ್ ಆಗ್ತಾ ಇದೆ. ಪರ್ ಮಿನಿಟ್ ಎಷ್ಟೋ ಮಿಲಿಯನ್ ಟೈಮ್ಸ್ ಪರ್ ಮಿನಿಟ್ ಪರ್ ಸೆಕೆಂಡ್ ಫ್ಲಿಕರ್ ಆಗ್ತಾ ಇದೆ. ವೇರ್ ಅವ್ರು ಹೇಳೋದು ನಮ್ ಸುತ್ತಲೂ ಇರೋದು ಎಲ್ಲಾದು ಏನೇ ನೀನ್ ತಗೋ, ಒಂದ್ ಈಗ ಇದೇ ತಗೋ, ಚೇರ್ ತಗೋ, ನಾವೇ ತಗೋ, ನಥಿಂಗ್ ಇಸ್ ಸ್ಟೇಷನರಿ. ಇಟ್ ಈಸ್ ಯಾವ್ದು ರಿಯಲ್ ಅಲ್ಲ, ಫ್ಲಿಕರ್ ಆಗ್ತಾ ಇದೆ. ಬಿಕಾಸ್ ಇವಾಗ ಫ್ಯಾನ್ ಅಷ್ಟು ಸ್ಪೀಡ್ ಅಲ್ಲಿ ತಿರುಗ್ತಿದ್ದಾಗ ನಿನಗದು ಪ್ಲೇಟ್ ತರ ಕಾಣಿಸುತ್ತಲ್ಲ ಮಚ್ಚ, ಸ್ಟಾಗ್ನೆಂಟ್ ಇದ್ದಂಗ್ ಕಾಣಿಸುತ್ತೆ. ನೀನು ಸರಿ ಅದ್ ಸ್ಟಾಗ್ನೆಂಟ್ ಇದೆಯಾ ಇಲ್ವಾ ಅಂತ ನೀನ್ ಕಲ್ಲು ಎಸ್ದೆ ಅನ್ಕೋ, ಕಲ್ಲು ವಾಪಸ್ ಬಂದಾಗ ನಿಂಗೆ ಏನ್ ಅನ್ಸುತ್ತೆ? ಇಲ್ಲ, ಅದು ಹಂಗೆ ಇರೋದು ಅಂತ ಅನ್ಸುತ್ತೆ. ಗ್ಯಾಪ್ಸ್ ಇದೆ ಅನ್ನೋದು ಗೊತ್ತಾಗಲ್ವಲ್ಲ. ಸೊ ಇವ್ರು ಅದನ್ನ ಹೇಳಿದ್ರಂತೆ, ದೇರ್ ಇಸ್ ಗ್ಯಾಪ್ಸ್, ಬಟ್ ಅದ್ ಎಷ್ಟ್ ಸ್ಪೀಡ್ ಇದೆ ಅಂದ್ರೆ ಯು ಕಾಂಟ್ ಅನಲೈಸ್ ಇಟ್, ನಿನ್ಗೆ ಅಲ್ಲೇ ಇದೆ ಅನ್ನಿಸ್ತಾ ಇರೋದು ಅಂದ್ಬಿಟ್ಟು. ಇದು ಯಾವಾಗ ಅವ್ರು ಎರಾದಲ್ಲಿ ಹೇಳಿರೋದು. ಅದನ್ನ ರೀಸೆಂಟ್ ಟೆಕ್ನಾಲಜೀಸ್ ಅದು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ದೇ ಹ್ಯಾವ್ ಪ್ರೂವ್ಡ್ ದಟ್ ಹೌದು ದಿಸ್ ಇಸ್ ರೈಟ್. ಹೌ ಕ್ಯಾನ್ ಅ ಹ್ಯೂಮನ್ ಐ ಸೋ ಕೇಪಬಲ್ ದಟ್ ಇದು ಗೊತ್ತಾಗಕ್ಕೆ? ಸೊ ಅದೆಲ್ಲ ಮಿಸ್ಟ್ರೀಸ್ ದಟ್ ಸೈನ್ಸ್ ಕ್ಯಾನ್ ನೆವರ್ ಸಾಲ್ವ್. ಸೊ ಅದೇ ಪವರ್ ಅಲ್ಲ, ಡಿಸ್ಕವರ್. ಸೊ ದಟ್ ಈಸ್ ದ ಪವರ್ ಆಫ್ ಅವರ್ ಕಂಟ್ರಿ ಅಲ್ಲ. ಆ ತರ ಜನಗಳಿದ್ರು, ಆ ಲೆವೆಲ್ ಆಫ್ ನಾಲೆಜ್ ಇತ್ತು. ಅವ್ರು ಇಷ್ಟೊತ್ತಿಗೆ ಏನೇನೋ ಹುಡುಕ್ಬಿಟ್ಟಿರೋರೆ, ಈಗ ಏನೇನ್ ಬರ್ತಿದೆ ಯಾವಾಗ್ಲೂ ಹೇಳ್ಬಿಟ್ಟು ಮುಗಿಸ್ಬಿಟ್ಟಿರೋರೇನು. ಸೊ ಈಗ ಆಗ್ತಿರೋದೆಲ್ಲ ರೀಡಿಸ್ಕವರಿ ಹೊರತು ಡಿಸ್ಕವರಿ ಆಗಿಲ್ಲ. ರೀಡಿಸ್ಕವರಿ. ಸಡನ್ ಆಗಿ ಲವ್. ಶುಡ್ ಪಾರ್ಟ್ನರ್ಸ್ ಶೇರ್ ದೇರ್ ಫೋನ್ ಪಾಸ್ವರ್ಡ್ಸ್? ಇವಾಗ ಇಬ್ರು ಪಾರ್ಟ್ನರ್ಸ್ ಅವ್ರ ಫೋನ್ ಪಾಸ್ವರ್ಡ್ ಒಬ್ರಿಗೊಬ್ರು ಹೇಳ್ಕೋಬೇಕಾ ಹೇಳ್ಬಾರ್ದ? ಹೇಳ್ಬಾರ್ದ? ಎರಡು ಅಪ್ರೋಚ್ ಇದೆ. ಡಿಪೆಂಡ್ಸ್ ಅಪಾನ್ ಹೆಂಗ್ ತಗೊಳ್ತಾರೆ ಅಂತ. ನಾನ್ ಎರಡು ಹಿಂಗೆ ನಿಂದ ಅರ್ಥ ಆಗತ್ತೆ. ನಾನೇನ್ ಫಾಲೋ ಐ ಟಾಕ್ ಓನ್ಲಿ ಅಬೌಟ್ ಮೈ ಪರ್ಸ್ಪೆಕ್ಟಿವ್. ನಾನೇನ್ ಫಾಲೋ ಮಾಡ್ತೀನಿ ನಾನೇನ್ ಮಾಡ್ತೀನಿ ಅಂದ್ರೆ, ನಾನ್ ಯಾವತ್ತು ಪಾಸ್ವರ್ಡ್ಸ್ ಇದೆಲ್ಲ ಲೆಟ್ ಇಟ್ ಬಿ ಗರ್ಲ್ ಫ್ರೆಂಡ್. ನನ್ ಮನೇಲೂ ಕೂಡ ಅಷ್ಟೇ, ನಾನ್ ಮೊಬೈಲ್ ಪಾಸ್ವರ್ಡ್ಸ್ ಏನೇ ಪಾಸ್ವರ್ಡ್ಸ್ ಇದ್ರು ಮೈ ಮದರ್ ನೋಸ್. ನಾನು ಯಾವ್ದಕ್ಕೂ ಯಾವ ಆಪ್ಸ್ಗೂ ಇದುವರೆಗೂ ಪಾಸ್ವರ್ಡ್ಸ್ ಹಾಕಿದ್ದು ಆತರ ಏನಿಲ್ಲ. ಬಿಕಾಸ್ ನನಗೆ ಆತರ ಪ್ರೈವಸಿ ಪ್ರೈವೇಟ್ ಆಗಿ ಮೇಂಟೈನ್ ಮಾಡ್ಬೇಕಂತದ್ದು ಏನು ಇಲ್ಲ. ಸಿ ದ ಮೋರ್ ಕ್ಲಿಯರ್ ಯು ಆರ್ ವಿತ್ ದಿ ಅದರ್ ಪರ್ಸನ್, ಆ ಕ್ಲಾರಿಟಿ ಇದ್ದ ತಕ್ಷಣ ಯು ವಿಲ್ ನೆವರ್ ಹ್ಯಾವ್ ಫೈಟ್ಸ್. ಆ ಡಿಸ್ಕಂಫರ್ಟ್ಸ್ ಆಗ್ಲಿ, ಫೈಟ್ಸ್ ಆಗ್ಲಿ, ಡೌಟ್ಸ್ ಆಗ್ಲಿ ಏನು ಇರಲ್ಲ. ನನಗ ಆತರ ಏನು ಹೈಡ್ ಮಾಡ್ಕೊಳಕ್ಕಿಲ್ಲ. ಸೊ ನನಗ ಆ ಪ್ರೈವಸಿ ಅನ್ನೋ ಮೆಂಟಾಲಿಟಿ ಇಲ್ಲ. ಸೊ ಅದಕ್ಕೆ ನನಗೆ ಐ ಡೋಂಟ್ ಫೀಲ್ ಇಟ್ಸ್ ರಿಕ್ವೈರ್ಡ್. ನಾನು ಅದಕ್ಕೆ ಪಾಸ್ವರ್ಡ್ ಕೂಡ ಇಡಲ್ಲ ಕೆಲವು ಸಲ. ಸೊ ನಾನ್ ಡಿಸ್ಅಗ್ರಿ ಅಂತೆ, ಬಟ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯುವರ್ ಪಾಯಿಂಟ್. ಅಂದ್ರೆ ನಾನು ಇವಾಗ ನಮ್ಮ ಅಮ್ಮಂಗೂ ನಂದು ಪಾಸ್ವರ್ಡ್ ಏನಂತ ಗೊತ್ತು. ಯಾವಾಗ ಬೇಕಾದ್ರೆ ಫೋನ್ ಓಪನ್ ಮಾಡ್ಬಿಟ್ಟು ಜನರಲ್ ಗಿಫ್ಟ್ ಬುಕ್ ಮಾಡ್ತಿರ್ತಾರೆ ನಮ್ಮಮ್ಮ ಏನೋ ಬೇಕಿದ್ರೆ. ಸೊ ಅಮ್ಮಂಗೆ ಎದ್ರದಿಲ್ದೆ ಹೋಗಿ ಎದ್ರಕ್ಕೆ ಏನಿದೆ? ಸೊ ಏನಿಲ್ಲ. ಬಟ್ ನಾನ್ ಏನಕ್ಕೆ ಡಿಸ್ಅಗ್ರಿ ಮಾಡಿದೆ ಅಂತ ಹೇಳಿದ್ರೆ, ಪಾಸ್ವರ್ಡ್ ಶೇರ್ ಮಾಡ್ಕೊಳ್ಳಿ, ದಟ್ ಈಸ್ ದೇರ್ ಪರ್ಸನಲ್ ಚಾಯ್ಸ್. ಇವಾಗ ನಿನ್ ಪಾರ್ಟ್ನರ್ಗೆ ಪಾಸ್ವರ್ಡ್ ಶೇರ್ ಮಾಡ್ಕೋಬೇಕಂತ ಆಸೆ ಇದೆ, ಓಕೆ ಶೇರ್ ಯರ್ ಪಾಸ್ವರ್ಡ್, ಗೊತ್ತಿರ್ಲಿ. ಬಟ್ ಆ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ಬೇಕು. ಜಸ್ಟ್ ಬಿಕಾಸ್ ಗೊತ್ತು ಅಂತ ಹೇಳ್ಬಿಟ್ಟು ಡೈಲಿ ಚೆಕ್ ಮಾಡ್ಕೊಂಡು
ಅದು ಇರಬಾರ್ದು ಅಂತ ಅದಕ್ಕೆ ನಾನ್ ಡಿಸ್ಅಗ್ರಿ. ಯು ಶೇರ್ ಯುವರ್ ಪಾಸ್ವರ್ಡ್ ತೊಂದ್ರೆ ಇಲ್ಲ, ಬಟ್ ಒಂದ್ ಲೆವೆಲ್ ಆಫ್ ನಂಬಿಕೆ ಯಾರು ಇರ್ಬೇಕು. ನಿಮ್ಗೆ ಏನೋ ತುಂಬಾ ಏನೋ ಡೌಟ್ ಬಂತು, ಏನೋ ಒಂದ್ಸಲ ವಿಚಿತ್ರವಾಗಿ ಆಡ್ತವನಪ್ಪ, ಆವಾಗ ಚೆಕ್ ಮಾಡ್ದ ಬೇರೆ. ಗೊತ್ತು ಗುರು ನನ್ಗೆ ಅನ್ಬಿಟ್ಟು ಡೈಲಿ ಅದನ್ನೇ ಮಾಡ್ತಿದ್ರೆ ಅದೇ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿನ್ಗೇನ್ ನಂಬಿಕೆನೇ ಇಲ್ವಾ ಅನ್ಬಿಟ್ಟು. ಇನ್ನೊಂದು, ಇವಾಗ ನಮ್ಮ ಅಪ್ಪ ಅಮ್ಮನ ಜೊತೆನೆ ತಗೊಂಡ್ರು, ಇವಾಗ ನಮ್ಮ ಅಮ್ಮಂಗ್ ನನ್ ಪಾಸ್ವರ್ಡ್ ಗೊತ್ತು, ಬಟ್ ಹಂಗ ಅನ್ಬಿಟ್ಟು ಡೈಲಿ ನಮ್ಮ ಅಮ್ಮ ತೆಕ್ಕೊಂಡ್ ಕೂತ್ರೇನು ನಾನ್ ಏನ್ ಮಾಡ್ತೀನಿ, ಏನಕ್ಕೆ ಅಷ್ಟು ಡೌಟ್ ಪಡ್ತಿದ್ಯಾ, ಅದು ಬೇಜಾರಾಗ ಸ್ಟಾರ್ಟ್ ಆಗುತ್ತೆ ನಿನ್ಗೆ. ಇನ್ನೊಂದು ಏನಕ್ ನನಗ್ ಕೆಲವೊಂದ್ಸತಿ ಅಂತ ಹೇಳಿದ್ರೆ, ನಮ್ಗ್ ಮುಚ್ಚು ಮರೆ ಮಾಡಕ್ ಏನು ಇಲ್ಲ ಮಚ್ಚ ಫೋನಲ್ಲಿ, ಅದಕ್ಕೆ ಕೊಟ್ಬಿಡಿ ನಿನ್ ಪಾಸ್ವರ್ಡ್. ಬಟ್ ನೀನು ಎಲ್ಲಾರ ಜೊತೆ ಬೇರೆ ಬೇರೆ ತರ ಇರ್ತೀಯಲ್ಲ, ನೀನು ಅಪ್ಪ ಅಮ್ಮನ ಜೊತೆನೆ ಒಂದ್ ತರ ಇರ್ತೀಯ, ಫ್ರೆಂಡ್ಸ್ ಜೊತೆನೆ ಒಂದ್ ತರ ಇರ್ತೀಯ, ಬೇರೆ ತರ ಇರ್ತೀವಿ. ಸೊ ಇವಾಗ ಇವಾಗ ಇವ್ನ್ಗೋ ನಿನ್ಗೋ ಏನೋ ಕಾಲ್ ಮಾಡಿ ಏನೋ ಮಾತಾಡಿರ್ತೀವಪ್ಪ ನಾವು, ಅಥವಾ ಏನೋ ವಾಯ್ಸ್ ರೆಕಾರ್ಡಿಂಗ್ ಕಳ್ಸಿರ್ತೀವಪ್ಪ, ಕಾಮಿಡಿ ಮಾಡಿರ್ತೀವಿ. ಆ ಕಾಮಿಡಿ ನಮಗ್ ಕಾಮಿಡಿ ಅನ್ಸ್ಬೋದು, ನಾವ್ ಅಮ್ಮಗ್ ಅದು ವಲ್ಗರ್ ಅನ್ಸ್ಬೋದು, ಏನ್ ಹಿಂಗ್ ಮಾತಾಡ್ತಿದಾರೆ ಇವ್ರ ಫ್ರೆಂಡ್ಸ್ ಅಂದ್ಬಿಟ್ಟು. ಸೊ ಜಸ್ಟ್ ಬಿಕಾಸ್ ನಿಮಗ್ ಗೊತ್ತು ಯಾರ್ದೋ ಒಬ್ಬರ ಪ್ರೈವಸಿ ಮೇಲೆ ನೀವು ಅಕ್ವೈರ್ ಮಾಡಬಾರ್ದು. ಗೊತ್ತಿರ್ಲಿ, ಬಟ್ ಓನ್ಲಿ ರಿಕ್ವೈರ್ಡ್ ಯೂಸ್ ಮಾಡಿ ಅದನ್ನ. ಅದಿದ್ರೆ ಅವ್ರಿಗೆ ಅವ್ರ ಲಿಮಿಟ್ಸ್ ಗೊತ್ತಿದ್ರೆ ತೊಂದ್ರೆ ಇಲ್ಲ, ಶೇರ್ ಮಾಡ್ಕೋಬಹುದು. ಬಟ್ ಕೆಲವರು ಗೊತ್ತಿದೆ ಅಂದ್ಬಿಟ್ಟು ಡೈಲಿ ಕೂತಿದ್ರೆ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಾಗತ್ತ. ಅದು ನಿಜ. ಬಿಕಾಸ್ ಇವಾಗ ನಾವು ಅಷ್ಟೇ ಹೇಳ್ದಂಗೆ, ನಾ ಪಾಸ್ವರ್ಡ್ ಇಟ್ಟಿಲ್ಲ, ಬಟ್ ಯಾವತ್ತು ಪೇರೆಂಟ್ಸ್ ಆಗ್ಲಿ ಯಾರು ಬಂದ್ ಚೆಕ್ ಮಾಡಲ್ಲ, ಬಿಕಾಸ್ ಅವ್ರ ಟ್ರಸ್ಟ್ ಇದೆ ಅಲ್ವಾ. ಸೊ ಈಗ ಹೇಳ್ದಂಗೆ ಕರೆಕ್ಟ್, ಶೇರ್ ಮಾಡ್ಬೇಕು, ಬಟ್ ಅವರು ರೆಸ್ಪೆಕ್ಟ್ ಮಾಡ್ಬೇಕು ಅದನ್ನ, ಅದ್ರದ್ದು ಅಡ್ವಾಂಟೇಜ್ ತಗೊಂಡು. ನೀನು ಶೇರ್ ಪಾರ್ಟ್ನರ್ ಜೊತೆ ಶೇರ್ ಮಾಡ್ತಿದ್ಯಾ ಅಂದ್ರೆ ದಟ್ ನಾನ್ ಓಪನ್ ಆಗಿದ್ದೀನಿ, ಮಾಡಕ್ ಏನಿಲ್ಲ ಅಂತ ನೀನ್ ತೋರಿಸ್ತಿರೋದು. ಅವ್ರ ಅಷ್ಟು ಓಪನ್ ಆಗಿ ಇದ್ದಾಗ ನೀನ್ ರೆಗ್ಯುಲರ್ ಮಾಡ್ತಿದ್ಯಾ ಅಂದ್ರೆ ನೀನ್ ಅವ್ರನ್ನ ನಂಬ್ತಾನೆ ಇಲ್ಲ ಅಂತಾನೆ ಅರ್ಥ. ನೆಸೆಸಿಟಿನೇ ರಿಲೇಶನ್ಶಿಪ್ ಇಲ್ಲ ಅಲ್ಲ ಆಕ್ಚುಲಿ ನೋಡೋದು. ಸೊ ಅದು ಇರಬಾರ್ದು ಅಷ್ಟೇ. ಶೇರಿಂಗ್ ಇಸ್ ಅವ್ರ ಚಾಯ್ಸ್. ಕೆಲವ್ರಿಗೆ ಮಾಡಕ್ ಇಷ್ಟ ಇಲ್ದೇ ಇರ್ಬೋದು. ಇವಾಗ ಕೆಲವ್ರದ್ದು ಇವಾಗ ನಮ್ ಫ್ರೆಂಡ್ಸ್ ಜೊತೆ ಮತ್ತೆ ಇವಾಗ ನನ್ ಪಾಸ್ವರ್ಡ್ ನಿಮ್ಗೆ ಗೊತ್ತಿರೋದು, ಬಿಕಾಸ್ ನಾವು ಸ್ಟೂಡ್ಸ್ ಗೀಟ್ಸ್ ಹೋಗ್ತೀವಿ, ಓಪನ್ ಮಾಡ್ಬೇಕಾಗುತ್ತೆ. ಬಟ್ ಹಂಗ ಅಂದ್ಬಿಟ್ಟು ಗೊತ್ತಿದೆ ಅಂದ್ಬಿಟ್ಟು ಇವಾಗ ಯಾರು ಹೋಗ್ಬಿಟ್ಟು ಅವ್ರ ಗ್ಯಾಲರಿ ಎಲ್ಲ ತೆಕ್ಕೊಂಡು ಅದೆಲ್ಲ ನಮ್ ಬೇದು ಮಾಡ್ತಾ ಇದ್ದ. ನಿಮ್ದು ಅಲ್ದೇ ಇದ್ರು ನಿನ್ ಫ್ಯಾಮಿಲಿ ಅವ್ರದ್ದು ಏನೋ ಒಂದ್ ಫೋಟೋ ಇರ್ಬೋದು, ನಿಮ್ ಅಮ್ಮಂದ ಏನೋ ನೀನು ಕಾಮಿಡಿ ಆಗಿ ತೆಗ್ದಿರ್ತೀಯ, ಏನೋ ಮಾಡಿರ್ತೀಯ, ಅವ್ರ ಪ್ರೈವಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ. ಜಸ್ಟ್ ಬಿಕಾಸ್ ಗೊತ್ತು ಅಂದ್ಬಿಟ್ಟು ಅದನ್ನ ಎಕ್ಸ್ಪ್ಲೈಟ್ ಮಾಡ್ಬಾರ್ದು, ಅದೊಂದಷ್ಟೇ. ಗೊತ್ತಿರೋದಿರ್ಲಿ ಅದ್ರಲ್ಲಿ. ಅಯ್ಯೋ ಎಷ್ಟೊಂದ್ಸಲಿ ಸ್ಟಾರ್ಟಿಂಗ್ ಅಲ್ಲ ನಮ್ಮ ಮಮ್ಮಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಪ್ಪ, ಶೇರಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ಯಾವ ನಾವು ಸ್ಕೂಲ್ ಟೈಮ್ ಅಲ್ಲೆಲ್ಲ ಇದ್ದಾಗ, ಅಯ್ಯೋ ನಾವು ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಯಾರೋ ಹುಡುಗಿ ಇಷ್ಟ ಆದ್ರೆ ಅವಳು ಮೆಸೇಜ್ ಆಗ್ತಿದ್ದೆ, ಲಾಸ್ಟ್ ಅಲ್ಲಿ ರಿಪ್ಲೈ ಮಾಡ್ಬೇಡ ಅಂತೆಲ್ಲ ಮೆಸೇಜ್ ಆಗ್ತಾ ಇದೆ. ಸೊ ಎಲ್ಲ ಬಿಡು, ಏನ್ ಮಾಡಿದೀವಿ. ಟೆಕ್ನಾಲಜಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ತಾ ಇದೆಯಾ? ಕ್ವಾಲಿಟಿ ಆಫ್ ಲೈಫ್ ಬ್ಯಾಂಕ್ ಬ್ಯಾಲೆನ್ಸ್ ಒಂದ್ ಕಮ್ಮಿ ಮಾಡ್ತಿದೆ ಅಷ್ಟೇ. ಸೆಂಟ್ರಾ ಅಂದ್ರೆ ಗೊತ್ತಾ ಇವಾಗ ನಿನ್ಗೆ ಈಸಿ ಮಾಡ್ತಾ ಇದೆ. ಕನ್ವೀನಿಯನ್ಸ್ ಕೊಡ್ತಿದೆ ಅಷ್ಟೇ. ಇವಾಗ ಕನ್ವೀನಿಯನ್ಸ್ ಕೊಡ್ತಾ ಇದೆ, ಈಸಿ ಆಗ್ತಾ ಇದೆ. ಏನೋ ಬೇಕು ಹೋಗ್ಬೇಕು ಅಂತಿಲ್ಲ, ಮನೆಗೆ ಬರುತ್ತೆ, ಅದು ಇದೆ, ಡೆಲಿವರಿ ಇದೆ, ಎಲ್ಲ ಇದೆ, ಅಮೆಝಾನ್ ಇದೆ, ಅದೆಲ್ಲ ಆಗ್ತಾ ಇದೆ. ಬಟ್ ಅಗೇನ್ ಆನ್ ದಿ ಅದರ್ ಸೈಡ್ ನಿನಗೆ ಫ್ಯಾಮಿಲಿ ಟೈಮ್ ಕಮ್ಮಿ ಸ್ಪೆಂಡ್ ಮಾಡ್ತೀಯ, ಎಲ್ಲದು ಅದ್ರಲ್ಲೇ ಇರ್ತೀಯ ಇಡೀ ಹೊತ್ತು. ಸೊ ಎರಡೂ ಇದೆ. ಅದು ಯಾವಾಗ್ಲೂ ಯಾವ್ದೇ ಟೆಕ್ನಾಲಜಿ ಜೊತೆ ಹಂಗೆ ಅಲ್ಲ, ಮುಂಚೆ ಇವಾಗ ಬರ್ತಿದೆ, ಎಷ್ಟೊಂದು ಬೆನಿಫಿಟ್ಸ್ ಇದೆ. ಬಟ್ ಅದನ್ನ ತಗೊಂಡ್ ಜನ ಬೇರೆಯವ್ರ ಮುಖ ಹಾಕ್ಬಿಡಿ ಏನೇನೋ ಮಾಡ್ತಾನೂ ಇದ್ದಾರೆ. ಸೊ ಎಲ್ಲದಕ್ಕೂ ಅದೇ ಡಬಲ್ ಎಚ್ ವರ್ಡ್, ಏನು ಮಾಡಕ್ ಆಗಲ್ಲ, ಎರಡೂ ಇದೆ. ಸೊ ಕಂಪ್ಲೀಟ್ಲಿ ಇಂಪ್ರೂವ್ ಮಾಡ್ತಿದೆ ಅಂತಾನು ಹೇಳಕ್ ಆಗಲ್ಲ, ಮಾಡ್ತಾನೆ ಇಲ್ಲ ಅಂತಾನು ಹೇಳಕ್ ಆಗಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಜನರು ಇಂಪ್ರೂವ್ ಆಗ್ತಾ ಇದಾರೆ ಅಲ್ವಾ ಹೇಳಕ್. ಜನರು ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ನಿನ್ನ ಬೆಳೆಸ್ತಾ ಇದಾರೆ, ಅವ್ರು ಬೆಳೀತಾ ಇಲ್ಲ ಅಷ್ಟೇ. ಹಿಂಗ್ ಹೇಳ್ದಂಗೆ ಈ ಜಟ್ಟು ಅದು ಇದೆಲ್ಲ ಬಂದ್ಬಿಟ್ಟು ಜನ ಹೊರಗಡೆ ಹೋಗೋದು ಬಿಟ್ಬಿಟ್ಟಿದ್ದಾರೆ, ಎಲ್ಲ ಲೇಸಿ ಆಗ್ಬಿಟ್ಟಿದ್ದಾರೆ. ಮನೇಲಿ ಕೂತ್ಕೊಂಡೆ ಎಲ್ಲ ಆರ್ಡ್ರು. ಅವ್ರ ಯಾಕೆ ನಾವೇ ಹೆಂಗೆ ಆಗ್ಬಿಟ್ಟಿದೀವಪ್ಪ. ಇವಾಗ ನಾನು ಅಂಗಡಿಗೆ ಹೋಗಿದ್ ಎಷ್ಟೋ ಟೈಮ್ ಆಯ್ತು ಅನ್ಸ್ಬಿಟ್ಟಿದೆ. ಅಂಗಡಿ ಬಿಟ್ಟಾಗ ಶಾಪಿಂಗ್ ಕೂಡ ಲೈಕ್ ಬಿಗ್ ಬ್ರಾಂಡ್ಸ್, ನೈಕಿ, ಇಂತ ಅಷ್ಟಷ್ಟು ಎಕ್ಸ್ಪೆನ್ಸಿವ್ ಶಾಪಿಂಗ್ ಕೂಡ ವಿ ಆರ್ ಡೂಯಿಂಗ್ ಇಟ್ ಸಿಟಿಂಗ್ ಅಟ್ ದಿ ಹೋಮ್. ಸೊ ಅದ್ ಹೆಂಗ್ ಮಾಡ್ತಿದೆ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂತೂ ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ತಿಲ್ಲ, ಕನ್ವೀನಿಯಂಟ್ ಲೈಫ್ ಕೊಡ್ತಿದೆ. ಸೊ ನಾನ್ ಹೇಳೋದೇನಂದ್ರೆ ಇವಾಗ ಶಾಪ್ ಹೋಗೋದಂತ ಹೇಳ್ತಿಯಲ್ಲ, ಸೊ ಆ ಮಜಾ ಏನಂದ್ರೆ ನಿಮ್ ಅಮ್ಮಂದಿರ ಅಥವಾ ಅಕ್ಕಂದಿರ ಜೊತೆ ಶಾಪ್ ಹೋದಾಗ ಅವ್ರು ಬಾರ್ಗೇನಿಂಗ್ ಮಾಡೋದ್ ನೋಡೋದು. ಆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಈಗ ಬಾರ್ಗೇನಿಂಗ್ ಮಾಡೋದು. ಅಲ್ಲಿ ಆಫರ್ ಸಿಕ್ಬಿಡ್ತಾ,
ಆರ್ಡರ್ ಹಾಕ್ಬಿಟ್ಟು ಅದು ಬಾರ್ಗೇನಿಂಗ್ ಎಲ್ ಗೊತ್ತಾ ಮಾಡೋದವ್ರು, ದೊಡ್ಡ ದೊಡ್ಡ ಬ್ರ್ಯಾಂಡ್ Brand ಬಾರ್ಗೇನಿಂಗ್ ಎಲ್ಲ road sides. ಕೊಡ್ತಾರೆ. ಟೊಮೆಟೊ ಇಲ್ಲಿ ಕೊತ್ತಂಬರಿ ಮಾಡಕ್ ಬರ್ತಾನಲ್ಲ, ಸೊಪ್ಪಲ್ಲಿ ಐದಕ್ಕೆ 3 ಕೊಡು. ಅವ್ನ್ ಪಾಪ ಬದ್ಲೆ 2 ರೂಪಾಯಿದಲ್ಲಿ ಜೀವನ ಬದುಕ್ತಿರ್ತಾರೆ. ಅವ್ರ ಜೊತೆ ಬಾರ್ಗೇನಿಂಗ್ ಸ್ಕಿಲ್ಸ್. ಅಲ್ಲೋಗ್ ಮಾಡ್ರಪ್ಪ ಕೇಳ್ರಿ, ಇವಾಗ ನೈಕಿ ಸ್ಟೋರ್ ಅಲ್ಲಿ ಬಂದಿದ್ಯಲ್ಲ ಕೇಳ್ರಿ, 1000 ರೂಪಾಯಿ ಕಮ್ಮಿ ಕೊಡಕ್ಕೆ ಕೇಳೋದಿಲ್ಲ. ಅಲ್ಲಿ full ಶಿಸ್ತಾಗಿ ಹೋಗಿ ಐಫೋನ್ 30,000 ಕೇಳಿ 70,000 ಕೊಟ್ಟು ತಗೊಳಲ್ವಾ? ಅಲ್ಲೆಲ್ಲ ಸ್ಕಿಲ್ಸ್ ಯೂಸ್ ಆಗಲ್ಲ. ಹೆಂಗಾಗಿದೆ ಅಂದ್ರೆ ಅಲೆಕ್ಸಾ ಆನ್ ದಿ ಫ್ಯಾನ್, Oh. ಅಲೆಕ್ಸಾ ವಾಶ್ ಮೈ ಬಂಬರ್ಗೂ ಬರ್ತಿದೆ. ಅದಕ್ಕೂ ಹಂಗಾಗ್ಬಿದೆ ಮಚ್ಚ. Crazy. ಹೌದು. ಯಾಕಂದ್ರೆ ನೀನು ಏನಕ್ಕೆ ಇಂಡಿಯನ್ ಅಲ್ಲಿ ಹಿಂಗ್ ಕೂತ್ಕೊಂಡು ಲೆಕ್ಕ ಮಾಡೋದು? ಏನಕ್ಕಂದ್ರೆ ಒಂಥರ ಪೋಸ್ಟರ್ ಅಲ್ಲಿ ಇದ್ರೆ ನೀನು ಕ್ಲೀನ್ ಎಲ್ಲ ಆಗೋಲ್ಲ. ಕ್ಲಿಯರ್. ಫುಲ್ ಕ್ಲಿಯರ್ ಆಗುತ್ತೆ. ಆಯ್ತು, ಇನ್ನು ವೆಸ್ಟರ್ನ್ ನೆಕ್ಸ್ಟ್ ಒಂದ್ ಸ್ವಲ್ಪ ಕನ್ವೀನಿಯಂಟ್ ಬಂತು. ನೆಕ್ಸ್ಟ್ ವಾಷಿಂಗು ಅವನೇ ಕೊಟ್ರೆ ನನ್ ಕೈ ಎಲ್ಲ ಬಾಡಿ ಎಲ್ಲ ರಸ್ಟ್ ಏನೂ ಆಗ್ಬಿಡುತ್ತೆ. ಇಲ್ಲ, ಸುಮ್ಮನೆ ಏನಿಲ್ಲ, ಮೂಮೆಂಟ್ ಇಲ್ಲ. ರಸ್ಟ್ ಇವಾಗ ಅದೇ ನೀನ್ ಹೇಳ್ದಾಗ ಸೆಪ್ಟೋ ಅದು ಇದೆಲ್ಲ ಬಂದಾಯ್ತು. ಅದನ್ನ ಯಾವಾಗ ಯೂಸ್ ಮಾಡಕ್, ಏನೋ ಇವಾಗ ಎಮರ್ಜೆನ್ಸಿ ಇದೆ ಹೋಗಕ್ ಆಗ್ತಿಲ್ಲ, ಅವಾಗ ಯೂಸ್ ಮಾಡ್ಕೊಂಡ್ರೆ ಓಕೆ. ನೀನ್ ದಿನವಿಡೀ ಎದ್ದಿದ ತಕ್ಷಣ ಬರೀ ಅದೇ ಅಡಾಪ್ಟ್ ಆಗ್ತೀಯ ಅಂದ್ರೆ ನೀನ್ ಒಂಥರ ಬಾಡಿ ಒಂಥರ ರಸ್ಟ್ ಆದಂಗ ಆಗ್ಬಿಡುತ್ತೆ, ಆಕ್ಟಿವ್ ಇರಲ್ಲ. ಕರೆಕ್ಟ್ ಹೇಳಿದ್ದು ಕ್ಲಿಯರ್ ಆಗಿ ಹೇಳ್ತು. ನಾವ್ ಬರೀ ಮನೆಯಿಂದ ಈಚೆ ಹೋದ್ವಿ, ಇವ್ನ್ ಮನೆ ಒಳಗಡೆ ಎಕ್ಸಾಂಪಲ್ ಕೊಟ್ಬಿಟ್ಟ. ಒಂದ್ ಲೈಟ್ ಕೂಡ ಹಾಕಲ್ಲ, ಇವಾಗ ಲೈಟ್ ಸ್ವಿಚ್ ಅನ್ನು ಕೂತ್ಕೊಂಡೇ ಹೇಳ್ತೀವಪ್ಪ, ಅಲೆಕ್ಸಾ ಟರ್ನ್ ಆನ್ ಲೈಟ್ ಅಂತೆ. ಸೊ ಇನ್ನೇನ್ ಇವಾಗ ಹೆಂಗಾಗಿದೆ ಅಂದ್ರೆ ನೀನು ಎದ್ದಿದ್ ಜಾಗದಲ್ಲೇ ಅಲ್ಲಿಂದಾನೆ ನೀನ್ ಆಕ್ಷನ್ ಮಾಡೋದ್ ಬೇಡ, ಆ ತರ ಟೆಕ್ನಾಲಜಿ ಎಲ್ಲ ಅದೇ ಮಾಡೋ ತರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. Yes. ನೀನ್ ಡಿಸೈಡ್ ಮಾಡ್ಬೇಕು, ನನಗೆ ಅದು ಬೇಕಾ, ಎಷ್ಟು ಬೇಕು, ಕಂಪ್ಯೂಟರ್ ಡಿಪೆಂಡ್ ಆಗ್ಬೇಕಾ, ನಾವು ಡಿಸೈಡ್ ಮಾಡ್ಬೇಕು. ಹೌದು, ಇವಾಗ ಇದು ಬೇರೆ ಬರ್ತಿದ್ಯಲ್ಲ VR ಗಿಯರ್, ಅಲ್ಲೇ ಹಾಕೊಂಡು ಪ್ರಪಂಚನೇ ತೋರಿಸ್ತಾ ಅದೇ. ಇದೆ. ಎಲ್ಲ ಅಲ್ಲಲ್ಲೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಹೆಂಗಂದ್ರೆ ಹೊರಗಿನ ಪ್ರಪಂಚ ನಮಗ್ ಬೇಡ ಬೇಡ, ಹ್ಮ್. ಒಳಗೆ ನಾವ್ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ಖುಷಿಯಾಗಿರ್ತೀವಿ ಅನ್ಬಿಟ್ಟು. ಸೊ ಅದು ಇಂಟರ್ನ್ ನಿಂಗೆ ಒಬೆಸಿಟಿಗೂ ಕನ್ವರ್ಟ್ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ, ನಿನ್ಗೆ ಲೇಸಿನೆಸ್ ಕನ್ವರ್ಟ್ ಆಗುತ್ತೆ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಂದೇ ಬರುತ್ತೆ. ಸೊ ವಿತ್ ಕನ್ವೀನಿಯನ್ಸ್ ದೇರ್ ಆರ್ ನ್ಯೂ ಪ್ರಾಬ್ಲಮ್ಸ್. Yes. ಅದಕ್ ಸೊಲ್ಯೂಷನ್ ಹುಡ್ಕಕ್ ಹೋದಾಗ ಅದಕ್ಕೊಂದ್ ಹೊಸ ಪ್ರಾಬ್ಲಮ್ ಬರುತ್ತೆ. ಸೊ ಅದ ಸೈಕಲ್ ಅದು ಕ್ರಿಯೇಟ್ ಆಗ್ತಾನೆ ಇರುತ್ತೆ, ಅದು ಏನ್ ಮಾಡಕ್ಕಿಲ್ಲ. ಫಿಟ್ನೆಸ್ ಗೆ ಎಐಗೂ ಮ್ಯಾಚೇ ಇಲ್ಲ ಮಚ್ಚ. ಎಐ ನೀನ್ ಜಾಸ್ತಿ ತಗೊಂಡ್ರೆ ನೀನ್ ಫಿಟ್ ಆಗಿ ಇರಕ್ಕೆ ಆಗಲ್ಲ, ಹ್ಮ್. ಅನ್ಫಿಟ್ ಆಗಿ ಹೋಗ್ತೀಯ. ಮುಂದಿನ ಪ್ರಶ್ನೆ, ಹ್ಮ್. ಸೈಂಟಿಫಿಕ್ ರಿಸರ್ಚ್ ಗಳಿಗೆ ಹ್ಮ್. ಆನಿಮಲ್ಸ್ ನ ಯೂಸ್ ಮಾಡೋದ್ ಸ್ಟಾಪ್ ಮಾಡ್ಬೇಕು. ಅದ್ರ ಬದಲು ಮನುಷ್ಯನ ಯೂಸ್ ಮಾಡ್ಬಿಡಿ. ಅಲ್ವಾ? ಕರೆಕ್ಟ್. terrorist ಅಂತ ಹೇಳ್ತಾರೆ. ಆದ್ರೆ ಮಚ್ಚ ಹೇಳ್ತಾರೆ, ನೋ ನನ್ಗೆ ಪೈನ್ ಆಗ್ತಾ ಇದೆ, ಓ ನನಗೆ ಅನಿಸ್ತಾ ಇದೆ, ಇದು ಮೈಂಡ್ ಏನೋ ಒಂಥರ ನನಗೆ ಇವ್ನೊಂದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಬರ್ತಾ ಇದೆ. ಒಂದು ಒಳ್ಳೆ ಸೊಲ್ಯೂಷನ್ ಕೊಟ್ಟ. ಈ ಟೆರರಿಸ್ಟ್ ಈ ಕ್ರೈಮ್ ಎಲ್ಲ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಅವ್ರು ಬೇಡ ರೇಪ್ ಕ್ರಿಮಿನಲ್ಸ್ ಎಲ್ಲ ಕ್ರಿಮಿನಲ್ಸ್ ನ ಯೂಸ್ ಮಾಡ್ರಿ, ಅದೇ ಒಳ್ಳೆ ಪನಿಷ್ಮೆಂಟ್. ಯಾಕೆ ಒಂದೇ ಸಲ ಸಾಯಿಸ್ಬಿಡ್ತೀರ ಅವ್ರು? ಹೌದು ಅದೇ ನೋಡ್ರಿ, ಟಾರ್ಚರ್ ಕೊಟ್ಟು ಸಾಯಿಸಿ. ಅವ್ರನ್ನ ಒಂದ್ ಎಕ್ಸಾಂಪಲ್ ತರ ಸೊಸೈಟಿಗೆ ತೋರಿಸ್ಬೇಕು. ಈ ತರ ಮಾಡಿದವ್ರಿಗೆ ನಾವ್ ಹಿಂಗ್ ಕೊಡ್ತೀವಿ ಹಿಂಸೆ, ಅವಾಗ ನೆಕ್ಸ್ಟ್ ಯಾರೋ ಒಬ್ನಿಗೆ ಮಾಡೋನಿಗೆ ಭಯ ಬರ್ಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ನೈಸಾಗ ಅವ್ನಿಗೆ ಬಿರಿಯಾನಿ ಕೊಟ್ಕೊಂಡು ಒಳಗಡೆ ಕೂರ್ಸ್ಕೊಂಡು ಆರಾಮಾಗಿ ಒಂದ್ ದಿವ್ಸ ಬಿಟ್ಟು ಕಳಿಸ್ಬಿಡೋದು. ಆ ಕೇಸ್ ಏನಾಯ್ತು ಅಂತ ಗೊತ್ತಿಲ್ದಿದ್ರೆ ಇನ್ನೊಬ್ಬ ನಾಳೆ ಮತ್ತೆ ಅದನ್ನೇ ಮಾಡೋದು. ಸೊ ಇವಾಗ ಹೆಂಗ್ ಗೊತ್ತಾ ಮಚ್ಚ, ಇವ್ನ್ ಹೇಳ್ದಂಗೆ ಅಟ್ಲೀಸ್ಟ್ ನೀನ್ ರಿಸರ್ಚ್ ಮಾಡ್ತಿರೋದ್ ನಿನ್ಗೆ ಗೊತ್ತಾಗ್ತಾನೆ. ಇವ್ನಿಗೆ ಡ್ರಗ್ ಕೊಟ್ರೆ ಇವ್ನು ಹೇಳ್ತಾನೆ, ಗುರು ನಶಾ ಒಳ್ಳೆ ಮಜಾ ಬರ್ತಾ ಇದೆ ಅಂತ. ಇವ್ನು ಗೊತ್ತಾಯ್ತು ಡ್ರಗ್ ವರ್ಕ್ ಆಗ್ತಿದೆ ಅನ್ಬಿಟ್ಟು. ಯಾಕೆ ಪ್ರಾಣಿ ಹಿಂಸೆ ಕೊಡೋದು? ನಾನ್ ಇವಾಗ ಪ್ರಾಣಿದು ಅದೇ ಹೇಳೋದು. ಇವಾಗ ನೀನು ಆಲ್ರೆಡಿ ಡೆಡ್ ಇದೆ ಕಾರ್ಪ್ಸ್ ಆಫ್ ಅ ರ್ಯಾಟ್ ಏನೋ, ಅದನ್ನ ಯೂಸ್ ಮಾಡ್ತಿದ್ಯಾ ಫಾರ್ ದ ಸ್ಕಿನ್, ತೊಂದ್ರೆ ಇಲ್ಲ ಮಾಡುಗುರು. ಜೀವಂತ ಇರೋದನ್ನ ಕ್ಯಾಪ್ಟಿವ್ ಅಲ್ಲಿ ಇಡ್ಕೊಂಡು ಸಾಯೋವರೆಗೂ ಹಿಂಸೆ ಕೊಟ್ಟು 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 ಸಾಯಿಸೋದಿದೆಯಲ್ಲ, ಅದ್ರಷ್ಟು ವರ್ಸ್ಟ್ ಯಾವ್ದು ಇಲ್ಲ ಮಚ್ಚ. ಇವಾಗ ನಾವ್ ನಾನ್ ವೆಜ್ ತಿನ್ನೋದ್ರಲ್ಲಾದ್ರೂನು ಯಾವ್ದೋ ಒಂದ್ ದಿವ್ಸ ಹಂಟ್ ಮಾಡ್ಬಿಟ್ರು ಅನ್ಕೋ ಯಾವ್ದೋ ಜಿಂಕೆನ, ಅಲ್ಲಿವರೆಗೂ ಅದ್ ಒಳ್ಳೆ ಲೈಫ್ ಲೀಡ್ ಆಗ್ತಿತ್ತು. ಸತ್ತೋಗ್ಬಿಡ್ತು ಒಂದೇ ಸತಿ ತಿಂದ, ಓಕೆ, ಅದಾರ ಒಂದ್ ಲೆವೆಲ್ ಆಫ್ ಕ್ರಿಯಲ್ಟಿ. ಈ ಕೋಳಿಗಳನ್ನ ಒಳಗೆ ಇಟ್ಟು 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 ಇಡೀ ಲೈಫ್ ಅದಕ್ ಗುರು ಸಾಯಿಸ್ಬಿಡ ಅಟ್ಲೀಸ್ಟ್ ಒಂದ್ಸಲ ಲೆವೆಲ್ ಮಾಡಿ ಸಾಯಿಸೋದಿದೆಯಲ್ಲ, ಅದು ಇನ್ನೂ ವರ್ಸ್ಟ್. ಸೊ ಇದು ಹಂಗೆ ಅಲ್ಲ, ಆ ರ್ಯಾಟ್ ಏನೇನೋ ಮಾಡೋದು. ಈ ಕಾಸ್ಮೆಟಿಕ್ಸ್ ಅಲ್ಲಂತೂ ಎಷ್ಟು ಯೂಸ್ ಮಾಡ್ತಾರೆ ಎಲ್ಲ ಆನಿಮಲ್ಸ್ ನ ಇದ್ ಮಾಡೋದು. ಅಂಡ್ ವರ್ಸ್ಟ್ ಸ್ಟೋರಿ ವಾಸ್ ಇದು ಮಚ್ಚ, ಅದ್ ಯಾವ್ದು ಫಸ್ಟ್ ಯಾವ್ದೋ ಒಂದು ನಾಸಾ ಅವರು ಯಾರೋ ರಿಸರ್ಚ್ ಮಾಡೋವಾಗ ಡಾಗ್ ಕಳ್ಸಿದ್ರಲ್ಲ, ಹೀಟ್ ಗೆ ಸಫೋಕೇಟ್ ಆಗಿ ಆಗಿ ಹೇಳಕ್ ಆಗದೆ ಅದಲ್ಲಿ ಸತ್ತೋಗಿದೆ. ಸರಿನಾ? ಇವಾಗ ನೀವ್ ಯಾರಿಗ್ ಬೇಕಿರೋದ ಇನ್ಫಾರ್ಮೇಶನ್ ಸ್ಪೇಸ್ ಅಲ್ಲಿ ಏನಿದೆ ಅನ್ನೋದು? ಹ್ಯೂಮನ್ಸ್ ಬೇಕಿರೋದಲ್ವಾ ಹುಡುಕ್ಬೇಕು ಅಂತ. ಯಾವ್ದೇ ಒಂದ್ ಲಯನ್ ಗಿಯನ್ ಬಂದ್ಬಿಟ್ಟು ಕಾಡ್ ಯಾಕೆ ಹಿಂಗಿದೆ, ನೆಕ್ಸ್ಟ್ ಕಾಡ್ ಆದ್ರೆ ಏನಿದೆ, ಅದಕ್ಕೆ ಯಾವ್ದು ಇಲ್ಲ. ಅದು ಇರೋದ್ರಲ್ಲಿ ಖುಷಿಯಾಗಿದೆ, ಹುಡುಕ್ಬೇಕನ್ನೋ ಆಸೆನೇ ಇಲ್ಲ. ನಮಗ್ ತಾನೇ ಇರೋದ ಹುಚ್ಚು ಹುಡುಕ್ಬೇಕಂತ. ನಿಮ್ ಮಂಗನ್ ಕಳಿಸ್ರಿ.
ಈಗ ನಾನೇ ಗೊತ್ತಾಗ್ಬೇಕು ನನ್ನ ಮಗನ್ ಹಾಕ್ಬಿಟ್ಟು ಮೇಲೆ ಕಳ್ಸು ಗೊತ್ತಾಯ್ತು ಮಗ ಹೋದ ಓಕೆ ಈ height ಫಸ್ಟ್ ಮಗ ಹೋಗಿದ್ದ ಪಾಪ್ಯುಲೇಷನ್ ಕಂಟ್ರೋಲ್ ಆಗುತ್ತೆ ಗುರು, ಹಿಂಗ್ ಮಾಡಿದ್ರೆ. ಸೊ ಅದನ್ನ ಬಿಟ್ಬಿಟ್ಟು ಯಾವ್ದೋ ಒಂದ್ ಸ್ಪೀಶೀಸ್ ಅವಕ್ ಇದಕ್ ಸಂಬಂಧನೇ ಇಲ್ಲ ನಿಮ್ ರಿಸರ್ಚ್ ಅವಕ್ ಹಿಂಸೆ ಕೊಟ್ಬಿಟ್ಟು ಅಲ್ಲಿ ಹಿಂಸೆ ಇರ್ಲಿಲ್ಲಪ್ಪ ಅವಾಗ ಯೂಸ್ ಮಾಡ್ತಿದೀರಾ ತೊಂದ್ರೆ ಇಲ್ಲ Yeah, do it. ಸರಿನಾ No problem. ಅವಕ್ ಹಿಂಸೆ ಕೊಟ್ಟು ನಾವೇನೋ ಒಂದ್ ಒಳ್ಳೇದ್ ಹುಡುಕ್ತಾ ಇದೀವಿ ನಮಗ್ ಒಂದ್ ಸೊಲ್ಯೂಷನ್ ಸಿಕ್ತು ಗುರು ಕ್ರೇಜಿ ಗೊತ್ತಾಯ್ತಿದ್ದು ನಮ್ ನಾಲೆಜ್ ಯಾವ ಅಟ್ ವಾಟ್ ಕಾಸ್ಟ್ ಯಾವ್ದೋ ಒಂದೊಂದ್ ಸಾಯಿಸಿ ಮಂಗಗಳಿಗೆ ಹಿಂಸೆ ಕೊಟ್ಟು ಬಿಕಾಸ್ ಅವ್ ಹ್ಯೂಮನ್ಸ್ ತರನೇ ಇದಾವೆ ಗೊತ್ತಾಗುತ್ತೆ ನಮ್ಗೆ ಅವಕ್ ಹಿಂಸೆ ಕೊಟ್ಟು ಕೇಳಿದ್ರೆ ಹನುಮಾನ್ ದೇವ್ರು ನಮ್ದು ಅದೇ ಮಂಗಂಗ್ ಹಿಂಸೆ ಕೊಡ್ತಾ ಇರ್ತೀವಿ ನಾವು ಸೊ ಏನ್ ಎಲ್ಲ ಫುಲ್ ಹಿಪೋಕ್ರಸಿ ಅಲ್ಲ ಮಚ್ಚ ಏನ್ ಅದಕ್ಕೆ ಸಂಬಂಧವೇ ಇಲ್ಲ ಸೊ ಒಂದೇ ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಬಂದಿದೆ ಬ್ರೋ ನಾನೇನ್ ಹೇಳೋದು ಒಂದೇ ಫೈಂಡ್ ಅ ವೇ ದಟ್ ಮಿಮಿಕ್ಸ್ ಹ್ಯೂಮನ್ ಮೈಂಡ್ ಆರ್ ಹ್ಯೂಮನ್ ಸ್ಕಿನ್ ಫಾರ್ ಕಾಸ್ಮೆಟಿಕ್ಸ್ ಮಿಮಿಕ್ ಮಾಡೋದ್ ಏನೋ ಒಂದ್ ಪ್ರಾಸ್ಥೆಟಿಕ್ ಏನೋ ಒಂದ್ ರೆಡಿ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ Correct. ಇಲ್ವಾ ಇವ್ನ್ ಹೇಳ್ದಂಗೆ ತಗೊಂಬರ್ರಿ ರೇಪಿಸ್ನ ತಗೊಂಬರ್ರಿ ಅದು ಬೆಸ್ಟ್ ಸೊಲ್ಯೂಷನ್ ಇವಾಗ. ಹಾಕಿ ಏನಾರು ಮಾಡು ಡೈಲಿ ಇದು ಮಾಡು ನೀನ್ ಅವ್ನ್ಗೆ ಏನಾರು ಮಾಡ್ಕೋ ಫುಲ್ ಟೆಸ್ಟ್ ಮಾಡು ಎಲ್ಲಾ ಮಾಡ್ಬಿಟ್ಟು ಸೊಲ್ಯೂಷನ್ ತೆಗಿತೀವಿ ಆಗಿರೋದ್ರಿಂದ ಬದಲು ಯೂಸ್ಫುಲ್ ಮಾಡ್ಬೋದು ಅವ್ರು. ಅವ್ರ ಹೆಂಗು ವೇಸ್ಟ್ ನನ್ ಮಕ್ಳು ಅವ್ರನ್ನಲ್ಲಿ ಯುಟಿಲೈಸ್ ಅವರು ಮಾಡ್ಬೋದು ಅದನ್ ಬಿಟ್ಬಿಟ್ಟು ಇಲ್ಲಿ ಪಾಪ ಅವಕ್ ಸಂಬಂಧನೇ ಇಲ್ಲ ಅವ್ನ್ ಡೈಲಿ ತಂದು ಹಿಂಸೆ ಮಾಡಿ ಮಾಡಿ ನಾವ್ ನಮ್ಗೆ ಸೊಲ್ಯೂಷನ್ಸ್ ಹುಡ್ಸ್ಕೊಂತಿದೀವ ನನ್ ಸ್ಕಿನ್ಗೆ ಆಕ್ನೆ ಇಶ್ಯೂ ಬರ್ತಾ ಇಲ್ಲ ಅಲ್ಲ, ಅದು ಯಾವ ಅನಿಮಲ್ ಗೆ ಆಕ್ನೆ ಇದೆ ಅಂತ ಅದ್ರ ಮೇಲೆ ಟ್ರೈ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಈಗ ಏನೇ ರಿಸರ್ಚ್ ಮಾಡಿದ್ರು ಈಗ ಅದ್ರ ಮೇಲೆ ರಿಸರ್ಚ್ ಮಾಡಿದ್ರೆ ಒಂದ್ ಅದ್ ಬದುಕುತ್ತಾ ಸಾಯುತ್ತಾ ನರಳುತ್ತಾ ಇಷ್ಟ ಅವ್ರಿಗೆ ರಿಸಲ್ಟ್ ಸಿಗೋದು ಅಲ್ವಾ. ಹ್ಯೂಮನ್ ಅಲ್ಲಿ ಆ ಮೂರೇ ಡೈಮೆನ್ಷನ್ ಅಲ್ಲ ಎಷ್ಟೊಂದಿದೆ, ಅದ್ರ ಸೈಡ್ ಎಫೆಕ್ಟ್ಸ್ ಏನಾರು ಇದೆಯಾ, ಇದು ಹೆಂಗ್ ರಿಯಾಕ್ಟ್ ಆಗ್ತಿದೆ, ಒಬ್ರಿಂದ ಒಬ್ರಿಗೆ ಹೆಂಗ್ ರಿಯಾಕ್ಟ್ ಆಗ್ತಿದೆ, ಏನ್ ಸ್ಪ್ರೆಡ್ ಆಗ್ತಿದೆ ಅಥವಾ ಏನಾರು ಅದು ಒಳಗ್ ಹೋಗಿ ಎವಾಲ್ವ್ ಆಗ್ತಿದ್ಯಾ, ಇಸ್ ಇಟ್ ಬಿಕಮಿಂಗ್ ಸಮಥಿಂಗ್ ಎಲ್ಸ್, ಮ್ಯೂಟೇಷನ್ ಆಗ್ತಾ ಇದೆಯಾ, ಅಥವಾ ವಾಟ್ ಇಸ್ ಥಾಟ್ ಪ್ರೊಸೆಸ್ ಏನ್ ಚೇಂಜ್ ಆಯ್ತು ಅದು ಒಳಗ್ ಹೋದ ತಕ್ಷಣ ಇವಾಗ ಒಂದ್ ರ್ಯಾಟ್ ಯೋಚನೆ ಮಾಡಿದ್ರೆ ಎಷ್ಟು ಯೋಚನೆ ಮಾಡ್ಬೋದು ಊಟ ಬೇಕು ತಿನ್ಬೇಕು ಮಲಗ್ಬೇಕು ಅಷ್ಟೇ ಅದು ತಲೆ. ಸೊ ಏನಕ್ಕೆ ಅಂಡ್ ಮೀನಿಂಗ್ಲೆಸ್ ಅಲ್ಲ ಮಚ್ಚ. ಇವಾಗ ಯಾವ್ದೋ ಒಂದ್ ಎರಡು ದೇಶದ ಮಧ್ಯೆ ವಾರ ಆದಾಗ ಮಚ್ಚ ಡೈಲಿ ನ್ಯೂಸ್ ಇಲ್ಲಿ ಇಷ್ಟು ಜನ ಹ್ಯೂಮನ್ಸ್ ಸತ್ರು ಇಲ್ಲಿ ಇಷ್ಟು ಇವ್ರು ಸತ್ರು ಅದು ಇದು ಬರೀ ಇದೆ. ವಾರ್ ಇರೋದೇ ಹ್ಯೂಮನ್ಸ್ ಮಧ್ಯ, ಹ್ಯೂಮನ್ಸ್ ಅಂತ ಸಾಯ್ತಾರೆ. ನಿಮ್ ವಾರ್ ಮಧ್ಯ ನೇಚರ್ ಸಾಯ್ತಿದೆ, ನಿಮ್ ವಾರ್ ಮಧ್ಯ ಅನಿಮಲ್ ಸಾಯ್ತಿದೆ, ಅದನ್ನ ಯಾರು ಮಾಡ್ತಿದಾರೆ ಯಾರು ಹೇಳ್ತಾ ಇಲ್ಲ. ಅಲ್ಲಿ ಇಷ್ಟು ಜನ ಹ್ಯೂಮನ್ಸ್ ಸತ್ ಬಿಟ್ರು, ಅಲ್ಲಿ ಇಷ್ಟ ಗುರು ಹ್ಯೂಮನ್ಸ್ ವಾರ್ ಅಲ್ಲಿ ಹ್ಯೂಮನ್ಸ್ ಸಾಯ್ದೆ ಮತ್ತೆ ಯಾರು ಸಾಯ್ತಾರೆ ಗುರುವೆ? ಹ್ಯೂಮನ್ ಸಾಯೋದು ವಾರ್ ನಿಲ್ಸ್ರಿ ಒಂದೇ ಮಾಡ್ಬೇಡ್ರಿ. ಸೊ ಇದು ಮೀನಿಂಗ್ಲೆಸ್ ಅಂದ್ರೆ ಜಸ್ಟ್ ಬಿಕಾಸ್ ಅವ್ಕ್ ಮಾತಾಡಕ್ ಬರಲ್ಲ ನಾವ್ ಏನ್ ಬೇಕಾದ್ರೆ ಮಾಡ್ತಾ ಇದೀವಿ. ಅವ್ಕ್ ಮಾತಾಡಕ್ ಬಂದಿದ್ ದಿವ್ಸ ಅವ್ರು ನಮ್ಮ ಟೆಸ್ಟ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲ ಅವು ಕೇಸ್ ಹಾಕ್ಬೋದಲ್ಲ ಅವ್ರ ಕೇಸ್ ಗೀಸ್ ಏನಿಲ್ಲ, ಒಂದೇ ಸಲ ಮುಗೀತು. ಮುಂದೆ ಏಲಿಯನ್ಸ್ ಬರ್ಬೋದು, ಏಲಿಯನ್ಸ್ ನಾವ್ ಇರ್ಬೋದು, ನಮ್ಮನ್ನ ಹಿಡ್ಕೊಂಡು ಅವ್ರು ರಿಸರ್ಚ್ ಮಾಡಕ್ ಶುರು ಮಾಡಿದ್ರೆ ಹೆಂಗಾಗುತ್ತೆ? ಅಂಡ್ ನೀನ್ ರಿಯಾಕ್ಷನ್ ನೋಡ್ ಜನರದ್ದು. ಯಾವ್ದೋ ಒಂದ್ ಹ್ಯೂಮನ್ ತಗೊಂಡೋಗಿ ಏನೋ ಒಂದ್ ಮಾಡ್ದ ಅನ್ಕೋ ರಿಸರ್ಚ್, ಏನ್ ಮಾಡ್ಬಿಟ್ರಿ ಅದ್ ಮಾಡ್ಬಿಟ್ರಿ ಅದು ಆನ್ ಡೈಲಿ ಬೇಸಿಸ್ ಅದು ಅನಿಮಲ್ ಮೇಲೆ ನಡೀತಿದೆ, ಯಾರು ಮಾತಾಡ್ತಾರಲ್ಲ. ಸೊ ಏನಕ್ಕೆ ಆ ಲೆವೆಲ್ ಡಿಫ್ರೆನ್ಸಿಯೇಷನ್ ಏನಕ್ಕೆ? ಅವಕ್ಕೂ ಫೀಲಿಂಗ್ ಇದೆ ಗೊತ್ತಾ ನಮ್ಗೆ, ಮಾತು ಬರಲ್ಲ ಅದೇ ಮೀ. ಸೊ ಆಮೇಲೆ ಇನ್ನೊಂದ್ ನಾನೇನ್ ಅನ್ನೋದಂದ್ರೆ ಇಷ್ಟು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ. ಆಮೇಲೆ ಸಿಮ್ಯುಲೇಷನ್ ಅಂತ ಎಲ್ಲಾ ಕಡೆ ಮಾಡ್ತಿರಲ್ಲ, ಟೆಸ್ಟ್ ಸಿಮ್ಯುಲೇಷನ್ ವರ್ಚುವಲಿ ಮಾಡಿ ಅಲ್ಲ, ಇಷ್ಟೊಂದ್ ವರ್ಚುವಲ್ ಎಲ್ಲ ಇದೆ, ಲೈವ್ ಇದ್ರ ಮೇಲೆ ಯಾಕೆ ಇದ್ ಮಾಡೋದು? ಹೌದು ಅದೇ ಕ್ರಿಯೇಟ್ ಸಮಥಿಂಗ್ ದಟ್ ಮಿಮಿಕ್ಸ್ ಇಟ್ ಅಲ್ಲ, ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ ಮಾಡಿ ಏನೇನೋ ಇನ್ವೆನ್ಷನ್ ಮಾಡ್ತಿದ್ದೀರಂತೆ. ಆಗಲ್ಲ ಆಗಲ್ಲ ಮಾಡಿದ್ರೆ ನಿಮ್ಮಂತ ಆನಿಮಲ್ ಲವರ್ಸ್ ಎಲ್ಲ ಬಿಡ್ತೀರಾ ಅಂತ ಅವರು ಮಜಾ ಕೊಡ್ಬೇಕು. ಆನ್ ಟು ದ ನೆಕ್ಸ್ಟ್. ಮನುಷ್ಯನಲ್ಲಿರೋ ಒಳ್ಳೆತನ ನೋಡಕ್ಕೂನು ಅವನ ಹತ್ರ ಕಾಸಿರ್ಬೇಕು, ಅವನಲ್ಲಿರೋ ಒಳ್ಳೆತನ ಗೊತ್ತಾಗಕ್ಕೂನು ಅವನ ಹತ್ರ ಕಾಸಿರ್ಬೇಕು. ಹೌದು ಗುರು, ಹಂಗಾಗಿದೆ ಪ್ರಪಂಚ. ಒಬ್ಬ ಮನುಷ್ಯ ಇವನ್ ಒಳ್ಳೆಯವನು ಅಂತ ಗೊತ್ತಾಗ್ಬೇಕಂದ್ರು ಅದ್ ರೆಕಗ್ನೈಸ್ ಆಗ್, ನಿನ್ನೊಂದು ಒಳ್ಳೆ ಕ್ವಾಲಿಟಿ ರೆಕಗ್ನೈಸ್ ಆಗ್ಬೇಕಂದ್ರು ನಿನ್ ಹತ್ರ ಕಾಸಿದ್ರೆ ಅದ್ ರೆಕಗ್ನೈಸ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗಿನ ಕಾಲದಲ್ಲಿ ಅಲ್ವಾ ನಾಟ್ ಟಾಕಿಂಗ್ ಜನರಲೈಸ್ ಮಾಡ್ತಾರೆ. ಈಗ ನನ್ನ ಒಪಿನಿಯನ್ ಅಂದ್ರೆ ಈಗಿನ ಕಾಲದಲ್ಲಿ ಹೆಂಗೆ ಅಂತ. ಹೌದು ಅಗ್ರಿ. ಹೇಳಪ್ಪ ಕಿರಣ್ ಹೇಳಿ ಒಂದ್ ಎರಡ್ ಮಾತು, ನಾನು ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಬೆಸ್ಟ್ ಮೂವಿ ಯಾವ್ದು, ಅದೊಂದು ಮೂವಿ ಜಗ್ಗೇಶ್ ದುಡ್ಡೇ ದೊಡ್ಡಪ್ಪ ಅಂತ. ಅದ್ರಲ್ಲಿ ಇವಾಗ ನೀನ್ ಏನೋ ಒಂದು ಇದ್ರಲ್ಲೇ ಆಕ್ಚುಲಿ ಒಂದು ಏನೋ ಒಂದು ಫ್ರಿಡ್ಜ್ ಮೇಲೆನೆ ನಡೆದಿದ್ದ ಆ ಹೋಲ್ ಇದು. ಅದ್ರಲ್ಲಿ ಏನೋ ನೀನ್ ಮನೆಗ್ ಫ್ರಿಡ್ಜ್ ತಂದೆ, ಓ ಒಳ್ಳೆ ಫ್ರಿಡ್ಜ್ ತಂದ ಅಂದ್ರೆ ಅದೊಂದು ಆ ವಟಾರದಲ್ಲಿ ಅವಂದೇ ಫಸ್ಟ್ ಫ್ರಿಡ್ಜ್, ಒಂಥರ ಸಮಾಜ ಸೇವೆ ಆದಂಗ ಆಯ್ತದು. ಎಲ್ಲರೂ ಬಂದು ಅವ್ರವ್ರಿಗೆ ಇಡೋದು ಅದೆಲ್ಲ ಆಗ್ತಾ ಇತ್ತು. ಸೊ ಏನೋ ಓ ಇವನ್ ದುಡ್ಡಿದೆ, ಇವನ್ ಆರಾಮಾಗಿ ಏನೋ
ಇವನ್ ಒಳ್ಳೆ ಮನುಷ್ಯನೇ, ಏನ್ ಹೆಲ್ಪ್ ಕೇಳಿದ್ರು ಮಾಡ್ತಾನೆ. ಸೊ ನಮ್ ಇದು ಏನಂತಾರೆ, ದೇ ಆರ್ ಜಡ್ಜಿಂಗ್ ಅ ಪರ್ಸನ್ಸ್ ಇದು ಏನೋ ಮೈಂಡ್ ಆರ್ ಹಾರ್ಟ್ ಥ್ರೂ ಮನಿ. ಇವಾಗ ಹಿಂಗೆ ಆಗಿರೋದು. ನೀನ್ ದುಡ್ಡಿದ್ಯಾ, ನೀನ್ ಒಳ್ಳೆ ಮನುಷ್ಯನೇ. ಹೌದು. ನೀನ್ ಆಚೆ ಎಷ್ಟೇ, ನೀನ್ ಹಿಂದೆ ಎಷ್ಟೇ ಕೆಟ್ಟ ಕೆಲಸ ಮಾಡಿರು, ಒಳ್ಳೆ ಅಷ್ಟೇ. ಅಂದ್ರೆ ನಾವ್ ಇವಾಗ ಏನೋ ಪ್ರೊಫೆಷನಲಿನೇ ತಗೊಂಡ್ರು ಮಚ್ಚ, ನಾವ್ ಇವಾಗ ಏನೋ ಸ್ಟಾರ್ಟ್ ಮಾಡ್ತೀವಿ, ಇನಿಷಿಯಲಿ ಯಾರು ನಿಂಗ್ ಸಪೋರ್ಟ್ ಮಾಡಲ್ಲ. ನೀನು ಒಳ್ಳೆ ಅದು ಇದು, ಅವಾಗ ನಿನ್ ಒಳ್ಳೆತನ ಮ್ಯಾಟ್ರ್ ಆಗಲ್ಲ. ನೀನ್ ಫೇಮಸ್ ಆದ್ಮೇಲೆ ಹೆವಿ ಹಾರ್ಡ್ ವರ್ಕಿಂಗ್ ಅಪ್ಪ, ಅವನು ಹೆವಿ ಟ್ಯಾಲೆಂಟ್ ಇದ್ದ, ನಂಗೆ ಗೊತ್ತಿತ್ತು ಅವ್ನು ಒಂದ್ ದಿವಸ ಫೇಮಸ್ ಆಗೇ ಆಗ್ತಾನೆ ಅಂದ್ಬಿಟ್ಟು ಗೊತ್ತಿತ್ತು. ಅಂಡ್ ಆವಾಗ ನೀನ್ ಮಾಡೋ ಒಂದ್ ಚಿಕ್ಕ ಕೆಲ್ಸ, ನೀನ್ ಈಗ್ಲೂ ನೀನ್ ಎಲ್ಲೋ ನಾವ್ ಹೋಗಿರ್ತೀವಿ, ಯಾವ್ದೋ ಪಾಪ ಕಾರ್ ಪಾರ್ಕಿಂಗ್ ಅಲ್ಲಿ ಇರೋ ವಾಚ್ಮ್ಯಾನ್ ಅವ್ನು ನೀನ್ ಒಂದ್ 10 ರೂಪಾಯಿ 20 ರೂಪಾಯಿ ಕೊಟ್ಟಿರ್ತೀಯ, ಅದ್ ಈಗ ಮ್ಯಾಟ್ರ್ ಆಗಲ್ಲ. ನೀನ್ ಫೇಮಸ್ ಆದ್ಮೇಲೆ ಅವ್ನು ನಮಗೆ ವಾಚ್ಮ್ಯಾನ್ಗೂ ರೆಸ್ಪೆಕ್ಟ್ ಕೊಟ್ಬಿಟ್ಟು ಹೋದ್ರು ಅವರು ಅಂದ್ಬಿಟ್ಟು. ಸೊ ಕ್ವಾಂಟಿಫೈ ಮಾಡ್ತಾರೆ. ಅದನ್ನ ದುಡ್ಡಿದ್ರೆ ಅದನ್ನ ಇನ್ನ ಎತ್ತಿ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಮ್ಯಾಟ್ರ್ ಆಗಲ್ಲ. ನೀನ್ ಫರ್ಕ್ ಅಂಡ್ ನಿನ್ನಲ್ಲಿರೋ ಒಳ್ಳೆ ಕ್ವಾಲಿಟಿ, ಅವ್ನ ಪಾಪ ಬೇರೆ ಏನಿದ್ರು ಒಳ್ಳೆ ಹುಡುಗ, ಒಳ್ಳೆ ಕೆಲಸ ಮಾಡ್ತಾನ, ನೀನ್ ಬೇಕಾದ್ರೆ ಸೈಡ್ ಅಲ್ಲಿ ನೀನ್ ಏನೋ ಬ್ಯಾಡ್ದಿದ್ದೆ ಮಾಡ್ತಾ ಇರು, ಬಟ್ ಚೆನ್ನಾಗ್ ಓದ್ತಾ ಇದೀಯಾ ಅಥವಾ ಚೆನ್ನಾಗ್ ದುಡ್ಡಿದ್ಯಾ, ಅವಾಗ ನಿನ್ ಬಗ್ಗೆ ಜನ ಒಳ್ಳೇದೇ ಹೇಳೋದು, ಮಾತಾಡೋದು. ಅದೇ ನಿನ್ ಹತ್ರ ದುಡ್ಡಿಲ್ಲ ಬಟ್ ನೀನ್ ಹೆವಿ ಒಳ್ಳೆಯವನಿದ್ರೆ ಆ ಒಳ್ಳೆತನ ಯಾವ್ದಕ್ಕೂ ಬರಲ್ಲ ಮಚ್ಚ. ನೀನ್ ಒಳ್ಳೆತನ ಗುರ್ಸೋದೆ ಓನ್ಲಿ ಆಫ್ಟರ್ ಯು ಮೇಕ್ ಮನಿ. ನೀನ್ ದುಡ್ಡು ಆದ್ಮೇಲೆ ನೀನ್ ಮಾಡೋ ಚಿಕ್ಕ ಕೆಲ್ಸನು ಹೆವಿ ಗ್ರೇಟ್. ನಿನ್ ಸುತ್ತಮುತ್ತ ಫುಲ್ ಜನ ಅವಾಗ ಎಲ್ಲರೂ ನಿನ್ ಫಾಲೋವರ್ಸ್, ಎಲ್ಲರೂ ಸಪೋರ್ಟ್ ಆರ್ ನಿನ್ಗೆ. ಹೆಂಗಂದ್ರೆ ಮಚ್ಚ, ಇವಾಗ ಮದ್ವೆ ಮಾಡ್ಬೇಕು ಅಂದ್ರೆ ಏನ್ ನೋಡ್ತಾರೆ, ಬಿಸ್ನೆಸ್ ತರ ನೋಡ್ತಾರೆ, ಎಷ್ಟು ದುಡ್ಡಿದೆ. ಹೌದು. ಹುಡುಗ ಅಂತ ನೋಡಲ್ಲ, ಎಷ್ಟು ದುಡ್ಡಿದೆ ಅಂತ ನೋಡ್ತಾರೆ. ಇವಾಗ ಎಲ್ಲಾದ್ರು ಮಚ್ಚ ಏನ್ ನೋಡ್ಬೇಕಂದ್ರೆ ಬೇಸಿಕ್ ನೋಡ್ಬೇಕು. ಹುಡುಗ ಮಗು ಇವಳಿಗೆ ಕಟ್ಕೊಳ್ಳೋವಳನ್ನ ಒಂದ್ ತಿಂಗ್ಳಿಗೆ ಊಟ ಹಾಕಕ್ ತಾಕತ್ ಇದೆಯಾ, ಶೆಲ್ಟರ್ ಅಲ್ಲಿ ಬದುಕಿಸ್ತಾನ, ಇನ್ನೊಂದ್ 2-3 ಐಟಮ್ ಅವಳಿಗೆ ಏನೇನ್ ಬೇಕಾಗತ್ತೋ ಬೇಸಿಕ್ ಐಟಮ್ ಅದ್ ಹಾಕಕ್ಕಿದ್ಯಾ, ಇದು ಬೇಸಿಕ್ ಲೆವೆಲ್ ಟಿಕ್ ಮಾಡ್ಕೊಬೇಕು. ಇದನ್ನ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು, ಎಂತವನು ಅವಳ ಫೀಲಿಂಗ್ಸ್ ನ ಗೌರವಿಸ್ತಾನ, ಅವಳಿಗೆ ಟೈಮ್ ಕೊಡ್ತಾನ, ಅವಳಿಗೆ ಏನಾದ್ರು ಬ್ಯಾಡ್ ಡೇಸ್ ಇದ್ರೆ ನಿಂತ್ಕೊಂತಾನ ಏನೋ, ಅಥವಾ ಅವ್ರ ತಂದೆ ತಾಯಿಗೆ ಗೌರವಿಸ್ತಾನ. ಗೌರವ ಕೊಟ್ಟಿಲ್ಲ ಅಂದ್ರೇನು ಅಟ್ಲೀಸ್ಟ್ ವಿರುದ್ಧವಾಗಿ ಏನೋ ಒಂಥರ ಆಡೋದು ಹಂಗೆಲ್ಲ ಮಾಡದೇ ಇರ್ತಾನ ಅನ್ನೋದ್ ನೋಡ್ಬೇಕು ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮನ ಹೆಂಗ್ ನೋಡ್ಕೊಂಡಿದ್ದಾನೆ, ಅಂದ್ರೆ ಸೇವೆ ಹೆಂಗ್ ಮಾಡಿದಾನೆ, ಅವ್ರ ಅಜ್ಜಿಗೆ ಹೆಂಗ್ ಸೇವೆ ಮಾಡಿದಾನೆ, ಇದೆಲ್ಲ ನೋಡ್ತಾ ಇಲ್ಲ. ಅವ್ರ ಅಜ್ಜಿಗೆ ಕೆಲವೊಬ್ರು ಮಚ್ಚ ಹೆಂಗಿರುತ್ತೆ ಅಂದ್ರೆ ತುಂಬಾ ದುಡ್ಡಿರುತ್ತೆ, ಅಜ್ಜಿಗೆ ಬೆಡ್ ರಿಡನ್ ಆಗಿರ್ತಾರೆ ಅಂತ ಅನ್ಕೋ, ಅವ್ರ ಸ್ವಂತ ಅಜ್ಜಿ, ಹುಡುಗ ಅವ್ರ ಅಜ್ಜಿ. ದುಡ್ಡಿದೆ ಗುರು, ನರ್ಸ್ ಇಡ್ತೀನಿ ಏನೋ ಮಾಡ್ತೀನಿ, ನಾನಂತೂ ತಿಕ್ಕ ತೊಡಿಯಲ್ಲ, ಹಂಗಿರ್ತಾರೆ. ಸೊ ಇನ್ನೊಬ್ಬ ಇರ್ತಾನೆ, ಅವನೇ ತಿಕ್ಕ ತೊಡ್ತಿರ್ತಾನೆ, ಅವ್ರ ಅಜ್ಜಿದು ಬೆಡ್ ರಿಡನ್ ಆದಾಗ ಅವನೇ ನೋಡ್ಕೊಂಡಿರ್ತಾನೆ, ಸರಿನಾ. ಅವಾಗ ಹೆಂಗಾಗತ್ತೆ ಅಂದ್ರೆ ದುಡ್ಡಿರೋ ನೋಡ್ಕೊಂಡಿದ್ದಾನೆ ತುಂಬಾ ಜನ, ಅವ್ನಿಗೆ ದುಡ್ಡಿದೆ ಅವ್ನ್ ನೋಡ್ಕೊಂಡ ಅಂತ. ಇವ್ನ್ ಸೇವೆ ಮಾಡಿರೋನ್ನ, ದುಡ್ಡಿಲ್ದೆ ದುಡ್ಡು ಮೀಡಿಯಂ ಆಗಿರುತ್ತೆ, ಸೇವೆ ಇವನೇ ಕೈಯಾರೆ ಸೇವೆ ಮಾಡಿರೋನ್ನ ಯಾವನು ಗುರ್ತಿಸಲ್ಲ, ಅವ್ನ್ ಒಳ್ಳೆತನ ಅಲ್ಲಿ ಯಾವನು ಗುರ್ತಿಸಲ್ಲ, ದುಡ್ಡಿರೋದೇ ಗುರ್ತಿಸೋದು ಆಕ್ಚುಲಿ. ಅವ್ರು ಯಾರು ನರ್ಸ್ ಇಟ್ಟಿರ್ತಾರಲ್ಲ, ಆಸ್ತಿ ಸಪ್ರೇಷನ್ ಟೈಮಲ್ಲಿ ಅವರೇ ಫಸ್ಟ್ ಬರೋದು. ಆಕ್ಚುಲಿ ಯಾರು ನೋಡ್ಕೊಂಡಿರ್ತಾರ ಅವ್ರು ಬಂದೇ ಇರಲ್ಲ ಯಾವತ್ತು, ಅವ್ರಿಗೆ ಅದ್ಯಾವ್ದು ಮ್ಯಾಟರ್ ಆಗಿರಲ್ಲ. ಇನ್ನೊಂದು ಹಂಗೆ ಮಚ್ಚ ನೀನ್ ಹೇಳ್ದಂಗೆ, ಇವಾಗ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇಸ್, ಇವಾಗ ಹೇಳ್ದ ನನ್ನ ಮದ್ವೆ ಒಳ್ಳೆತನ ಗೊತ್ತಾಗದಾರ ಹೆಂಗೆ. ಇವಾಗ ನಾವು ಹುಡುಗನ ಬಗ್ಗೆ ರಿಸರ್ಚ್ ಮಾಡ್ತೀವಿ, ನೀನ್ ಯಾರೋ ಬಗ್ಗೆ ಕೇಳ್ದೆ, ಯಾರಕ್ ಕೇಳ್ತೀಯ, ಅವ್ನ ಫ್ರೆಂಡ್, ಅವ್ರ ಅಪ್ಪ ಅಮ್ಮ, ಅವ್ರು ಇವ್ರು ಕೇಳ್ತೀವಿ, ಏನಕ್ಕೆ ಯಾರು ಕೆಟ್ಟದ್ ಹೇಳ್ತಾರೆ. ಇನ್ನೊಂದ್ ಏನಕ್ಕೆ ಅವ್ನ ಬಗ್ಗೆ ಗೊತ್ತಿರುತ್ತೆ ಎಲ್ಲ, ಅವ್ನ ಫ್ರೆಂಡ್ಸ್ ಕೇಳ್ರಿ, ಕ್ಲೋಸೆಸ್ಟ್ ಇರೋರು, ಅವ್ನು ಹೇಳ್ತಾರ ಸರಿನಾ. ಸೊ ಅವ್ರು ಸುಮ್ನೆ ಹೇಳೋದು, ಗೊತ್ತಾಗಕ್ ಸಾಧ್ಯನೇ ಇಲ್ಲ ನಿನ್ಗೆ ಅವ್ರ ರಿಯಾಲಿಟಿ ಏನು ಅಂದ್ಬಿಟ್ಟು. ಸುಮ್ನೆ ಇವ್ರೊಂದು ಅಂದಾಜ್. ಅಂಡ್ ಇವ್ರಿಗೆಲ್ಲ ಒಂದು ಹೆಂಗೆ ಅಂದ್ರೆ ಒಂದ್ ಶ್ಯೂರಿಟಿ ಮಚ್ಚ, ಇಷ್ಟಿದ್ರೆ ಅಟ್ಲೀಸ್ಟ್ ದುಡ್ಡಾರು ಇದೆಯಾ, ಮನುಷ್ಯ ಕೆಟ್ಟವನಿದ್ರೆ ಪರವಾಗಿಲ್ಲ, ದುಡ್ಡಿದ್ಯಾ. ಶ್ಯೂರಿಟಿ ಲೈಫ್ಗೆ ಇಲ್ಲ ಗುರು. ಕರೋನಾದಲ್ಲಿ ಎಷ್ಟು ಜನ ಸತ್ತೋದು, ಏನ್ ಮಾಡ್ತೀನಿ, ಒಳ್ಳೆ ದುಡ್ಡಿರೋನ ಮದ್ವೆ ಮಾಡಿಸ್ಬಿಟ್ಟೆ, ಅವನು ಏನೋ ಬಂದು ಹೋಗ್ಬಿಟ್ಟ, ಏನ್ ಮಾಡ್ತೀನಿ, ಏನ್ ಮಾಡ್ತಾರೆ, ಬೆಟ್ ಹಾಕ್ಸಿ ಯಾರ ಜೊತೆ ಮಾಡ್ತಾರೆ, ಹೋಗ್ಬಿಟ್ರೆ ಯಾರ ಜೊತೆ ಮಾಡ್ತಾರೆ, ಬೆಡ್ ಜೊತೆ. ಇವಾಗ ಜಾಬ್ ಸೆಕ್ಯೂರಿಟಿಗಿಂತ ಸೋಲ್ ಸೆಕ್ಯೂರಿಟಿ ಹೆಂಗಿದೆ ಅಂತ ನೋಡ್ರು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್ ಅದು ಇರೋದು ಒಳ್ಳೆತನ, ಅವ್ರಿಗೆ ಅದು ಬೇಕಾಗಿಲ್ಲ. ಬಟ್ ಅದೇ ಮಚ್ಚ, ಅದು ಗುರ್ಸಕ್ಕೂ ದುಡ್ಡು ಬೇಕಾಗಿದೆ ಪರಿಸ್ಥಿತಿ. ನಾನು ಒಳ್ಳೆ ದುಡ್ಡಿದ್ರು ಅವ್ರು ಒಳ್ಳೆ ಹೇಳಕ್ ಆಗಲ್ಲ. ಈಗ ಎಷ್ಟೋ ಜನ ಹೇಳಿದಾರ, ಕೆಲವು ದೇವಸ್ಥಾನಗಳೆಲ್ಲ ತಗೊಂಡೋ ದುಡ್ಡು ಸುರಿತಾರೆ, ಡೊನೇಷನ್ ಮಾಡ್ತಾರೆ, ಅದ್ ಮಾಡ್ತಾರೆ, ತೋರ್ಸ್ಕೊತಾರೆ. ಏನ್ ಅದ್ರ ಹಿಂದೆ ಆ ದುಡ್ಡು ಹೆಂಗ್ ದುಡ್ದಿದ್ದಾರೆ ಅಂತ ಯಾರಿಗ್ ಗೊತ್ತು, ಏನ್ ಒಳ್ಳೆ ರೀತಿಯಲ್ಲಿ ದುಡ್ದಿರ್ತಾರೆ ಏನು. ಸೊ ಪೀಪಲ್ ವಿಲ್ ಜಡ್ಜ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಮನಿ. ಇವಾಗ ಮಚ್ಚ, ಇವಾಗ ನೀನು ಒಂದು 10 ಬೀದಿ ನಾಯಿಗೆ ಊಟ ಹಾಕ್ತೀಯ ಅಂತ ಅನ್ಕೋ, ಅವನೇನೋ ಹುಚ್ಚ, ಅವನು ಸುಮ್ನೆ ಎಲ್ಲ ನೋಡಿಗೆಲ್ಲ ನಮ್ಗೆಲ್ಲ ತೊಂದ್ರೆ ಕೊಡ್ತಾನಪ್ಪ, ಸುಮ್ನೆ ನಾಯಿಗಳಿಗೆಲ್ಲ ಏನೇನೋ ತಂದ್ ಹಾಕ್ತಾನೆ, ಎಲ್ಲ ಬಂದಿಲ್ಲ ಇದ್ ಮಾಡ್ತಾ ಇದೆ ಅಂತ ಅನ್ಕೊತಾರೆ. ಇವಾಗ ನಿನ್ ಹತ್ರ ತುಂಬಾ ದುಡ್ಡಿದ್, ಇವಾಗ ಅಂಬಾನಿ ಅವ್ರ ಮಗ
ಇವಾಗ ಅವ್ನ್ ಬೀದಿ ನಾಯಿ ಸಾಕದ ಅನ್ಕೋ, ಅವಾಗ ಏನ್ ಏನ್ ಡೌಟ್ ಮಾಡ್- ಬಂತು, ಬೀದಿ ನಾಯಿಗೆ ಒಂದ್ ಲೈಫ್ ಕೊಟ್ಟಿದ್ದಾರೆ. ಹಂಗೆ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಆ ಎಲಿಫೆಂಟ್ ಮಾಡ್ತಾರೆ, ಹೌದು. ಮಾಡ್ತಿದಾರೆ ದುಡ್ಡಿದೆ, ಓಕೆ ಫೈನ್, ಬಟ್ ದುಡ್ಡಿಂದನವರು ಮಾಡ್ತಾ ಇದಾರೆ ಅದನ್ನೆಲ್ಲ. ಇಲ್ದೇನೋ ಮಾಡ್ತಿದಾನಲ್ಲ, ಅವ್ನಿಗೆ ಇನ್ನ ವ್ಯಾಲ್ಯೂ ಅದೇ, ಕೊಡ್ಬೇಕು. ಇಲ್ಲೇ ಮಾಡ್ತಿದಾರೆ. ಒಳ್ಳೆತನ. ಅಂಬಾನಿ ಅವ್ರ ಮಗ ಇದ್ದಿ ಮಾಡ್ತಾ ಇದ್ದಾನೆ. ಹ್ಮ್. ವಾಚ್ಮೆನ್ ಗಳಿಗೆಲ್ಲ ಕಾಸ ಇರುತ್ತೆ, ಆದ್ರೂ ಅವ್ರ ಹತ್ರ ಒಂದು ನಾಯಿ ಸಾಕ್ತಾ ಇರ್ತಾರೆ ವಾಚ್ಮೆನ್ ಗಳೆಲ್ಲ. ಹೆಂಗ್ ಅದು ನಿಜಾನೇ, ಅದು ಅವ್ರ ಊಟಕ್ಕೆ ಹಾಕಿ ಹಾಕೇ ಹಾಕ್ತಾರ. ಗುರುತಿಸ್ತಾರ? ಅವ್ರು ತಿನ್ನೋ ಊಟದಲ್ಲಿ ಅರ್ಧ ಹಾಕ್ಬಿಟ್ಟೆ ತಿಂತಾರ ಅವ್ರು. ಅಲ್ಲ, ಅವ್ರ ಅಂತಾನು ಅಲ್ಲ ಮಚ್ಚ, ನಮ್ ಇಂಡಿಯನ್ ಕಲ್ಚರ್ ಅಲ್ಲಿ ಮೊದ್ಲಿಂದಾನು ಇಷ್ಟು ಊಟ ಪ್ರಾಣಿಗಳಿಗೆ, ಇಷ್ಟ ನಾಯಿಗೆ ದನಕ್ಕೆ ಕೊಡೋದ್ ಮೊದ್ಲಿಂದಾನು ಇದ್ದಿದ್ದೆ ಅದು. ಹೌದು. ಸರಿನಾ? ಅದು ಈಗ ಏನೋ ಸ್ಪೆಷಲ್ ಆಗ್ಬಿಟ್ಟಿದೆ, ಯಾರೋ ಒಬ್ಬ ಮಾಡಿದ್ರೆ ಅದೇನೋ ವಾವ್. ದೊಡ್ಡ ಸ್ಪೆಷಲ್ ತರ, ಏನೋಪ್ಪ ಇವ್ನು ಕ್ರೇಜಿ ಅಂತ. ಅದನ್ನು ತಡ್ಕೊಳಲ್ಲ ಅವ್ರು ಹೇಳ್ದಂಗೆ. ಈಗ ನಾವು ಕೆಲವು ನಾಯಿನಲ್ಲಿ ಬೀದಿ ನಾಯಿ ಸಾಕ್ತಿವಿ, ನಮ್ಗ ಇರೋ ಪ್ರೀತಿಯಲ್ಲಿ ನಾವು ಸಾಕ್ತಿವಿ. ಅವ್ರ ಏನ್ ಹೇಳ್ತಾರೆ, ಇವ್ನ್ ಸಾಕ್ತವನೆ, ಈ ರೋಡಲ್ಲಿ ಯಾರಿಗೂ ಬರಕ್ಕೆ ಬಿಡಲ್ಲ, ಕಚ್ಚತ್ತೆ, ಬಂದ್ರೆ ಬೊಗಳುತ್ತೆ ಅಂತ ಅದ್ರಲ್ಲೂ ಫಾಲ್ಟ್ ಹುಡುಕ್ತಾರೆ. ಸೊ ಅದೇ ಹೇಳ್ದಂಗೆ ಬರೀ ಒಳ್ಳೆತನ ಇಲ್ಲಿ ಸಾಧ್ಯ ಇಲ್ಲ, ದುಡ್ಡಿದ್ದು ಒಳ್ಳೆತನ ಮಾಡೋದು ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗ್ತಾರೆ ಅಷ್ಟೇ. ಈಗಿನ ದಿವಸದಲ್ಲಿ ರಿಲೇಶನ್ಶಿಪ್ ಫಾರ್ ಎವರ್ ಉಳಿತಾ ಇಲ್ಲ, ಆರ್ ರಿಲೇಶನ್ಶಿಪ್ಸ್ ಡೋಂಟ್ ಲಾಸ್ಟ್ ಫಾರ್ ಎವರ್ ದೀಸ್ ಡೇಸ್. These days ಎಲ್ಲ ಬಿಕಾಸ್ ಆಫ್ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಸೋಷಿಯಲ್ ಮೀಡಿಯಾಲ್ ಒಂದು ಸೋಷಿಯಲ್ ಮೀಡಿಯಾಲ್ ತುಂಬಾ ನಿನ್ನ ಒಂದು ಪರ್ಸನಲ್ ಲೈಫ್ ನ ತೋರಿಸ್ತಾ ಇದ್ರೇನು ಅದ್ರಿಂದಾನು ರಿಲೇಶನ್ಶಿಪ್ ಉಳಿದೇ ಇರೋದು ಎಷ್ಟೊಂದಿದೆ. ಇನ್ನೊಂದು ಕಂಪ್ಯಾರಿಸನ್. ಏನದೇ ಕಂಪ್ಯಾರಿಸನ್, ಅವನ್ ಚೆನ್ನಾಗಿದ್ದಾನೆ, ಅವನ್ ಹಂಗ್ ಮಾಡ್ದ, ನನಗೆ ಹಿಂಗ್ ಮಾಡ್ಬೇಕು. ಹೌದು, ಅವ್ರು ವ್ಯಾಲೆಂಟೈನ್ಸ್ ಡೇಗೆ ಇಲ್ಲಿ ಕರ್ಕೊಂಡ್ ಹೋಗಿದ್ರು, ಈ ತರ ಮಾಡಿದ್ರು, ನೀನ್ ಇದ್ ಹಿಂಗ್ ಮಾಡು. ಕೊಡ್ಸ್ದ, ಅದ್ ಕೊಡ್ಸ್ದ. ಒಬ್ಬೊಬ್ರು ವೇ ಆಫ್ ಹ್ಯಾಪಿನೆಸ್ ಡಿಫ್ರೆಂಟ್ ಆಗಿರುತ್ತೆ ಮಚ್ಚ. ಇವಾಗ ಬೇರೆಯವ್ರು ಮಾಡಿದ್ರು ಅನ್ಬಿಟ್ಟು ನಾನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ ಖುಷಿನೇ ಬೇರೆದಿರುತ್ತೆ. ಹಾ. ಸೊ ಅವ್ರು ಫಸ್ಟ್ ಒಬ್ರು ಅವ್ರ ಖುಷಿ ಏನು ಅಂತ ತಿಳ್ಕೊಬೇಕು. ಅವ್ರ ಖುಷಿ ಏನು ಅಂತ ತಿಳ್ಕೊಂಡು ಅವ್ರ ಪಾರ್ಟ್ನರ್ಗೆ ಹೇಳ್ಬೇಕು, ಇದು ನನ್ ಖುಷಿ ಅಂತ. ಆ ಪಾರ್ಟ್ನರ್ಗೆ ಗೊತ್ತಾಗೋದು, ಇದ್ ನನಗೂ ಇದೇ ತರಾನೇ, ಇದಿದೆ ನನ್ ಖುಷಿನು, ಓಕೆ ನಾವಿಬ್ರು ಸಂಸಾರ ಮಾಡ್ಬೋದು ಅನ್ಕೊ. ಆಮೇಲೆ ಬೇರೆಯವ್ರನ್ನ ನೋಡ್ತಾ ನೋಡ್ತಾ, ಇಲ್ಲ ನಮ್ ಖುಷಿ ಅಲ್ಲಿ ನೋಡೋಣ ಬಾ, ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ ಬಾ, ಇದೆಲ್ಲ ಮಾಡ್ಬಾರ್ದು. ಅದ್ ಮಾಡ್ದಾಗ್ಲೇ ಹಾಳಾಗುತ್ತೆ. ಮೋರ್ ಓವರ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ರಿಲೇಶನ್ಶಿಪ್ ನ ಅವ್ರಿಗೆ ಹಿಡ್ಕೊತಾ ಇಲ್ಲ ಈಗಿನ ಜನರೇಷನ್. ದೇ ಆರ್ ಪಬ್ಲಿಕ್ಲಿ ಎಲ್ಲ ತೋರ್ಸ್ಕೊಳಕ್ ಹೋಗೋದು, ಜನರಲ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾರೆ. ಈಗ ಇವ್ರನ್ನ ನೋಡ್ಬಿಟ್ಟು ವಾವ್ ಕಪಲ್ ಅನ್ಸ್ಕೊಬೇಕು, ಆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವ್ರದ್ದು ಪೋಸ್ಟ್ ಗೆಲ್ಲ ಎಲ್ಲರೂ ಲೈಕ್ ಮಾಡ್ಬೇಕು, ಎಲ್ಲರೂ ಇವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ದ ವೇ ದೇ ಆರ್ ಲೀಡಿಂಗ್ ಲೈಫ್ ಅಂತ ಎಲ್ಲ ಸರ್ಟನ್ ಡಿಗ್ರಿ ವರ್ಗೂ ನಡೆಯುತ್ತೆ. ಬಟ್ ಯಾವಾಗ ಅದು ನಿಲ್ಲುತ್ತೆ ನೋಡು, ಅವಾಗ ಇವ್ರ ರಿಲೇಷನ್ ಇವ್ರ ಮ್ಯಾಟರ್ ಆಗಲ್ಲ. ಜನ ನಮ್ ರಿಲೇಷನ್ ವರ್ಕ್ ಆಗ್ತಿಲ್ಲ ಅಂತ ಅವಾಗ ಟ್ರೆಂಡ್ ಇಲ್ಲ ಅಲ್ಲ, ಟ್ರೆಂಡಿಂಗ್ ಅಲ್ಲಿ ಇಲ್ಲ. ಸೊ ಹೊಸ ಟ್ರೆಂಡ್ ಹುಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಟ್ರೆಂಡ್ ಕಟ್ ಮಾಡ್ಕೊಂತಾರೆ. ಮತ್ತೆ ಯಾವಾಗ್ಲೂ ಗುಡ್ ಡೇಸ್ ಇರಲ್ಲ ಮಚ್ಚ, ಬ್ಯಾಡ್ ಡೇಸ್ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೆಂಗ ಅದನ್ನ ನಿಭಾಯಿಸ್ಕೊಂಡು ಹೋಗೋಣ ಅನ್ನೋದು ಕಲಿಬೇಕು. ಇಲ್ಲ ಒಂದು ಬ್ಯಾಡ್ ಡೇ ಆಯ್ತು ಅಂದಿದ ತಕ್ಷಣ ನನಗೆ ಕಂಪ್ಲೀಟ್ ಗುಡ್ ಡೇಸೇ ಬೇಕು, ಬರ್ತಾ ಇಲ್ಲ ಅನ್ಬಿಟ್ಟು ಮಚ್ಚ ನೀನ್ ಅದ್ ಹೇಳಿದಕ್ಕೆ, ಇವಾಗ ನಿನಗೆ ನನ್ ಪಾರ್ಟ್ನರ್ ಜೊತೆ ನಾನು ಗ್ರೋ ಆಗ್ಬೇಕು ಅನ್ನೋದು ಇರ್ಬೇಕು. ನಾವ್ ಈ ಲೆವೆಲ್ ಅಲ್ಲಿ ಇದ್ವಿ, ಇಷ್ಟು ವರ್ಷಕ್ಕೆ ನಾವಿಬ್ರು ಒಟ್ಟಿಗೆ ಇಲ್ಲಿ ಬೆಳೆದ್ವಿ ಅನ್ನೋದು ಇರ್ಬೇಕು. ಇವ್ರಿಗೆ ಹಂಗಲ್ಲ, ಆಲ್ರೆಡಿ ಸಕ್ಸಸ್ಫುಲ್ ಇರೋದೇ ಬೇಕು, ಆಲ್ರೆಡಿ ಸೆಟ್. ಮತ್ ನನಗ್ ನೀನ್ ಹಾಕ್ಬೇಕು ಕೇಳೋದ್ ಆಲ್ರೆಡಿ ಎಲ್ಲ ಆಗಾಯ್ತಲ್ಲ, ಮತ್ ನಂಗೆ ಯಾಕೆ ನೀನು. ಇನ್ನೊಂದು ಏನಾಗ್ತಿದೆ, ಎಲ್ಲಾ ಜನರೇಷನ್ ಅಲ್ಲೂ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದ್ ಪ್ರಾಬ್ಲಮ್ ಇರುತ್ತೆ ಮಚ್ಚ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ತಾತಾಜಿ ಅವ್ರ ಟೈಮಲ್ಲಿ ನಾವೆಲ್ಲ ತಗೊಂಡ್ರೆ, ಅವ್ರಿಗೆ ಹೆಂಗಿರೋದು ಅಂದ್ರೆ, ಮದ್ವೆ ಮಾಡಿ ಹೆಣ್ಣನ್ ಕಳ್ಸೋವಾಗ ಮುಗೀತ್ ನಿಂದು, ಈ ಮನೆ ನಿನ್ ಸಂಬಂಧ ಮುಗೀತ್, ನೀನ್ ಅಲ್ಲಿ ಹೋದೆ, ಏನೇ ತೊಂದ್ರೆ ಆಗ್ಲಿ, ನಿನ್ ಗಂಡ ವರ್ಸ್ಟ್ ಹ್ಯೂಮನ್ ಇದ್ರೂನು ನೀನ್ ಅಲ್ಲೇ ಇರ್ಬೇಕು, ನೀನ್ ವಾಪಸ್ ಬರಂಗಿಲ್ಲ, ನೀನೇ ಅನುಭವಿಸ್ಬೇಕು, ನೀನೇ ಸೊಲ್ಯೂಷನ್ ಹುಡುಕ್ಬೇಕು ಆ ಪ್ರಾಬ್ಲಮ್ಗೆ ಅಂದ್ಬಿಟ್ಟು. ಇದು ದೊಡ್ಡ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ, ಒಂದ್ ಹುಡುಗಿಗ್ ಪಾಪ ಎಲ್ಲೋ ಒಂದ್ ಕಡೆ ಹೆವಿ ಟಾಕ್ಸಿಕ್ ಇದೆ ರಿಲೇಶನ್ಶಿಪ್, ಚೆನ್ನಾಗಿಲ್ಲ ಅಂದ್ರೆ ಬಿಟ್ಟು ಬರೋ ಅಂತ ಸ್ಕೋಪ್ ಇರ್ಲೇಬೇಕು ಮತ್ತೆ ಯಾವತ್ತೇ ಇದ್ರು. ಯಾರಿಗೆ ಇರ್ಲಿ, ಒಂದ್ ರಿಲೇಶನ್ಶಿಪ್ ಇಂದ ಹೊರಗ್ ಬರೋ ಸ್ಕೋಪ್ ಇರ್ಲೇಬೇಕು. ಆ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೆ ಏನೇ ಮಾಡೋದು ಒಪ್ಕೊಳ್ಳೋ ತರ ಇರ್ಬಾರ್ದು. ಸೊ ಆವಾಗಿನ ಕಾಲದ ಅದು ಪ್ರಾಬ್ಲಮ್ ಇತ್ತು, ಸರಿನಾ? ಬಟ್ ಈಗ ಏನಾಗಿದೆ ಅದು ಅಂತ ಹೇಳಿದ್ರೆ, ಅಪ್ಪ ಮನೆ ಕಳ್ಸೋವಾಗ್ಲೆ ನಿನಗಲ್ಲಿ ಏನೇ ಪ್ರಾಬ್ಲಮ್ ಆದ್ರು ಮಗಳೇ ನೀನ್ ಬಾ, ಸೊ ಮಗಳು ಏನ್ ಮಾಡ್ತಾವಳೆ, ಅಲ್ಲೇನು ದೊಡ್ಡ ಪ್ರಾಬ್ಲಮ್ ಆದ್ರೇನು ಬರ್ತಾ ಇಲ್ಲ, ಇವತ್ತು ಹಾಲ್ ತಂದಿಲ್ಲ, ಸರಿ. ಸೊ ಇವಾಗ ಅದು ಒಂದ್ ಲೆವೆಲ್ ಎಕ್ಸ್ಟ್ರೀಮ್, ಗುಡ್ ಮಾರ್ನಿಂಗ್ ಹೇಳಿಲ್ಲ, ಇದು ಒಂದ್ ಲೆವೆಲ್ ಎಕ್ಸ್ಟ್ರೀಮ್ ವೇರ್ ಇವ್ರಿಗೆ ಪಾಪ ಒಂದ್ ರೈಟ್ಸ್ ಇಲ್ಲ ಒಂದ್ ವುಮೆನ್ಗೆ. ಇದು ಯಾವ ಲೆವೆಲ್ ರೈಟ್ಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವೇನ್ ಹೇಳಕ್ಕೂ ನಾವು ಯೋಚನೆ ಮಾಡ್ಬೇಕು. ಇವ್ ಎರಡ್ರ ಮಧ್ಯದಲ್ಲಿ ಇರ್ಬೇಕು ವೇರ್
ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದೀವಿ, ಇದಿಲ್ಲ ಏನೋ ಪ್ರಾಬ್ಲಮ್ಸ್ ಇದೆ, ನಾನ್ ಚೇಂಜಸ್ ಮಾಡ್ಕೊಂತೀನಿ, ನಿನಗೆ ಇಲ್ಲ ಏನೋ ಸೆಟ್ ಆಗ್ತಿಲ್ಲ, ನಾವ್ ಚೇಂಜಸ್ ಮಾಡ್ಕೊಂತೀವಿ, ಇದು ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಒಂದು. ಸೊ ಆ ಜನರೇಷನ್ ಅದ ಪ್ರಾಬ್ಲಮ್ ಇಲ್ಲ. ಇವಾಗ ಅವ್ರ ಜನರೇಷನ್ ಸೋಷಿಯಲ್ ಮೀಡಿಯಾ ಇಲ್ಲ ಮತ್ತೆ ಕಂಪ್ಯಾರಿಸನ್ ಮಾಡಕ್ಕೆ, ಹೌದು ಹಾ. main ಅದು. ನನ್ ಗಂಡನೇ ಸೂಪರ್ ಅಂದ್ಬಿಟ್ಟು ಅವ್ರು. ಹಾ. ಈಗ ಹಂಗಲ್ಲ, ಇವ್ರಿಗೆ ಪಕ್ಕದ ಮನೆ ಸೂಪರ್, ಯಾವಾಗ ಬೇರೆಯವರೇ super. ಅವ್ರು 2 ಕಾರ್ ತಗೊಂಡ್ಬಿಟ್ಟವನೇ, ನಮ್ದಿನ್ನ ಹಿಂಗಿದೀವಿ ಅದಿದೀವಿ ಇದಿ. ಸೊ ನಿನಗ್ ಲೈಫ್ ಲಾಂಗ್ ಕಂಪ್ಯಾರಿಸನ್ ಅಲ್ವಾ, ಅದು ಪ್ರಾಬ್ಲಮ್ ಇರೋದು. ಸೊ ಎವ್ರಿ ಜನರೇಷನ್ ಹ್ಯಾಸ್ ಅ ಪ್ರಾಬ್ಲಮ್ ವಿಚ್ ದೇ ವಿಲ್ ಹ್ಯಾವ್ ಟು ಸಾಲ್ವ್. ಸೊ ಈಗ ಅದು ಇರೋದೇ ಈಸ್ ಬಿಕಾಸ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀನ್ ತುಂಬಾ ಟೈಮ್ ಯಾರೋ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೂನು ಪ್ರಾಬ್ಲಮ್, ಅವಳನ್ ಮದ್ವೆ ಆದ್ರೂನು ಏನೂ ಗೊತ್ತಿಲ್ದಿದ್ದವಳ ಮದ್ವೆ ಆಗಕ್ಕೂ ಭಯ ನಿನಗೆ, ಬಿಕಾಸ್ ಅವಳದ್ ಪಾಸ್ಟ್ ಏನ್ ಗೊತ್ತೇನೋ ಅಂದ್ಬಿಟ್ಟು. ಅಂದ್ರೆ ನಾವು ಬರೀ ಹುಡುಗಿರ್ ಸೈಡ್ ಹೇಳ್ತಿರೋದಲ್ಲ, ಹುಡುಗರದು ಅಷ್ಟೇ. Yes. ಹುಡುಗಿರ್ಗೂ ಅದೇ ಟೆನ್ಷನ್ ಇರೋದು. ಈಗ ನೀನ್ ತುಂಬಾ ಟೈಮ್ ಒಬ್ಬರನ್ನ ಅರ್ಥ ಮಾಡ್ಕೊಂಡ್ಬಿಟ್ರೇನು ತುಂಬಾ ಅರ್ಥ ಆಗ್ಬಿಡ್ತಾರೆ, ಬೇಡ ಅಂದ್ಬಿಡುತ್ತೆ ಆಮೇಲೆ. ಬೋರ್ ಆಗ್ಬಿಡುತ್ತೆ. ಬೇರೆ ಏನು ನೋಡೋಣ ಅಂತ ಏನು ಅರ್ಥ ಆಗಿಲ್ಲ ಅಂದ್ರೇನು, ಗುರು ಏನ್ ಕತೆನೋ ಹೆಂಗಿರ್ತಾನೋ ಏನೋ ಅದು ಗೊತ್ತಿಲ್ಲ. ಸೊ ಅಂಡ್ ಮೇಜರ್ ಪ್ರಾಬ್ಲಮ್ ವಿತ್ ಎನಿ ಮ್ಯಾರೇಜ್ ಆರ್ ರಿಲೇಶನ್ಶಿಪ್ ಅಂದ್ರೆ, ಇವಾಗ ನಾವೇ ನೋಡ್ತಿದೀವಲ್ಲ ಮಚ್ಚ, ಎಂತೆಂತಾರು 37 ವರ್ಷ ರಿಲೇಶನ್ಶಿಪ್ ಇದ್ದು ಈಗ ಡೈವರ್ಸ್ ಆಗ್ತಾ ಇದಾರೆ. ಆಕ್ಟರ್ಸ್ ಡೈವರ್ಸ್ ಆಗ್ತಾರೆ, ಕ್ರಿಕೆಟರ್ಸ್ ಡೈವರ್ಸ್ ಆಗ್ತಾ ಇದೆ. ಡೈಲಿ ನೋಡಿದ್ರೆ ಯಾರೋ ಒಬ್ಬರು ಡೈವರ್ಸ್ ಬರ್ತಾನೆ ಇರುತ್ತೆ. ಇಲ್ಲೊಬ್ರು ಮದ್ವೆ ಆಗ್ತಾರೆ, ಇಲ್ಲೊಬ್ರು ಡೈವರ್ಸ್ ಆಗ್ತಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ. ಸೊ ಏನಕ್ಕೆ ನಿನಗೆ ಹಿಂಗ್ ನಡೀತಾ ಇರತ್ತೆ ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಗೆ ಯಾವಾಗ ಬೇಕಾದ್ರೆ ರೆಡಿ ಇರ್ತಾನ ಮಚ್ಚ. ಹೌದು. ನೀನೀಗ ಒಬ್ಬ 15 ವರ್ಷದ ಹುಡುಗನ್ಗೂ ನಿನ್ ಗರ್ಲ್ ಫ್ರೆಂಡ್ ಬೇಕೇನೋ ಅಂದ್ರೆ ಹೂ ಅಂತಾನ ಅವ್ನು, ಸರಿನಾ? ಫಾರ್ ಅ ಮ್ಯಾರೇಜ್ ಯು ವಿಲ್ ಹ್ಯಾವ್ ಟು ಬಿ ಫಿಸಿಕಲಿ ರೆಡಿ, ಇಮೋಷನಲಿ ರೆಡಿ, ಫಿನಾನ್ಷಿಯಲಿ ರೆಡಿ, ಮೆಂಟಲಿ ರೆಡಿ. ಬರೀ ಫಿಸಿಕಲಿ ಯಾವಾಗ ಬೇಕಾದ್ರೆ ರೆಡಿ ಇರ್ಬೋದು. ರೆಡಿ ಮ್ಯಾರೇಜ್ ರೆಡಿ. ನೀನ್ ಫಿನಾನ್ಷಿಯಲಿ ದುಡ್ಡಿಲ್ಲ ನೋಡ್ಕೊಳಕ್ಕೆ, ಮೆಂಟಲಿ ನೀನ್ ಸ್ಟೇಬಲ್ ಇಲ್ಲ ಮನುಷ್ಯ, ಇಮೋಷನಲಿ ನಿಂಗೆ ಏನೋ ಒಂದ್ ಬಂದ್ರೆ ನಿಂಗೆ ಅರ್ಥ ಮಾಡ್ಕೊಂಡು ಅದನ್ನ ಹ್ಯಾಂಡಲ್ ಮಾಡಕ್ ಬರ್ತಾನೆ ಇಲ್ಲ ಅಂದ್ರೆ ನೀನ್ ಮದ್ವೆ ಆಗ್ಬಾರ್ದು. ಈಗ ಟೈಮ್ ಕೊಡು. ಸೊ ಯಾವ್ದಕ್ಕೂ ರೈಟ್ ಟೈಮ್. 22ಕ್ಕೆ ಅವ್ರು ನಾನ್ ಮದ್ವೆ ಆಗ್ಬಿಟ್ಟಿದೆ ಕೊಡೋ, ಅದಕ್ಕೆ ನಾನೇನ್ ಮಾಡ್ಲಿ, ನಿಂಗ್ ಚೋಳಿತ್ತು. 25 27 ವೆನ್ ಯು ಆರ್ ರೆಡಿ ಗೆಟ್ ಮ್ಯಾರಿಡ್ ದೆನ್. ಬಟ್ ಸೊ ಅದಕ್ಕಿಂತ ಮುಂಚೆ ಆಗ್ಲೇಬಾರ್ದು. ಎಲ್ಲಾದ್ರು ನನ್ ಆಸ್ಪೆಕ್ಟ್ ಅಲ್ಲಿ ನಾನೀಗ ಆಸ್ ಅ ಮ್ಯಾನ್ ಐ ಆಮ್ ರೆಡಿ ಟು ಗೆಟ್ ಮ್ಯಾರಿಡ್, ರೆಡಿ. ಅವಳು ಅಷ್ಟೇ ಆಸ್ ಅ ವುಮೆನ್ ನಾನೀಗ ರೆಡಿ, ಅವಾಗ ಗೆಟ್ ಮ್ಯಾರಿಡ್. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇನ್ ದಿಸ್ ಜನರೇಷನ್ ಇಸ್ ದಿಸ್ ಫಾಲ್ಸ್ ಸೆನ್ಸ್ ಆಫ್ ಈಕ್ವಾಲಿಟಿ. ಜೆಂಡರ್ ಈಕ್ವಾಲಿಟಿ ಅಂಡ್ ವುಮೆನ್ ಎಂಪವರ್ಮೆಂಟ್ ಆರ್ 2 ಡಿಫರೆಂಟ್ ಥಿಂಗ್ಸ್. ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಇವಾಗ ನನ್ ಹುಡುಗಿಗೆ ಓದಕ್ ಹೋಗ್ಬೇಕು ಅಂತ ಇಷ್ಟ ಇದೆ, ಅವಳು ಓದ್ಲಿ, ತೊಂದ್ರೆ ಇಲ್ಲ. ನನ್ ಹೆಂಡತಿಗೆ ದುಡಿಬೇಕಂತ ಆಸೆ ಇದೆ, ಅವಳು ದುಡಿಲಿ, ತೊಂದ್ರೆ ಇಲ್ಲ. ನಿನ್ಗೇನೋ ಒಂದ್ ಹೊಸ ಪ್ರಾಜೆಕ್ಟ್ ಮಾಡ್ಬೇಕು, ನೀನ್ ಎಲ್ಲೋ ಟ್ರಾವೆಲ್ ಮಾಡ್ಬೇಕು, ಮಾಡು, ತೊಂದ್ರೆ ಇಲ್ಲ. ಅದನ್ ಬಿಟ್ಬಿಟ್ಟು ಈಕ್ವಾಲಿಟಿ ಮಾಡೋಣ ಅಂದ್ರೆ ದೇವ್ರೆ ನಮ್ಮನ್ನ ಈಕ್ವಲ್ ಮಾಡೇ ಇಲ್ಲ, ಸರಿನಾ? ನಿಮ್ಮಲ್ಲಿ ಎಷ್ಟೋ ಒಂದ್ ಕ್ವಾಲಿಟೀಸ್, ನರಿಶಿಂಗ್ ಕ್ವಾಲಿಟೀಸ್ ಆಗಿರ್ಬೋದು, ಒಂದ್ ಅಮ್ಮ ಆಗೋ ಕ್ವಾಲಿಟಿ ಆಗಿರ್ಬೋದು, ಜನ್ಮ ಕೊಡು. ನಿಮಗ್ ಅದ್ ಕೊಟ್ಬಿಟ್ಟಿದಾರೆ ದೇವ್ರು. ನಾವ್ ಅದ್ ಆಗಕ್ಕಾಗಲ್ಲ. ಹಂಗೆ ಫಿಸಿಕಲಿ ಇವಾಗ ನಾವ್ ಇರೋದು, ನೀವ್ ಇರಕ್ ಆಗಲ್ಲ. ಏನಕ್ಕ ಕಂಪ್ಯಾರಿಸನ್ ಮತ್ತೆ? ಸೊ ಇದು ಬಂದೇ ಪ್ರಾಬ್ಲಮ್ ಆಗ್ತಿರೋದು. ಇವಾಗ ನೀನ್ ಮೊನ್ನೆ ಸ್ಯಾಟರ್ಡೆ ಹೋಗಿದ್ದೆ ಪಾರ್ಟಿಗೆ, ನಾನು ಹೋಗ್ಬೇಕು. ಅದು ಈಕ್ವಾಲಿಟಿ ನಿಲ್ ತಗೊಂಡ್ ಹೋಗ್ತಾವ್ರ. ಅವ್ರು ಎಲ್ಲ ಬೇಕಂತ ಓಡೋಗ್ತಾ ಇದಾರೆ ಅಂಡ್ ಇನ್ನೊಂದು ಮೇಜರ್, ನಾನ್ ಇತ್ತೀಚಿನ ದಿವಸದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಅಬ್ಸರ್ವ್ ಮಾಡ್ತಿರೋದು, ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಇಬ್ರು ಜಾಬ್ ಹೋಗ್ತಿರ್ತಾರೆ, ಪಾತ್ರ ತೊಳೆಯೋದು ನಿನ್ ಕೆಲ್ಸ, ಇದು ಬಟ್ಟೆ ಒಗೆಯೋದು ನಿನ್ ಕೆಲ್ಸ, ಇವತ್ತು ನೀನ್ ಮನೆ ತೊಳೆಯೋದು, ನಾಳೆ ನಾನ್ ಮನೆ ತೊಳೆಯೋದು. ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಮಚ್ಚ, ವರ್ಕ್ ಶುಡ್ ಹ್ಯಾಪನ್ ಆರ್ ಯು ಶುಡ್ ಡೂ ಸಮಥಿಂಗ್ ಔಟ್ ಆಫ್ ಲವ್. ಕಂಪಲ್ಷನ್ ಇಂದ ಮಾಡಬಾರ್ದು. ಓ ಇವತ್ ನಂದು ಗುರು ಶಿಟ್ ಅಂದ್ಬಿಟ್ ಮಾಡೋದಲ್ಲ. ಅವಳಿಗೆ ಇವತ್ತು ಆಗ್ತಾ ಇಲ್ಲ ಗುರು, ನಾನ್ ಅಂದ್ಬಿಟ್ ಮಾಡ್ಬೇಕು ನೀನು, ಹೊರತು ಇದನ್ ಮಾಡೋದಲ್ಲ. ಸೊ ಇದೆಲ್ಲ ಇದೆ, ತುಂಬಾ ಮೆಕ್ಯಾನಿಕಲ್ ಆಗ್ಬಿಡಿದೆ ಮತ್ತೆ ಇವಾಗ. ಸುಮ್ನೆ ತೋರ್ಸೋಗೋಸ್ಕರ, ಸುಮ್ನೆ ಏನೋಗೋಸ್ಕರ, ಒಂದ್ ಹಿಂಗಿರ್ಬೇಕು, ನನ್ಗೂ ಒಂದ್ ಮದ್ವೆ ಬೇಕು ಅಂದ್ಬಿಟ್ಟು ಆಗ್ತವ್ರೆ. ಎಮೋಷನ್ಸ್ ಇಲ್ಲ ಇವಾಗ. ಎಮೋಷನ್ಸ್ ಇಲ್ಲ. ದೇ ಆರ್ ಫಾಲೋಯಿಂಗ್ ಅ ಪ್ರೊಸೀಜರ್. ಈ ತರ ನಡ್ಕೊಂಡು ಹೋಗ್ಬೇಕು. ಜೊತೆಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಈಗ ರಿಲೇಶನ್ಶಿಪ್ ವೆನ್ ಯು ಆರ್ ನಾಟ್ ರೆಡಿ, ಯಾವ ಎಕ್ಸ್ಟೆಂಟ್ ವರ್ಗು ಹೋಗ್ಬಿಡ್ತಾರೆ ಅಂದ್ರೆ ಮಕ್ಳುನು ಆಗ್ಬಿಡ್ತಾರೆ. ಅದೆಲ್ಲ ಆದ್ಮೇಲೆ ಡಿಸೈಡ್ ಮಾಡ್ತಾರೆ ನಮ್ದು ವರ್ಕ್ ಆಗ್ತಿಲ್ಲ ಅಂತ. ಅಲ್ಲಿ ಬಲಿ ಆಗ್ತಾ ಇರೋದು ಯಾರು? ಅಂಡ್ ಅದ್ರಲ್ಲಿ ಇವಾಗ ಪೇರೆಂಟ್ಸ್ ಅಷ್ಟೇ ಮಚ್ಚ, ಅವ್ರಿಗೂ ಗೊತ್ತಿಲ್ಲ ಇಫ್ ಹಿಸ್ ಸನ್ ಈಸ್ ಸರಿ, ಅವ್ನ್ ಬರೀ ದುಡಿತಿರ್ಬೋದು, ಫಿನಾನ್ಷಿಯಲ್ ಸ್ಟ್ರಾಂಗ್ ಇರ್ಬೋದು. ಈ ನನ್ ಮಗ ಮೆಂಟಲಿ ರೆಡಿ, ಅವನ ತಡ್ಕೊಳಕ್ ಗೊತ್ತಿಲ್ಲ, ಮದ್ವೆ ಆಗ್ಬಿಡು. ನೆಕ್ಸ್ಟ್ ಇನ್ನೊಂದು ಕ್ರೇಜಿ ಅಂತ ಹೇಳಿದ್ರೆ, ಮದ್ವೆಗಿಂತ ಮುಂಚೆ ಇವಾಗ ನಾವು ಯಂಗ್ಸ್ಟರ್ಸ್ ಇದ್ದಾಗ ನಾರ್ಮಲ್ ಏನೋ ಒಂದು ಆಡ್ ಬಂತು, ಚಾನಲ್ ಚೇಂಜ್ ಮಾಡ್ತಾರೆ, ಕಣ್ಣು ಮುಚ್ಕೋ ಶೆಟ್ಟಿ, ಯಾವ್ದೋ ಒಂದು ಸೀನ್ ಬಂತು ಟಿವಿಯಲ್ಲಿ. ಪ್ರಪಂಚದಲ್ಲಿ ಇದು ಕೆಟ್ಟದು ಅನ್ನೋ ತರ. ಮದ್ವೆ ಆದ ತಕ್ಷಣ ಯಾವಾಗ ಮಗು, ನಂಗೆ ಗೊತ್ತೇ ಇಲ್ಲ, ಟೀಚ್ ಮೀ ದ ಪ್ರೊಸೆಸ್, ಐ ಡೋಂಟ್ ನೋ, ನಂಗೆ ಹೆಸರು ಕೊಟ್ಟಿಲ್ಲ ನೀವು, ನಂಗೆ ಚಾನಲ್ ನೋಡಕ್ ಬಿಟ್ಟಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಇವಾಗ ನೀವು ಅದನ್ನ ಅಷ್ಟು ಕೆಟ್ಟದನ್ನ ಪೋಟ್ರೆ ಮಾಡಕ್ ಏನಿದೆ? ಅದಷ್ಟು ಕೆಟ್ಟದಿದ್ದೀರಾ ನಮ್ ದೇಶದಲ್ಲಿ ಇಷ್ಟು ಜನ ಯಾಕವ್ರೆ? ಸೊ ನಾಲೆಜ್ ಕೊಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ಫ್ರೀಡಮ್ ಇಲ್ಲ. ಇವಾಗ ಕೂತ್ಕೊಂಡ್ ಮಾತಾಡೋ ಹಂಗೆ. ಇವಾಗ ಐ ಆಮ್ ವೆರಿ ಹ್ಯಾಪಿ ದಟ್ ನಾನ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲಾದ್ರ ಬಗ್ಗೆನೂ ಮಾತಾಡ್ತೀನಿ ನಾನು ಓಪನ್ ಆಗಿ. ಹೌದು, ಇದಿದ್ ಹಿಂಗೆ, ಬಿಕಾಸ್ ನಾನ್ ಅದ್ ಮಾಡಿರೋದು.
ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾ ಮಾತಾಡ್ತೀನಿ ಗುರು. Because ಮುಂದೆ ನನಗೆ ಅದು ಇರಿಟೇಷನ್ ಬೇಡ. ಇದು ಇರೋದೇ ಗುರು, ದಿಸ್ ಇಸ್ ರಿಯಾಲಿಟಿ ಆಫ್ ಲೈಫ್. ಅದ್ರ ರೈಡ್ ಮಾಡಕ್ ಏನು ಇಲ್ಲ. ಬಟ್ ಇವರು ಡಿಸ್ಕಷನ್ಸ್ ಇಲ್ಲ, ಏನಿಲ್ಲ, ಒಟ್ಟು ಮಗನ್ ಮದ್ವೆ ಮಾಡಿಸ್ಬಿಡೋದು. ಅವನಿಗೆ ಅದು ಇಷ್ಟ ಇದೆಯೋ ಇಲ್ವೋ ಅಂತಾನು ನೋಡಲ್ಲ, ಸುಮ್ನೆ ಬಿಕಾಸ್ ಆ ಫ್ಯಾಮಿಲಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ದೇರ್ ಆರ್ ಥೌಸಂಡ್ಸ್ ಆಫ್ ಫ್ಯಾಕ್ಟರ್ಸ್ ಮತ್ತೆ ಈ ಪ್ರಾಬ್ಲಮ್ ಆಗ್ತದೆ. ಬರೀ ನ್ಯೂ ಜನರೇಷನ್ ಒಬ್ಬರೇ ಸರಿ ಇಲ್ಲ ಅಂತಾನು ಅಲ್ಲ, ಪೇರೆಂಟ್ಸ್ ಇಶ್ಯೂ ಸ್ಟಾರ್ಟ್ ಆಗಿದೆ. ಎಲ್ಲದು ಮಿಕ್ಸ್ಡ್ ಇದೆ. ಅದು ಕಲ್ಚರಲ್ ಥಿಂಗು ಇದೆ, ಸೊಸೈಟಿ ನಾರ್ಮ್ಸ್ ಇದೆ, ಎಲ್ಲ ಮಿಕ್ಸ್ ಆಗಿ ಮತ್ ಜನರಿಗೆ ಅವ್ರ ಮನೆ ಬಿಟ್ಟು ಬೇರೆಯವ್ರದ್ದು ಎಲ್ಲಾರ್ದು ಬೇಕು. ಅವ್ರದ್ದು ಇನ್ನ ಮಗುನೇ ಆಗಿಲ್ಲ ಆ ಮನೆಯವ್ರದ್ದು. ಗುರು ನಿಂಗೇನ್ ಗುರು ಅವ್ರ ಮಗು. ಸೊ ಸುಮ್ಮನೆ ಬರೀ ಊರಲ್ಲಿ ಇದ್ದಿದ್ದೆ ಜನರಿಗೆ. ಸೊ ಅದು ವರ್ಸ್ಟ್ ಆಗಿದೆ ಈಗ. ಇನ್ನೊಂದ್ ಏನ್ ಗೊತ್ತಾ ಮಚ್ಚ, ಇವಾಗ ಇಬ್ರು ಕಮಿಟ್ ಆಗ್ತಾರೆ ಅಂತ ಅನ್ಕೋ, ಶೆಟ್ಟಿ ಹೇಳ್ದಂಗೆ ಫಿಸಿಕಲಿ, ಎಮೋಷನಲಿ, ಮೆಂಟಲಿ, ಮತ್ತೆ ಇನ್ನೊಂದೇನಂದ್ರೆ ಇಮೋಷನಲಿ, ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ. ಇದು ಕಮಿಟ್ ಆದ್ಮೇಲೆ ಇದೆಲ್ಲ ಒಂದು ಪ್ಲಾನಿಂಗ್ ಮಚ್ಚ ಮಾಡ್ಕೊಂಡು ಒಂದೊಂದಾಗಿ ನಾವು ಪ್ಲಾನಿಂಗ್ ಮಾಡ್ಕೊಂಡ್ ಬರೋದಕ್ಕೆ ಅದಕ್ಕೆ ಒಂದು ಟೈಮ್ ಬೇಕು. ಇವಾಗ ನಾವು ಇಬ್ರು ಕಮಿಟ್ ಆಗಿದ್ದಾರೆ, ಇಬ್ರು ಮನೇಲಿ ಮಾತಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ತಿಳ್ಸಿದ್ದಾರೆ, ಹುಡ್ಗ ಅವ್ರ ಮೇಲೆ ತಿಳ್ಸಿದಾರೆ ಅಂದ ತಕ್ಷಣ ಇಮಿಡಿಯೇಟ್ ಮದ್ವೆ ಆಗ್ಬೇಕು. ನೀವು ಸೊಸೈಟಿ ಏನನ್ನತ್ತೋ, ನೀವಿಬ್ರು ಓಡಾಡಿದ್ರೆ ಸೊಸೈಟಿ ಏನನ್ಬಿಡತ್ತೆ, ಇದು ಬೇಡ ಆಗ್ಬಿಡಿ, ಶುಭಂ ಶೀಘ್ರಂ, ಬೇಗ ಆಗ್ಬಿಡಿ, ಹಿಂಗೆ ತಳ್ಳಬಾರ್ದು. ಅವ್ರು ಕೇಳಬೇಕು. ಇವಾಗ ನಾನೇನೋ ಫೋಟೋ ಹಾಕಿದೆ, ಇವಾಗ ಇನ್ನು ಕಮಿಟ್ ಆದ್ಮೇಲೆ ಏನದ ಆತರ ಫೋಟೋ ಹಾಕಿದೀರಾ ನೀವು, ಹಂಗೆಲ್ಲ ಹಾಕ್ತಾರ, ಹೆಂಗೆ ಅವ್ನು ಅವಳ ಮೇಲೆ ಕೈ ಹಾಕೊಂಡು ಹಿಂಗ್ ಹಾಕ್ದ ಅಂತ ಹೆಣ್ಮನೆಯವ್ರು ಕೇಳೋದು. ಈ ತರ ಎಲ್ಲ ಮಾಡ್ಬಾರ್ದು. ಯಾಕಂದ್ರೆ ಇದೊಂದು ಜರ್ನಿ ಮಚ್ಚ, ಇದೊಂದು ಪ್ರೋಸೆಸ್. ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವಿನ್ನು ಏನೇನ್ ಬೇಕು, ನಂದೇನ್ ಎಮೋಷನಲಿ ಹೆಂಗಿರುತ್ತೆ, ಮುಂದಕ್ಕೆ ಏನೇನ್ ಮದ್ವೆ ಆದ್ಮೇಲೆ ಹೆಂಗೆ ನಾವ್ ಇರ್ಬೇಕಾಗತ್ತೆ, ಫಿನಾನ್ಷಿಯಲಿ ನಾನು ಅವಳದೇನ್ ಎಕ್ಸ್ಪೆನ್ಸಸ್ ನಾನು ಎಷ್ಟು ಮಾಡ್ಕೊಬೇಕಾಗತ್ತೆ, ಇದಕ್ಕೆಲ್ಲ ಒಂದ್ ಟೈಮ್ ಬೇಕು. ಕಮಿಟ್ ಆಗಿದೀನಿ ಅಂದ ಮಟ್ಟಿಗೆ ಬೇಗ ಟಕ್ಕನ್ ಮದ್ವೆ ಆಗ್ಬಿಡಕ್ಕಾಗಲ್ಲ. ಇದು ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಬಿಡ್ಬೇಕು. ಅವ್ರಿವ್ರು ಸೊಸೈಟಿ ಏನಂತಾರೆ, ಅಕ್ಕಪಕ್ಕ ಮನೆಯವ್ರು ಏನಂತಾರೆ, ಇವಾಗೆಲ್ಲ ಹಂಗಲ್ಲ ಕಣ್ರಿ, ಬೇಗ ಮದುವೆ ಮಾಡಿದಂದ್ರೆ ಹುಡುಗರೆಲ್ಲ ಚೇಂಜ್ ಆಗ್ಬಿಡ್ತಾರೆ ಅಂತ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗೋದು, ಇದೆಲ್ಲ ಮಾಡ್ಬಾರ್ದು. ಮಕ್ಳದ್ ಏನು ಅಂತ ಕೇಳ್ಬೇಕು, ಅದನ್ನ ಅವರು ಕನ್ಸಿಡರ್ ಮಾಡ್ಬೇಕು. ಇದು ಮಾಡ್ತಾ ಇದೆ ಇವಾಗ ಜಾಸ್ತಿ. ಆಮೇಲೆ ಲವ್ ಅರೇಂಜ್ ಅಂತಾನು ಇಲ್ಲ ಮಚ್ಚ, ಯಾವ್ದ್ರಲ್ಲೂ ಒಂದೇ. ಇಟ್ ಈಸ್ ಅಬೌಟ್ ದ ಪೀಪಲ್ ಬೀಯಿಂಗ್ ಮೆಚೂರ್ ಇನಫ್. ನೀ ಲವ್ ಆರು ಆಗು, ಅರೇಂಜ್ ಆರು ಆಗು, ಸರಿ ನಾ ಮೆಚೂರ್ ಇದ್ರೆ ಎಲ್ಲದೂ ನಡೆಯುತ್ತೆ. ಇದೇ ಬೆಸ್ಟ್, ಈ ಟೈಪ್ ಆಫ್ ಮ್ಯಾರೇಜ್ ಬೆಸ್ಟ್, ನಾವ್ ಅದನ್ನ ಹೇಳ್ತಾನೆ ಇಲ್ಲ. ಯಾವ್ದೇ ಆಗಿ ಫ್ಯಾಮಿಲಿನೇ ಇರ್ಲಿ, ಎಲ್ಲರೂ ಮೆಚೂರ್ ಇನಫ್ ಇದ್ದು ಅದನ್ನ ಒಂದ್ ನೀಟಾಗಿ ತಗೊಂಡ್ ಹೋಗಿ ಬಿಸ್ನೆಸ್ ತರ ಟ್ರೀಟ್ ಮಾಡದೆ, ಒಂದು ಹ್ಯೂಮನ್ ರಿಲೇಶನ್ಶಿಪ್ ಅಂತ ಟ್ರೀಟ್ ಮಾಡಿದ್ರೆ ಎಲ್ಲ ನೀಟಾಗಿ ನಡೆಯುತ್ತೆ. ಸೊ ಅದೇ ಇವಾಗ ನಾವ್ ಹಿಂದಿನ ಕಾಲದ್ದು ಹೇಳಿದ್ವಿ ನೋಡು, ಅವ್ರ ಪಾಪ ಬಿಕಾಸ್ ಆಫ್ ಕಂಪಲ್ಷನ್ ಇರ್ತಾ ಇತ್ತು, ಅದಾಗ್ಬಾರ್ದು. ಈಗ ಬಿಕಾಸ್ ಆಫ್ ಲವ್ ಇರ್ಬೇಕು, ಬಟ್ ಇದು ಕೆಲವೊಂದ್ಸತಿ ಓವರ್ ಆಗ್ಬಿಡುತ್ತೆ. ಸೊ ಮಿಕ್ಸ್ ಆಗ್ಬಿಟ್ಟಿದೆ. ಲಾಸ್ಟ್ ಕ್ವಶನ್ ಆಫ್ ದ ಡೇ. ಏನಿರ್ಬಹುದು, ಕಂಟಿನ್ಯೂಷನ್ ಸಿಗ್ತೈತ್ ನಮ್ಗೆ ಅವಾಗ. ಮ್ಯಾರೇಜ್ ಮದ್ವೆ ಆಗೋದು ಒಬ್ಬ ಮನುಷ್ಯಂಗೆ ಫುಲ್ಫಿಲ್ಲಿಂಗ್ ಲೈಫ್ ಲೀಡ್ ಮಾಡಕ್ಕೆ ಮದ್ವೆ ಆಗ್ಲೇಬೇಕು. ಫುಲ್ಫಿಲ್ಲಿಂಗ್ ಲೈಫ್, ಫಾರ್ ಲೈಫ್ ಟು ಬಿ ಕನ್ಸಿಡರ್ಡ್ ಸಕ್ಸಸ್ಫುಲ್, ಕಂಪ್ಲೀಟ್ ಆರ್ ಫುಲ್ಫಿಲ್ಲಿಂಗ್, ಮದ್ವೆ ಆಗ್ಲೇಬೇಕು. ಫಸ್ಟ್ ಡಿಸ್ಅಗ್ರಿ. ನಾನ್ ಆಗಿದೀನಿ ಅನ್ಬಿಟ್ಟು ಎಲ್ರು ಆಗಿ ಅಂತ ಹೇಳ್ತಾ ಇದ್ದಾರೆ, ನಾನ್ ಆಗ್ತೀನಿ ಅನ್ಬಿಟ್ಟು ಆಗಿದೀನಿ ಅಲ್ಲ. ಸೊ ನಿಮ್ಗೆ ಅನ್ಸ್ತಾ ರೈಟ್ ಟೈಮ್, ನನ್ಗಿದ್ ಬೇಕು, ನಾನು ಮದ್ವೆ ಆಗ್ಬೇಕು, ಇವಳನ್ನ ಆದ್ರೆ ಚೆನ್ನಾಗ್ ಅನ್ಸತ್ತೆ, ಓಕೆ ನನ್ ಫ್ಯೂಚರ್ ಇನ್ನೂ ಡೆವಲಪ್ ಆಗುತ್ತೆ, ನನ್ನಲ್ಲಿ ಏನ್ ನನ್ನಲ್ಲಿ ಲ್ಯಾಕ್ ಇದೆಯೋ, ನನ್ನಲ್ಲಿ ಕೆಲವೊಂದು ಇಂಗ್ಲಿಷ್ ಮಾತಾಡೋ ಸ್ಕಿಲ್ ಲ್ಯಾಕ್ ಇದೆ ಅಂತ ಅನ್ಕೋ, ಕೆಲವೊಂದು ನಾಲೆಜ್ ಲ್ಯಾಕ್ ಇದೆ ಅಂತ ಅನ್ಕೋ, ಕೆಲವೊಂದ್ರಲ್ಲಿ ಮೆಚುರಿಟಿ ಲೆವೆಲ್ ಲ್ಯಾಕ್ ಇದೆ, ಇದು ಅವಳ ಪ್ಲಸ್ ಇದೆ, ಅವಳು ನನ್ನ ಅವಳಲ್ಲಿ ಇದು ಕಮ್ಮಿ ಇದೆ, ನಾನು ಹೇಳಿದ್ರೆ ಅವ್ಳು ಅರ್ಥ ಮಾಡ್ಕೊಂತ ಇದ್ದಾಳೆ. ಸೊ ನಾವಿಬ್ರು ಸೇರಿದ್ರೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ನಮಗ್ ಅನ್ಸಿದ್ರೆ ಮ್ಯಾರೇಜ್ ಹೋಗ್ಬೋದು, ಅಥವಾ ಇಲ್ಲ ಅನ್ಸಿಲ್ಲ ಅಂದ್ರೆ ಇಲ್ಲ, ನೀನ್ ಇನ್ನೂ ಆರಾಮಾಗಿ ಒಬ್ನೇ ಆರಾಮಾಗಿರ್ಬೇಕಷ್ಟೇ. ಎಲ್ಲಾರು ಆಗ್ತವ್ರೆ ರೇಸ್ ಅಲ್ಲಿ ನಾನು ಆಗ್ಬೇಕು ಅಂತ ಆಗ್ಬಾರ್ದು. ದಟ್ಸ್ ಟ್ರೂ. ಬಿಕಾಸ್ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಏಜ್ ಡಿಫೈನ್ ಮಾಡ್ಬಿಟ್ಟಿದ್ದಾರೆ. ನಿನ್ಗೆ ಮದ್ವೆ ಅಂದ್ರೆ ಹುಡುಗನ್ಗೆ ಒಂದು 30 ತುಂಬಾ ಲೇಟ್ ಆಯ್ತು, ಎಕ್ಸ್ಪೈರ್ಡ್ ಅಂತ ಎಫೆಕ್ಟಿವ್ ಯೂನಿಟ್ ಹೋಗ್ತೀರಾ ಆಮೇಲೆ. ಸೊ ಇವಾಗ ಹೆಂಗ್ ಗೊತ್ತಾ ಮಚ್ಚ, ದ ಮೋಸ್ಟ್ ಫುಲ್ಫಿಲ್ಡ್ ಲೈಫ್ ಲೀಡ್ ಮಾಡ್ತಿರೋದು ನಮ್ ಕಂಟ್ರಿನಲ್ಲಿ. ಮೋಸ್ಟ್ ಫುಲ್ಫಿಲ್ಡ್ ನಮ್ ಕಂಟ್ರಿ ಅಂತಾನು ಅಲ್ಲ, ಪ್ರಪಂಚದಲ್ಲೇ ಮೋಸ್ಟ್ ಫುಲ್ಫಿಲ್ಡ್ ಲೈಫ್ ಲೀಡ್ ಮಾಡ್ತಿರೋರು ಎಲ್ಲರೂ ಅನ್ಮ್ಯಾರಿಡ್. ಮೋಸ್ಟ್ ಹ್ಯಾಪಿಯೆಸ್ಟ್ ಫುಲ್ಫಿಲ್ಡ್ ಲೈಫ್ ಲೀಡ್ ಮಾಡ್ತಾ ಇರೋರು ಮಾಂಕ್ಸ್, ಯಾವಾಗ್ಲೂ ಅನ್ಮ್ಯಾರಿಡ್, ಸರಿನಾ? ಸೊ
ಯಾವ್ದೇ ಒಂದು ಡಿಫೈನ್ ಮಾಡಲ್ಲ ಇಫ್ ಯುವರ್ ಲೈಫ್ ಇಸ್ ಫುಲ್ಫಿಲ್ಡ್, Fulfilled. ಓನ್ಲಿ ಯು ಡಿಫೈನ್. You do. ನೀನ್ ಯಾವತ್ತು ನಾನ್ ಖುಷಿಯಾಗಿದ್ದೀನಿ, ನಾ ಮದ್ವೆ ಇದ್ರು ನಾ ಈ ಮದ್ವೆನಲ್ಲಿ ಖುಷಿ ಇದ್ದೀನಿ, ನಾನ್ ಈ ಫ್ಯಾಮಿಲಿನಲ್ಲಿ ಖುಷಿ ಇದ್ದೀನಿ, ಇಲ್ಲ ನಾ ಮದ್ವೆ ಆಗಿಲ್ಲ ಬಟ್ ನಾನ್ ಹ್ಯಾಪಿ ಆಗಿದ್ದೀನಿ ಅಂತ ನೀನ್ ಯಾವತ್ ಡಿಸೈಡ್ ಮಾಡ್ತೀಯ ಅವತ್ ಅದ್ ಫುಲ್ಫಿಲ್ಡ್ ಲೈಫ್ ಆಯ್ತು. ನಿಮ್ ಮದ್ವೆ ಆಗಿ ಅದಾಗ್ಬೇಕು, ಯಾವ್ದಕ್ಕೂ ಒಂದು ರೂಟ್ ಇಲ್ಲ ಅಥವಾ ರೈಟ್ ಟೈಮ್ ರೈಟ್ ಏಜ್ ಏನು ಇಲ್ಲ. ಸೊ ನೀನ್ ಡಿಸೈಡ್ ಮಾಡ್ಬೇಕು ದಟ್ ಏನೇ ಇರ್ಲಿ ನಾನ್ ಖುಷಿಯಾಗಿರ್ತೀನಿ, ಹೌದು. ಅದು ಫುಲ್ಫಿಲ್ಡ್ ಲೈಫ್ ಅಷ್ಟೇ. ಸೊ ಮದ್ವೆ ಆಗ್ಲೇಬೇಕು ಅಂತ ಏನ್ ಕಂಡೀಷನ್ ಇಲ್ಲ. ಹ್ಮ್. ಹಂಗ್ ನೋಡಕ್ ಹೋದ್ರೆ ನಮ್ದು ಇರೋ ಬರೋ ಎಲ್ಲಾ ಗಾಡ್ಸ್ ಮದ್ವೆ ಆಗಿರ್ಲೇಬೇಕು. ಹ್ಮ್. One who we ಹೌದು. believe or follow. We have certain gods who are not married as well, married as well. So ಅದ್ ನಿಮಗ್ ಬಿಟ್ಟಿದ್ದು. ಸೊ ನಮಗ್ ಅದ್ ಫೀಲ್ ಆಗುತ್ತೆ, ಓ ನಮ್ಗ ಬೇಕು. ಮದ್ವೆ ಆದ್ರೆ ನಮ್ ಲೈಫ್ ಕಂಪ್ಲೀಟ್ ಆಗುತ್ತೆ. ಅವ್ರು ಹೇಳಿದ್ರೆ ಕರೆಕ್ಟ್, ಕೆಲವು ಕ್ವಾಲಿಟೀಸ್ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡೋರ್ ಸಿಕ್ಕಿದ್ರೆ ಓಕೆ, ಇಫ್ ಯು ಫೀಲ್ ಕಂಪ್ಯಾಟಬಲ್ ಇದೆ, ಏನೋ ಲೈಫ್ ಅಲ್ಲಿ ಒಂದು ಕಂಪ್ಲೀಟ್ ಮೀನಿಂಗ್ ಸಿಗುತ್ತೆ, ಡೂ ಇಟ್. ಯಾರ್ದೋ ಫೋರ್ಸ್ಗೋಸ್ಕರ ಅದೆಲ್ಲ ಮಾಡೋದ್ ನೆಸೆಸರಿ ಇಲ್ಲ. ಆಸ್ ಇಂಡಿವಿಜುವಲ್ಸ್ ಮಚ ನಾವ್ ಲೈಫ್ ಅನ್ನ ಅಬ್ಸರ್ವ್ ಮಾಡ್ಬೇಕು. Yes. ನಾವು ಬರೋದು ಒಬ್ರೆ, ಹೋಗೋದು ಹೋಗೋದು ಒಬ್ರೆ. ಹ್ಮ್. ನಮ್ಮನ್ ಕಂಪ್ಲೀಟ್ ಮಾಡಕ್ ಯಾರು ಬೇಕಾಗಿಲ್ಲ. ನಿನ್ ಕ್ವಾಲಿಟೀಸ್ ನ ಕಂಪ್ಲೀಟ್ ಮಾಡಕ್ ಇವ್ನು ಹೇಳ್ದಂಗೆ ಯಾರೋ ಬೇಕಾಗ್ಬೋದು ಹೊರತು ಆಸ್ ಅನ್ ಇಂಡಿವಿಜುವಲ್ ನಿನ್ನನ್ ಕಂಪ್ಲೀಟ್ ಮಾಡಕ್ ಯಾರು ಬೇಕಾಗಿಲ್ಲ. ಯು ಆರ್ ಬಾರ್ನ್ ಕಂಪ್ಲೀಟ್. Yes. ನೀನ್ ಸಾಯೋದು ಒಬ್ನೇ. ನಿನಗ ಆ ಜರ್ನಿನಲ್ಲಿ ಸುಮಾರು ಜನ ಸಿಗ್ತಾರೆ, ಫ್ರೆಂಡ್ಸ್ ಸಿಗ್ತಾರೆ, ಅಪ್ಪ ಅಮ್ಮ ಸಿಗ್ತಾರೆ, ಯಾರು ನಿಂಗ್ ಗೊತ್ತಿಲ್ಲ. ಯು ಆರ್ ಬಾರ್ನ್ ನೋ ಬಡಿ. ನಿನ್ಗೆ ಏನೇ ಒಂದು ಐಡೆಂಟಿಟಿ ಇಲ್ಲ. ಸೊಸೈಟಿಯಲ್ ಕಂಡೀಷನಿಂಗ್ ನಿನ್ನ ನಿನ್ ಹೆಸರಿದು, ನೀನು ಈ ಕ್ಯಾಸ್ಟ್, ಈ ಸ್ಟೇಟು, ಅದು ಇದು ಅಂದ್ಬಿಟ್ಟು ನಮಗ್ ಕೊಡೋದೇ ಹೊರತು ನಾನ್ ಹುಟ್ಟಿದಾಗ ಐ ವಾಸ್ ಅ ನೋ ಬಡಿ. ವಿ ಆರ್ ಆಲ್ ಬಾರ್ನ್ ನೋ ಬಡಿ. ಸೊ ನಾ ಹುಟ್ಟೋದು ಒಬ್ನೇ, ಸಾಯೋದು ಒಬ್ನೇ. ನಾನ್ ಕಂಪ್ಲೀಟ್ ಆಗೇ ಇದೀನಿ. ನನ್ನ ಕಂಪ್ಲೀಟ್ ಮಾಡಕ್ ಯಾವ್ದೋ ಒಂದು ಪ್ರೊಸೆಸ್ ಬೇಕಾಗಿಲ್ಲ ಅಥವಾ ಮದ್ವೆ ಬೇಕಾಗಿಲ್ಲ. ಫುಲ್ಫಿಲ್ ಆಗೋದು ನಾನ್ ಡಿಸೈಡ್ ಮಾಡಿದ ದಿವಸ ದಟ್ ನನಗೆ ಏನೋ ಒಂದೊಂದು ಆಂಬಿಷನ್ಸ್ ಇದೆ, ಇದನ್ನ ನಾನ್ ಕಂಪ್ಲೀಟ್ ಮಾಡ್ಬೇಕು, ಇದನ್ನ ನಾನ್ ನೋಡ್ಬೇಕು, ಏನೋ ಆಸೆಗಳಿದೆ, ಅದನ್ನ ನಾನ್ ಯಾವತ್ ಮಾಡ್ದೆ ಅಥವಾ ಇವತ್ತೇ ನಾನ್ ಡಿಸೈಡ್ ಮಾಡ್ದೆ, ನಾನ್ ಇವತ್ತಿಂದ ಫುಲ್ ಖುಷಿಯಾಗಿರ್ತೀನಿ ಗುರು. ನೀನ್ ಅವತ್ ಆಯ್ತದ ಫುಲ್ಫಿಲ್ ಲೈಫ್ ಮುಗಿದೋಯ್ತದು. ಸೊ ಯಾರ್ ನೆಸೆಸಿಟಿ ಇಲ್ಲ ನಮಗೆ ಟು ಕಂಪ್ಲೀಟ್ ಲೈಫ್. ಸೊ ಬಟ್ ಅದು ಡಿಪೆಂಡ್ಸ್ ಆನ್ ಪೀಪಲ್ ಆಸ್ ವೆಲ್. ಕೆಲವ್ರಿಗೆ ಇಲ್ಲ, ಬೇಕೇ ಬೇಕು ಅಂತಿರುತ್ತೆ, ಒಂದ್ ರಿಲೇಶನ್ಶಿಪ್ ಬೇಕೇ ಬೇಕು, ನಂಗೆ ಒಂದ್ ಹೆಂಡತಿ ಬೇಕು, ನಂಗೆ ಮಕ್ಳು ಬೇಕು ಅಂತಿರುತ್ತೆ. ಸೊ ಅವ್ರ ಇಷ್ಟ, ಅದ ಅವ್ರ ಚಾಯ್ಸ್. ಬಟ್ ಅದನ್ನ ಇನ್ನೊಬ್ಬರ ಮೇಲೆ ಫೋರ್ಸ್ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ನನಗೆ ಇದು ರೂಟ್ ಅಂದ ತಕ್ಷಣ ಇದೇ ರೂಟೇ ಹೋಗ್ರಿ ಅಂತಿಲ್ಲ. ಇಲ್ಲ. ಹೆಂಗಾರು ಹೋಗ್ರಿ ಆ ಡೆಸ್ಟಿನೇಷನ್, ಅದ್ ನಿಮಗ್ ಬಿಟ್ಟಿದ್ದಷ್ಟೇ. ಹ್ಮ್. ಸೊ ಸೆಪ್ಟೆಂಬರ್ ಗರಿ ಮದ್ವೆಗೆ ಎಲ್ಲ ಬಂದ್ಬಿಡಿ. ಓಕೆ, ಮುಗ್ಸೋಣ. ಹಾ. ನೈಸ್, ಮಜಾ ಬಂತ ಬಾಯ್. ಫುಲ್ Full ಫನ್ನು ಇತ್ತು, ಇನ್ಫಾರ್ಮೇಶನ್ ಇತ್ತು, ಚೆನ್ನಾಗಿತ್ತು. ಎಂಟರ್ಟೈನಿಂಗ್. ನಮಗೂ ಡಿಸ್ಕಷನ್ ಮಾಡಕ್ ಮಜಾ ಬಂತು, ಆಕ್ಚುಲಿ. ನಿಮಗೂ ಮಜಾ ಬಂದಿದೆ ಅಂತ ಅನ್ಕೊಂತೀವಿ. ಅಂಡ್ ಸೇಮ್ ಲಾಸ್ಟ್ ಟೈಮ್ ಹೇಳ್ದಂಗೆ ಕಮೆಂಟ್ ಮಾಡಿ, ನಿಮಗೆ ಏನ್ ಅನ್ಸ್ತು, ನೀವ್ ಅಗ್ರಿ ಮಾಡ್ತೀರಾ, ಡಿಸ್ಅಗ್ರಿ ಮಾಡ್ತೀರಾ, ನಾವ್ ಹೇಳಿದ್ ಸರಿ ಇತ್ತ, ಅಂಡ್ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಅಥವಾ ಏನೋ ಹೇಳೋವಾಗ ಸೊ ಅನ್ಇಂಟೆನ್ಷನಲಿ ಆಗಿರುತ್ತೆ, ಬೇಕಂತ ಏನಲ್ಲ. ಸೊ ಸಾರಿ ಫಾರ್ ದಟ್. ಬಟ್ ನಾವ್ ಏನೇ ಇಂಪ್ರೂವ್ ಮಾಡ್ಕೋಬೇಕು ಏನು ಅಂತ ಹೇಳಿ ನಮಗ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ದೇನಿತ್ತು ಅಂತ, ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಇಟ್, ನೀವು ಅಗ್ರಿ ಮಾಡ್ತೀರಾ ಡಿಸ್ಅಗ್ರಿ ಅಂತಾನು ಕಮೆಂಟ್ಸ್ ಅಲ್ಲಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ